ಕರ್ನಾಟಕ ಸಂಘದ ಅಧ್ಯಕ್ಷರಾದ ಸುಂದರರಾಜ್ ಅವರೇ, ಕಾರ್ಯದರ್ಶಿಯವರಾದ ಪ್ರೊಫೆಸರ್ ಆಶಾಲತಾ ಅವರೇ, ಎಲ್ಲ ಸದಸ್ಯರೇ, ನೆರೆದಿರುವ ಸಾಹಿತ್ಯ ಆಸಕ್ತರೇ, ಇವತ್ತು ನನಗೆ ಬಹಳ ಖುಷಿ ತಂದಿರೋ ವಿಷಯ ಅಂದರೆ ಈ ಒಂದು ಪ್ರತಿಷ್ಠಿತ ವೇದಿಕೆ ಕರ್ನಾಟಕ ಸಂಘ ಶಿವಮೊಗ್ಗ ಇಡೀ ದೇಶದಲ್ಲಿ ಒಂದು ಪ್ರತಿಷ್ಠಿತ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯಾಗಿದ್ದು, ಇಂಥ ಹಿರಿಮೆ ಗಳಿಸಿರುವ ಸಂಘಕ್ಕೆ ನನ್ನನ್ನು ಒಬ್ಬ ಅರ್ಹ ವ್ಯಕ್ತಿ ಅಂತ ಕರೆದಿದ್ದಕ್ಕೆ, ಗೌರವ ಸೂಚಿಸಿದ್ದಕ್ಕೆ ನಿಮ್ಮ ಅಧ್ಯಕ್ಷರಿಗೆ, ನಿಮ್ಮೆಲ್ಲರಿಗೂ ಅನಂತಾನಂತ ವಂದನೆಗಳು. ನಾನು ಈಗ 2 ದಿವಸದ ಹಿಂದೆ ಆಕಾಶವಾಣಿಯಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟೆ. ಆ ಇಂಟರ್ವ್ಯೂನಲ್ಲಿ ಅದು 18ನೇ ತಾರೀಕು ಮುಂದಿನ ಬುಧವಾರ ರಾತ್ರಿ ಪ್ರಸಾರ ಆಗ್ತಾಯಿದೆ, ಆಸಕ್ತರು ಕೇಳಬಹುದು. ಅಲ್ಲಿ ನನಗೆ ಇಂಟರ್ವ್ಯೂ ಮಾಡಿದವರು ಕೇಳಿದ್ರು, ನಿಮ್ಮನ್ನು ಏನಂತ ಕರಿಬೇಕು, ಪೊಲೀಸ್ ಅಧಿಕಾರಿ ಅಂತ ಕರಿಬೇಕಾ ಇಲ್ಲ ಸಾಹಿತಿ ಅಂತ ಕರಿಬೇಕಾ ಅಂತ. ತಟ್ಟಂತ ನಾನು ಉತ್ತರ ಕೊಟ್ಟೆ, ನಾನು ಪೊಲೀಸ್ ಅಧಿಕಾರಿ ಅನ್ನೋದಕ್ಕಿಂತ ಒಬ್ಬ ಬರಹಗಾರ, ಸಮಾಜಮುಖಿ ಬರಹಗಾರ ಎಂದು ಗುರುತಿಸ್ಕೋತೀನಿ ಅಂತ. ನಾನು ಸಾಹಿತಿ ಅಂತಲೂ ಹೇಳ್ಕೊಳ್ಳಲ್ಲ, ನಾನೊಬ್ಬ ಬರಹಗಾರ. ಯಾಕೆಂದರೆ ನಾನು ಸಾಹಿತ್ಯದ ವಿದ್ಯಾರ್ಥಿ. ಸಾಹಿತಿಗೂ ಬರಹಗಾರನಿಗೂ ಇರುವ ವ್ಯತ್ಯಾಸ ನನಗೆ ಗೊತ್ತಿದೆ. ಹಾಗೆ ನನಗೆ ನಾನೇ ಸಾಹಿತಿ ಅಂತ ಬೆನ್ನು ತಟ್ಕೊಳ್ಳೋದಿಲ್ಲ. ಬರವಣಿಗೆ ನನ್ನ ಹವ್ಯಾಸ. ಚಿಕ್ಕಂದಿನಿಂದ ಬರೆಯೋಕ್ಕೆ ಶುರು ಮಾಡಿದೆ. ಸುಧಾ ವಾರಪತ್ರಿಕೆ ಪ್ರಕಟವಾದ ವರ್ಷದಲ್ಲೇ 1964ರಲ್ಲಿ ಪ್ರಥಮ ವರ್ಷದಲ್ಲೇ ಆ ಪತ್ರಿಕೆಯಲ್ಲಿ ನನ್ನ ಲೇಖನ ಪ್ರಕಟ ಆಗಿತ್ತು ಅಂಥೇಳಿ ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಮುಂದೆ ಅದೇ ಪತ್ರಿಕೆಯಲ್ಲಿ ಬಂದಿದ್ದ, ಆಮೇಲೆ ಹೇಳ್ತೀನಿ. ನಾನು ಪೊಲೀಸ್ ಸೇವೆಗೆ ಬಂದಿದ್ದೇ ಒಂದು ಆಕಸ್ಮಿಕ. ಯಾಕೆಂದರೆ ನನಗೆ ಪೊಲೀಸ್ ಸೇವೆಗೆ ಬರಬೇಕು ಅನ್ನುವ ಯಾವ ಆಸಕ್ತಿಯೂ ಇರಲಿಲ್ಲ. ನಾನು ಇವರ ಹಾಗೆ, ಸುಂದರರಾಜ್ ಅವರ ಹಾಗೆ ಆಂಗ್ಲ ಭಾಷೆಯಲ್ಲಿ MA ಪದವಿ ಗಳಿಸಿ ನನ್ನ ಪ್ರೊಫೆಸರ್ ಅವರು ನನಗೆ ನೀನೊಬ್ಬ ಶಿಕ್ಷಕನಾಗು ಅಂತ ಹೇಳಿ ನನಗೆ ಕರೆದಿದ್ದರು. ಆ ಸಮಯದಲ್ಲಿ ನನಗೆ ಪತ್ರಕರ್ತನಾಗಬೇಕು ಅಂತ ಆಸೆ ಆಯಿತು. ಸೊ ನಮ್ಮ ಪ್ರೊಫೆಸರ್ ನನಗೆ ಕರೆದದ್ದ ಆಹ್ವಾನವನ್ನು ನಯವಾಗಿ ತಿರಸ್ಕರಿಸಿ ನಾನು ಸಂಯುಕ್ತ ಕರ್ನಾಟಕದಲ್ಲಿ ಪತ್ರಕರ್ತನಾಗಿ ವೃತ್ತಿ ಜೀವನ ಆರಂಭಿಸಿದೆ. ಆ ಸಮಯಕ್ಕೆ ನಾವು ಧಾರವಾಡದಲ್ಲಿದ್ವಿ. ನಮ್ಮ ತಂದೆ ಆ ಊರಿನಲ್ಲಿ ಸರ್ಕಾರಿ ಅಧಿಕಾರಿಯಾಗಿದ್ದರು. ಒಂದು ದಿವಸ ಅವರು ರಿಪಬ್ಲಿಕ್ ಡೇ ಪೆರೇಡ್ಗೋಸ್ಕರ ನನ್ನನ್ನು ಕರ್ಕೊಂಡು ಹೋದರು. DC ಆಫೀಸ್ನಲ್ಲಿ ಆ ಒಂದು ಕಾರ್ಯಕ್ರಮ ಏರ್ಪಾಟಾಗಿತ್ತು, ಗಣತಂತ್ರ ದಿನಾಚರಣೆ. ಅಲ್ಲಿ ನಮ್ಮ ವಿವಿಧ ಪೊಲೀಸ್ ತುಕಡಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಮಾರ್ಚ್ ಪಾಸ್ಟ್ ಮಾಡಿದ್ರು. ಎಲ್ಲ ಕಡೆ ಮಾಡ್ತಾರೆ, ನಿಮಗೆ ಗೊತ್ತಿದೆ. ಆ ಮಾರ್ಚ್ ಪಾಸ್ಟನ್ನು ಒಬ್ಬ ಪೊಲೀಸ್ ಅಧಿಕಾರಿ, ಅವನು ಖಡ್ಗಧಾರಿಯಾಗಿ ಒಬ್ಬ ಪೊಲೀಸ್ ಅಧಿಕಾರಿ, ಒಬ್ಬ IPS ಅಧಿಕಾರಿ ನೀಟಾಗಿ ಯೂನಿಫಾರ್ಮ್ ಧರಿಸಿ ಭಾಳ ಚೆನ್ನಾಗಿ ಪೆರೇಡ್ ಮಾಡಿದ್ರು. ನನ್ನ ಪಕ್ಕದಲ್ಲೇ ಕೂತಿದ್ದ ನನ್ನ ತಾಯಿ, ನೀನು ಅವರಂತೆ ಆಗಬೇಕು ಅಂತ ಹೇಳಿದರು. ಇನ್ನೊಂದು ಪಕ್ಕದಲ್ಲಿ ಕೂತಿದ್ದ ನನ್ನ ತಂದೆ, ಆ ಪೊಲೀಸ್ ಅಧಿಕಾರಿ ಯಾರಿಗೆ ಸೆಲ್ಯೂಟ್ ಹೊಡೆದ್ರು? ಜಿಲ್ಲಾಧಿಕಾರಿಗೆ ಸೆಲ್ಯೂಟ್ ಹೊಡೆದ್ರು. ನೀನು ಜಿಲ್ಲಾಧಿಕಾರಿ ಆಗೋದು ಒಳ್ಳೆಯದು ಅಂತ. ನಾನು ಜಿಲ್ಲಾಧಿಕಾರಿ ಆಗಬೇಕು ಅಂತ ನಮ್ಮ ತಂದೆಯವರು ನನ್ನ ಮನಸ್ಸಿನಲ್ಲಿ ಏನೋ ಒಂದು ಬೀಜ ಬಿತ್ತಿದ್ರು. ಇದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ವಿಷಯ ಹೇಳಲೇಬೇಕು. ನಾನು ಒಂದು ಬಹಳ ಸಾಧಾರಣವಾದ ಕುಟುಂಬದಿಂದ ಬಂದವನು.
ನನಗೆ ವಿದ್ಯಾರ್ಥಿಯಾಗಿದ್ದಾಗ ನ್ಯಾಷನಲ್ ಕಾಲೇಜ್ ಅಂಥೇಳಿ ಒಂದು ಪ್ರತಿಷ್ಠಿತ ಕಾಲೇಜು ಬೆಂಗಳೂರಿನಲ್ಲಿ, ಇಲ್ಲಿ ನಮ್ಮ ಒಬ್ಬ ಸ್ನೇಹಿತರು ಬಂದಿದ್ದಾರೆ, ನಾಗರಾಜ್ ಅಂತ, ನ್ಯಾಷನಲ್ ಕಾಲೇಜಲ್ಲಿ ಓದಿದ್ದು, ಭಾಳ ಪ್ರತಿಷ್ಠಿತ ಕಾಲೇಜು, ರ್ಯಾಂಕ್ ಫ್ಯಾಕ್ಟ್ರಿ ಅಂತ ಹೆಸರು ಗಳಿಸಿತ್ತು. ಆ ಕಾಲೇಜಿನಲ್ಲಿ ನನಗೆ ನಮ್ಮ ಮಾತಾಪಿತರು BScಗೆ ಅಂತ ಸೇರಿಸಿದ್ರು. ನಾನು BSc ಮೊದಲ ವರ್ಷದಲ್ಲಿ ಮೊದಲ ಅಟೆಂಪ್ಟಲ್ಲಿ ಪಾಸಾಗಿದೆ, ಎರಡನೇ ವರ್ಷದಲ್ಲಿ ಎರಡನೇ ಅಟೆಂಪ್ಟ್ ಸೆಪ್ಟೆಂಬರ್ನಲ್ಲಿ ಪಾಸಾಗಿದ್ದು. ಫಿಸಿಕ್ಸು ಮ್ಯಾಥಮೆಟಿಕ್ಸ್ ಎರಡರಲ್ಲೂ ಫೇಲ್ ಆದೆ. ಹಾಗೂ ಹೀಗೂ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಪಾಸಾದೆ. ಮೂರನೇ ವರ್ಷದ BSc ಬರೋ ಟೈಮಿಗೆ ನಾನು ಕಾಲೇಜ್ ಹಾಸ್ಟೆಲ್, ನಮ್ಮ ತಂದೆಗೆ ವರ್ಗಾವಣೆ ಆಗಿತ್ತು, ಹಾಸ್ಟೆಲಲ್ಲಿದ್ದೆ. ಹಾಸ್ಟೆಲಲ್ಲಿದ್ದಾಗ ನನಗೆ ಮ್ಯಾಥಮೆಟಿಕ್ಸ್ ಫಿಸಿಕ್ಸಲ್ಲಿ ಒಂದು ಚೂರೂ ಆಸಕ್ತಿ ಇರಲಿಲ್ಲ. ನನಗೆ ಆಸಕ್ತಿ ಇದ್ದಿದ್ದು ಸಾಹಿತ್ಯದಲ್ಲಿ, ಆಸಕ್ತಿ ಇದ್ದಿದ್ದು ಚರಿತ್ರೆಯಲ್ಲಿ, ಆಸಕ್ತಿ ಇದ್ದಿದ್ದು ಭೂಗೋಳದಲ್ಲಿ. ಹಾಗಾಗಿ ನಾನು ಫೈನಲ್ ಇಯರ್ BScನಲ್ಲೂ ಫೇಲ್ ಆದೆ. ಮೂರನೇ ಅಟೆಂಪ್ಟಲ್ಲಿ ಫೈನಲ್ BSc ಪಾಸಾದೆ. ಯಾರು ಕೇಳಿದ್ರು ಹೇಳ್ತೀನಿ, ನಾನು BSc ಫಸ್ಟ್ ಇಯರ್ ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಇಯರ್ ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಇಯರ್ ಥರ್ಡ್ ಅಟೆಂಪ್ಟ್. ನಾನು ಥರ್ಡ್ ಅಟೆಂಪ್ಟಲ್ಲಿ BSc ಥರ್ಡ್ ಕ್ಲಾಸಲ್ಲಿ ಪಾಸಾದೆ. ನನಗೆ ಅಂಕಗಳು ಬಂದಿದ್ದೇ 37-38 ಅಷ್ಟೇ. ಪಾಸ್ ಮಾರ್ಕ್ಸ್ 35, ನನಗೆ ಬಂದಿದ್ದು 38. ಯಾವುದಕ್ಕೂ ಬೇಡದವ ಇವನು ಅಂಥೇಳಿ ನಮ್ಮ ಮಾತಾಪಿತರೇ ಹಣೆಪಟ್ಟಿ ಕಟ್ಬಿಟ್ರು. ನನ್ನ ಸೋದರಿ ಯಾವಾಗಲೂ ಮೊದಲನೇ ರ್ಯಾಂಕು. ಒಂದೇ ಮನೇಲಿ ನೋಡಿ, ಅಣ್ಣ ಫೇಲು, ತಂಗಿ ರ್ಯಾಂಕು. ನೀನೇನು ಉಪಯೋಗ ಇಲ್ಲ ಅಂತ ಹೇಳಿದ್ರು, ನಾಲಾಯಕ ನೀನು ಅಂತ ಹೇಳಿದ್ರು. ಭಾಳ ಮನಸ್ಸು ಖಿನ್ನವಾಗಿತ್ತು, ಖೇದವಾಗಿತ್ತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹೇಗಾದರೂ ಮಾಡಿ ನಾನು ಪತ್ರಕರ್ತ ಆಗಬೇಕು ಅಂತ ಒಂದೇ ಒಂದು ಛಲ ಇತ್ತು ನನಗೆ. ಪತ್ರಕರ್ತನಾಗಬೇಕಾದ್ರೆ ಆ ಟೈಮಲ್ಲಿ ಯಾವುದು, ಈಗ ಎಲ್ಲ ಕಡೆ ಮೂಲೆಯಲ್ಲಿ ಜರ್ನಲಿಸಮ್ ಕಾಲೇಜ್ ಇದೆ, ಆಗ ಇರಲಿಲ್ಲ. ನಾನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ಇಂಗ್ಲೀಷ್ ಪದವಿಗೆ ನೋಂದಾಯಿಸ್ತೀನಿ ಅಂತ ಹೇಳಿದೆ. ಪ್ರತಿಯೊಬ್ಬರು ಕೇಳಿದ್ರು, ನಿನಗೆ ಅಲ್ಲಿ ಸೀಟ್ ಕೊಡ್ತಾರಪ್ಪ, BSc ಥರ್ಡ್ ಕ್ಲಾಸು, BSc ಥರ್ಡ್ ಅಟೆಂಪ್ಟ್, MA ಇಂಗ್ಲೀಷ್ ಲಿಟ್ರೇಚರ್ಗೆ ಯಾವುದೋ ಒಂದು ತಿರುಕನ ಕನಸು ಅಂತ ಕರೀತಾರೆ, ಆ ಥರ ತಿರುಕನ ಕನಸು ನಿಂದು ಆಗಲ್ಲ. ಮುಂದೆ ಏನಾಯಿತು ಅಂಥೇಳಿ ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ, ಹೊರಗಡೆ ಮಾರಾಟಕ್ಕಿದೆ. BSc ಫೇಲ್ IPS ಪಾಸ್ ಅಂತ. ನಾನು BSc ಫೇಲಾದ ನಂತರ MA ಆಂಗ್ಲ ಸಾಹಿತ್ಯದಲ್ಲಿ ಫಸ್ಟ್ ರ್ಯಾಂಕ್ ಗಳಿಸಿದೆ, ಗೋಲ್ಡ್ ಮೆಡಲ್ ಗಳಿಸಿದ್ದೀನಿ. ಅದಾದ ನಂತರ ನಮ್ಮ ತಂದೆ ಹೇಳಿದ್ರು ನಾನು DC ಆಗಬೇಕು ಅಂತ. ಅವರು ಈ ಸಿವಿಲ್ ಸರ್ವೀಸಸ್ದು ಅಪ್ಲಿಕೇಶನ್ ಫಾರಮ್ ತಂದು ಕೊಟ್ಟರು. ಅಪ್ಲಿಕೇಶನ್ ಫಾರಮ್ ತುಂಬುವಾಗ ನಾನು ನಮ್ಮ ತಂದೆ ಹೇಳಿದೆ, ನೀವೇ 2 ವರ್ಷದ ಹಿಂದೆ ನಾಲಾಯಕ್ಕೂ ನೀನು ಬ್ಯಾಂಕ್ಗೆ ಎಲ್ಲರೂ ಸೇರ್ಕೋಬೇಕು, ನೀನು ಟೈಪಿಸ್ಟ್ ಆಗಬೇಕು ಅಂತ ಹೇಳಿದರು. ನಾನು ಟೈಪ್ ರೈಟಿಂಗ್ ಕೂಡ ಕಲಿತೆ, ನನಗೆ ಟೈಪ್ ರೈಟಿಂಗೂ ಬರುತ್ತೆ, ಶಾರ್ಟ್ ಹ್ಯಾಂಡು ಬರುತ್ತೆ. ಹೀಗಾಗಿ ನಾನು ಪುಸ್ತಕ ಬರೀಬೇಕಾದ್ರೆ ನಾನೇ ಎಲ್ಲ ಮಾಡ್ತೀನಿ. ಆಗ ಅವ್ರು ಕೇಳಿದೆ, ಇಲ್ಲ ನಿನ್ನ ಬಗ್ಗೆ ನನಗೆ ಒಂದು ವಿಶ್ವಾಸ ಬಂದಿದೆ, ಯಾಕೆಂದರೆ ನೀನು BSc ಫೇಲ್ ಆದವನು MA ರ್ಯಾಂಕ್ ತೊಗೊಂಡಿಲ್ಲ, ಪಾಸ್ ಆಗ್ಬೋದು ಅಂಥೇಳಿ. ನಾನು IPS ಪರೀಕ್ಷೆ ಬರೆದೆ 1974ರಲ್ಲಿ. ಮೊದಲ ಅಟೆಂಪ್ಟೇ ಪಾಸ್ ಆಗಿಬಿಟ್ಟೆ IPS. ನೀವೆಲ್ಲ ಚಪ್ಪಾಳೆ ಹೊಡೆದ್ರಿ, ನನಗೆ ಖುಷಿನೇ ಆಗಲಿಲ್ಲ. ನಾನು ಹೋಗಬೇಕಾಗಿದ್ದು IAS ಸಿಗಲಿಲ್ವಲ್ಲ, IPS ಆಯ್ತಲ್ಲ ಅಂಥೇಳಿ. ಆಗ ಏನು ಮಾಡಲಿ ಅಂತ ಒಂದು ಯೋಚನೆಯಲ್ಲಿ ಬಿದ್ದೆ. ನಮ್ಮ ಜಿಲ್ಲೆಯಲ್ಲಿ ರಘುರಾಮನ್ ಅಂತ SP ಇದ್ದರು. ಅವರಿಗೆ ಪೊಲೀಸ್ ವೆರಿಫಿಕೇಷನ್ ಮಾಡ್ತಾರೆ, ಈ ರೀತಿ ಸಿವಿಲ್ ಸರ್ವಿಸ್ಗೆ ಸೆಲೆಕ್ಟ್ ಆದರು. ಅವರು ನನ್ನನ್ನು ಕರೆಸಿದ್ರು, ಅವ್ರ ಬಳಿ ಹೋದೆ. ಅವ್ರು ಹೇಳಿದ್ರು, ನಿನಗೇನು ಆಸಕ್ತಿ ಇದೆ? ನನಗೆ IAS ಆಗಬೇಕು ಅಂತ ಆಸಕ್ತಿ ಇದೆ ಎಂದೆ. IPS ತುಂಬ ಕಷ್ಟಕರವಾದ ಸೇವೆ, ಇಲ್ಲಿ ಬಹಳ ದೈಹಿಕ ಪರಿಶ್ರಮ ಪಡಬೇಕು, ಡ್ರಿಲ್ ಗಿಲ್ಲೆಲ್ಲ ತುಂಬ ಇರ್ತದೆ, ನಿನಗೆ IAS ಮಾಡೋಕ್ಕಾಗಲ್ಲ, ಬೇಡ ಅಂದ್ಬಿಟ್ರು. ಬೇಡ ಅಂದ್ಬಿಟ್ಬಿಟ್ಟೆ. ಆ ಸಮಯದಲ್ಲಿ ನಾನು ಭಾರತಕ್ಕೆ 8ನೇ ರ್ಯಾಂಕ್ ಬಂದಿದ್ದೆ, 8ನೇ ರ್ಯಾಂಕ್ IPSಲ್ಲಿ. ಬಿಟ್ಬಿಟ್ಟೆ.
ನೆಕ್ಸ್ಟ್ ಮತ್ತೆ ಬರೆದೆ, ಎರಡನೇ ಬಾರಿ 1975 ಬ್ಯಾಚ್. ಆ ಟೈಮಲ್ಲಿ IPS ಆಗಲಿಲ್ಲ, AS ಆಗಲಿಲ್ಲ. ಆಗ ನನಗೆ ಸಿಕ್ಕಿದ್ದು ಇನ್ಕಮ್ ಟ್ಯಾಕ್ಸ್ ಹೋಗ್ಲಿಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ, ಬೇಡ ಅಂತ ಬಿಟ್ಟೆ. ನಮಗಿದ್ದಿದ್ದೇ 3 ಅಟೆಂಪ್ಟ್, ಕಡೆಯ ಅಟೆಂಪ್ಟ್. ಏನು ಮಾಡಬೇಕು ಅದನ್ನು ಅಪಿಯರ್ ಆದೆ. ಇದರಲ್ಲೂ ರಿಟರ್ನ್ ಟೆಸ್ಟ್ ಪಾಸ್ ಆದೆ, ಇಂಟರ್ವ್ಯೂಗೆ ಹೋದೆ. ಕಡೆಗೆ ನನಗೆ ಸಿಕ್ಕಿದ್ದು IPS. ನನ್ನ ಹಣೆಯಲ್ಲಿ ನಾನು ಖಾಕಿ ಬಟ್ಟೆ ಧರಿಸಬೇಕು ಅಂತ ಇತ್ತು, ಖಾಕಿ ಬಟ್ಟೆ ಧರಿಸಿದೆ. ಎಷ್ಟೋ ಜನ ಕೇಳ್ತಾರೆ, ನೀನು IPSಗೆ ಲಾಯಕ್ಕಾದ ವ್ಯಕ್ತಿನಾ ಅಂತ ಕೇಳ್ತಾರೆ. ನಾನು ಲಾಯಕ್ಕಾದ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಆ ಪ್ರಾರಂಭದಲ್ಲಿ ಆ ಸೇವೆಯನ್ನು ಸೇರೋಕ್ಕೆ ಇಷ್ಟ ಇರದೇ ಹೋದರೂ ಆ ಸೇವೆ ನನಗೆ ಕೊಟ್ಟಂತಹ ಅನುಭವ, IPS ಸೇವೆಯಿಂದ ನನಗೆ ಆಗಿರುವಂತಹ ಜನರ ಸಂಬಂಧ, ಸಂಪರ್ಕ, ಜನಾನುರಾಗ ನಾನು IAS ಸೇರಿದರೆ ಆಗ್ತಾ ಇರಲಿಲ್ಲ ಅಂತ ಖಡಾಖಂಡಿತವಾಗಿ ಘಂಟಾಘೋಷವಾಗಿ ಹೇಳ್ತೀನಿ. H. ವೀರಭದ್ರಯ್ಯ ಅಂತಿದ್ದು ನಮ್ಮ DGP ಆಗಿದ್ದರು, ಕರ್ನಾಟಕದ IGP ಆಗಿದ್ದರು ಆ ಟೈಮಲ್ಲಿ. ಅವ್ರು ಹೇಳಿದರು, ಇದು ಒಂದೇ ಸೇವೆಯಲ್ಲಿ ನೀನು ಕಣ್ಣೀರು ಕರೆಯುತ್ತಿರೋ ಕಣ್ಣೀರನ್ನು ಒರೆಸಬಹುದು, ಯಾರು ನ್ಯಾಯಕ್ಕಾಗಿ ಹಾತೊರಿತಿದ್ದಾರೆ ಅವರಿಗೆ ನ್ಯಾಯ ಕೊಡಿಸಬಹುದು. ಬೇರೆ ಯಾವ ಸರ್ವೀಸಲ್ಲೂ ಈ ಸರ್ವೀಸಲ್ಲಿ ಸಿಗುವಷ್ಟು ತೃಪ್ತಿ ಸಿಗೋಲ್ಲ ಅಂತ ಅವ್ರು ಹೇಳಿದರು. ಅವರ ಮಾತುಗಳನ್ನೇ ನೆನಪಿನಲ್ಲಿ ಇಟ್ಕೊಂಡೆ. ಎಷ್ಟು ನಿಜ ಅಂತ ಈಗಲೂ ಅನ್ನಿಸ್ತದೆ. ನಾನು IPS ಸೇವೆ ಸೇರಿದ ನಂತರ ಕರ್ನಾಟಕನೇ ಸಿಕ್ತು. ಯಾಕೆಂದರೆ ನಾನು ಕರ್ನಾಟಕದಲ್ಲಿ ನಂಬರ್ 1 ಆಗಿದ್ದೆ. ಕರ್ನಾಟಕನೇ ಸಿಕ್ತು. ಕರ್ನಾಟಕಕ್ಕೆ ಬಂದು ತರಬೇತಿ ಆದ ತಕ್ಷಣ ನನಗೆ ಮೊದಲು ಹೊಸಪೇಟೆ ಉಪವಿಭಾಗ, ಇವರ ಮಗ ಅಲ್ಲೇ ಇದ್ದ ಹೊಸಪೇಟೆಯಲ್ಲಿ ನಾನು ASP ಆದೆ. ಅಲ್ಲಿಂದ ಅನುಭವ ಶುರು ಮಾಡ್ತೀನಿ. ಯಾಕೆಂದರೆ ಇವತ್ತೆಲ್ಲ ನಿಮಗೆ ರೋಚಕ ಅನುಭವ, ನಮ್ಮದು ರೋಚಕನೂ ಇದೆ, ರೋಚಕವಿಲ್ಲದಂತಹ ಅನುಭವ ಇದೆ. ಅಲ್ಲಿ ನಾನು ASP ಆದಾಗ ನನ್ನ ಮೊದಲ ರೇಪ್ ಕೇಸ್, ಮೊದಲ ಕೇಸ್. ಆ ಸಮಯದಲ್ಲಿ ಅದೊಂದು ಬಹಳ ಗುರುತರ ಅಪರಾಧವಾಗಿದ್ದು, ಆ ರೀತಿ ಅಪರಾಧವಾದಾಗ ASP ಖುದ್ದಾಗಿ ಅಲ್ಲಿ ಹೋಗಿ ತನಿಖೆ ಮಾಡಬೇಕಾಗಿತ್ತು. ಹೋಗಿ ತನಿಖೆ ಮಾಡಿದಾಗ 8 ವರ್ಷದ ಬಾಲಕಿ, ಆಕೆ ಒಂದು ಲೇಬರ್ ಕ್ಯಾಂಪಿನಲ್ಲಿದ್ದು, ಅವಳ ಪಕ್ಕದ ಮನೆಯ ಒಬ್ಬ ಕೂಲಿ ಕಾರ್ಮಿಕ ಅವಳಿಗೆ ರೇಪ್ ಮಾಡಿದ್ದ. ಆ ರೇಪ್ ಹೇಗೆ ಆಯಿತು ಅಂತ ಆಕೆಗೆ ಹೇಳಲಿಕ್ಕೆ, ಯಾವ ರೀತಿ ಅವಳು ಡಿಸ್ಕ್ರೈಬ್ ಮಾಡಿದ್ಲು ಅದು ನಿಮಗೆ ಹೇಳಲಿಕ್ಕಾಗಲ್ಲ. ಕಣ್ಣಲ್ಲಿ ನೀರು ಬಂತು. ಅವತ್ತಿನಿಂದ ನಾನು ಈ ಸೇವೆ, ಸ್ತ್ರೀಯರಿಗೆ ಮತ್ತು ಮಕ್ಕಳ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ ಅಂಥ ದೌರ್ಜನ್ಯದ ವಿರುದ್ಧ ಹೋರಾಡಬೇಕು ಅಂಥೇಳಿ ಅವತ್ತೇ ತೀರ್ಮಾನ ಮಾಡಿದೆ. ಹಾಗೇ ನಡ್ಕೊಂಡು ಬಂದಿದ್ದೀನಿ. ಇವತ್ತಿಗೂ ಸ್ತ್ರೀ ಸಂವೇದನಾಶೀಲ ಪೊಲೀಸ್ ಅಧಿಕಾರಿ ಅಂತ ನಾನು ಕರೀತಾರೆ. ನನಗದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ಅದಾದ ನಂತರ ಹೊಸಪೇಟೆಯಲ್ಲಿ ನಾನು ಮಾಡಿದ ಒಂದು ದೊಡ್ಡದೇನೋ, ಅದು ಆ ಸಮಯದಲ್ಲಿ ದೊಡ್ಡದಾಗಿತ್ತು. ಹೊಸಪೇಟೆಗೆ ಹಂಪಿ ಬರ್ತಾಯಿತ್ತು. ಆ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂತಹ ಹಲವಾರು ಗುಡಿಗಳಲ್ಲಿದ್ದ ವಿಗ್ರಹಗಳನ್ನು ಕದ್ದು ಅದನ್ನು ವಿದೇಶಗಳಿಗೆ ಕಳಿಸ್ಬಿಡ್ತಾಯಿದ್ರು. ನಮ್ಮ ದೇವಾಲಯಗಳ ಸಾಕಷ್ಟು ಮೂರ್ತಿಗಳನ್ನು ಕದ್ದುಬಿಟ್ಟಿದ್ರು. ಆ ಥರ ಒಂದು ಜಾಲ ಇದೆ ಅಂತ ನನಗೆ ಗೊತ್ತಾಯಿತು. ಆಗ ನಾನೇ ಒಬ್ಬ ಖರೀದಿದಾರನ ವೇಷದಲ್ಲಿ, ಮುಂಬೈನ ಒಬ್ಬ ವಿಗ್ರಹ ಖರೀದಿದಾರನ ವೇಷದಲ್ಲಿ ಹೋಗಿ, ಆ ಬೇರೆ ಊರಿಂದ, ಬೆಂಗಳೂರಿನಿಂದ ಬಂದಿತ್ತು ಒಂದು ಗ್ಯಾಂಗ್. ಆ ಗ್ಯಾಂಗದ ಉದ್ದೇಶ ಏನಂದರೆ ಹೊಸಪೇಟೆಯಲ್ಲಿ ದೇವಸ್ಥಾನದ ವಿಗ್ರಹಗಳನ್ನು ಕದ್ದು ಅವುಗಳನ್ನು ಮಾರಾಟ ಮಾಡೋದು. ನಾನು ಅವರ ಹತ್ರ ಒಬ್ಬ ಮಾರಾಟಗಾರನಂತ ಹೇಳಿ ವ್ಯಾಪಾರ ಕುದುರಿಸಿ, ಆನಂತರ ನಾವು ಅವ್ರು ರೇಡ್ ಮಾಡಿ ಅವ್ರನ್ನ ಹಿಡಿದ್ವಿ. ಒಂದೇ ಬಾರಿ 121 ವಿಗ್ರಹ ನಾವು ವಶಪಡಿಸ್ಕೊಂಡ್ವಿ. ಇಡೀ ದೇಶದಲ್ಲಿ ಅದು ಬಹಳ ದೊಡ್ಡ ಹೆಸರಾಯಿತು.
ಆ ಹೆಸರು ಆಗ ನೆಕ್ಸ್ಟ್ ಡೇ ಏನಾಯಿತು ಅಂದರೆ ಒಬ್ಬ ಎಮ್ ಎಲ್ ಎ ನಮ್ಮ ಹೊಸಪೇಟೆಯ ಎಮ್ ಎಲ್ ಎ ಅವರು ಒಬ್ಬ ಪೊಲೀಸ್ ಅಧಿಕಾರಿಗೆ ಕೈ ಮಾಡಿದರು. ಅವರು ಕಾಂಗ್ರೆಸ್ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಆಗಿದ್ದರು. ಆ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಆಗಿ ನಮ್ಮ ಪೊಲೀಸ್ ಅಧಿಕಾರಿ ಮೇಲೆ ತಾವು ಎಮ್ ಎಲ್ ಎ ಅನ್ನೋ ದರ್ಪದಿಂದ ಅವರು ಕೈ ಮಾಡಿದ್ರು. ಅವರು ಸರ್ಕಾರದಲ್ಲಿ ಬಹಳ ಪ್ರಭಾವಯುತ ಎಮ್ ಎಲ್ ಎ ಆಗಿದ್ದರು. ಒಬ್ಬ ASP ಆಗಿ ಇನ್ನೂ ಆಗ್ತಾನೆ ನಾವು ಹೊಸದಾಗಿ ಕೆಲಸಕ್ಕೆ ಸೇರಿರೋದು. ASP ಆಗಿ ತೀರ್ಮಾನ ತಗೊಂಡೆ, ಇವರಿಗೆ ಬುದ್ಧಿ ಕಲಿಸ್ಬೇಕು, ನಮ್ಮ ಪೊಲೀಸರಿಗೆ ಮೇಲೆ ಕೈ ಮಾಡಿದ್ದಾರೆ, ಇವರನ್ನು ಬಿಡಬಾರದು ಅಂತ ಹೇಳಿ ಅವರಿಗೆ ಅರೆಸ್ಟ್ ಮಾಡ್ಕೊಂಡು ಬಂದು ಅವರಿಗೆ ಜೈಲಲ್ಲಿ ಲಾಕಪ್ಪಲ್ಲಿ ಹಾಕಿ, ಆ ಲಾಕಪ್ಪಲ್ಲಿ ಹಾಕಿ ಫೋಟೋಗ್ರಾಫರ್ ಕರೆಸಿ ಫೋಟೋ ತೆಗೆಸಿ ಅವರಿಗೆ ಸಾಕಷ್ಟು ಅವಮಾನ ಮಾಡಿದೆ. ಅದಾದ ಕೂಡಲೇ ಅವರು ಜಾಮೀನಿನ ಮೇಲೆ ಬಿಡಿಸ್ಕೊಂಡ್ಬಂದರು. ನಿನ್ನನ್ನು ನಾನು ಬಿಡೋದಿಲ್ಲ, ನಾನು ಯಾವ ಆಡಳಿತ ಪಕ್ಷದವನು, ನನಗೆ ಅವಮಾನ ಮಾಡಿದ್ಯಾ, ನಾನು ನಿನ್ನೆ ಸಸ್ಪೆಂಡ್ ಮಾಡಿಸೇ ತೀರ್ತೀನಿ ಅಂತ ಹೇಳಿ ಕೂತ್ಕೊಂಡ್ರು. ನಮ್ಮ SP ಅವರಿಗೆ ಬಹಳ ಏನು ಇವನು ದುಡುಕತನ ಮಾಡಿಬಿಟ್ಟ, MLAಗೆ ಅರೆಸ್ಟ್ ಮಾಡಿಬಿಟ್ಟ ಅಂಥೇಳಿ ಅವ್ರಿಗೆ ಬಹಳ ಆತಂಕ ಇತ್ತು. ಇದಾದ ನಾನು ಅವ್ರನ್ನ ಅರೆಸ್ಟ್ ಮಾಡಿ ಅವರು ಬೇಲಿಂದ ಬಂದ ಕೆಲವೇ ದಿನಗಳಲ್ಲಿ ಅಸೆಂಬ್ಲಿ ಸೆಷನ್ ಶುರು ಆಯಿತು. ಅಸೆಂಬ್ಲಿಲಿ ನನ್ನ ಮೇಲೆ ಅವರು ಹಕ್ಕುಚ್ಯುತಿ ಮಂಡನೆ ಮಾಡಿದ್ರು. ಇವರು ಈ ಥರ ನನಗೆ ಅವಮಾನ ಮಾಡಿದ್ರು, ನನಗೆ ಲಾಕಪ್ಪಲ್ಲಿ ಹಾಕಿದ್ರು ಇತ್ಯಾದಿ ಎಲ್ಲ ಹೇಳಿದ್ರು. ಆದರೆ ಆಗಿನ ಸರ್ಕಾರ ನನ್ನ ನಿಲುವನ್ನು ಸಮರ್ಥಿಸಿ MLA ಅವರ ಮಾತನ್ನು ಕೇಳಲಿಲ್ಲ, ನನಗೆ ಸಸ್ಪೆಂಡ್ ಆಗಲಿಲ್ಲ. ಇದಾದ 10 ದಿವಸಕ್ಕೆ ನನಗೆ SP ಅಂತ ಪ್ರಮೋಷನ್ ಕೊಟ್ಟು ಬೀದರ್ ಜಿಲ್ಲೆ ಕಳಿಸಿದ್ರು. ಬೀದರ್ ಜಿಲ್ಲೆಗೆ ನಾನು ಹೋದೆ. ಬೀದರ್ ಜಿಲ್ಲೆ ಭಾಳ ಸಣ್ಣ ಜಿಲ್ಲೆ, ಕರ್ನಾಟಕದ ತುದಿ, ಅದೊಳ್ಳೆ ಕಿರೀಟ ಇದ್ದಾಗಿದೆ. ಆಂಧ್ರ ಒಂದು ಕಡೆ ಮಹಾರಾಷ್ಟ್ರ, ಒಂದು ಕಡೆ ಕರ್ನಾಟಕ, ಮೂರು ಬೇರೆ ಬೇರೆ ಥರದ ಜನಗಳು, ಭಾಷೆ ಬೇರೆ. ಅಲ್ಲಿ ನಾನು ಕೆಲಸ ಮಾಡ್ತಿದ್ದಾಗ ಒಂದು ದೊಡ್ಡ ಭೀಕರವಾದ ಕೋಮು ಆಯಿತು. ಕೋಮು ಗಲಭೆ ಅಂದರೆ ಹಿಂದೂ ಮುಸ್ಲಿಂ ಗಲಭೆ ಅಲ್ಲ, ಅದು ಕಾಸ್ಟ್ ಕಾನ್ಫ್ಲಿಕ್ಟ್ ಅಂತ. ಆ 2 ಜಾತಿಗಳ ನಡುವೆ ಸಂಘರ್ಷ ಆಯಿತು. ಆ ಜಾತಿಗಳ ನಡುವೆ ಸಂಘರ್ಷ ಆದಾಗ ತುಂಬ ಭಾರೀ ಪ್ರಮಾಣದಲ್ಲಿ ಜಿಲ್ಲಾದ್ಯಂತ ಅಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂದೇನೆಂದರೆ, ಒಂದು ಕಡೆ ಬಸವೇಶ್ವರರ ಮೂರ್ತಿ, ಒಂದು ಕಡೆ ಅಂಬೇಡ್ಕರ್ ಮೂರ್ತಿ, ಎಲ್ಲೂ ಹೋದರೂ ಪ್ರತಿಯೊಂದು ಜಾಗದಲ್ಲೂ ಹಾಗೆ ಇರುತ್ತೆ. ಆ ಥರ ಆದಾಗ ಅಲ್ಲಿ ಗಲಾಟೆ ನಡೆದಾಗ ಒಂದು ಕಡೆ ಅಂಬೇಡ್ಕರ್ ಮೂರ್ತಿನ ಕೆಡವಿಬಿಟ್ರು. ಈ ಇರಾಕಲ್ಲಿ ಸದ್ದಾಮ್ ಹುಸೇನ್ದೆಲ್ಲ ಮಾಡಿದ ಆ ಟೈಪ್ ತುಂಬ ದೊಡ್ಡ ಗಲಾಟೆ ಆಗೋಯಿತು. ಇಡೀ ಜಿಲ್ಲೆಯಲ್ಲಿ, ಚಿಕ್ಕ ಜಿಲ್ಲೆ, ಶಿವಮೊಗ್ಗಕ್ಕಿಂತ ಚಿಕ್ಕ ಜಿಲ್ಲೆ, ದೊಡ್ಡ ಗಲಾಟೆ ಆಯಿತು, ಘರ್ಷಣೆ ಆಯಿತು, ಪೊಲೀಸ್ ಫೈರಿಂಗ್ ಆಯಿತು, 5-6 ಜನ ಸತ್ತೋದ್ರು. ಅಷ್ಟರಲ್ಲಿ ಶಾಂತಿ ಸಮಿತಿ ಆಯಿತು. ಈಗ ಇಲ್ಲಿ ಗಣಪತಿ ಹಬ್ಬಕ್ಕೆ ಅಂತ ಮಾಡ್ತಾರಲ್ಲ, ಆ ಥರದ್ದು ಅಲ್ಲೂ ಆ ಟೈಮಲ್ಲೂ ಮಾಡಿದ್ರು ಶಾಂತಿ ಸಮಿತಿ. ಶಾಂತಿ ಸಮಿತಿಲಿ ಎರಡು ಮುಖಂಡರು, 2 ಕಡೆಯ ಮುಖಂಡರು, 2 ಕಡೆಯ ರಾಜಕೀಯ ಜನರು ನಾವೆಲ್ಲ ಶಾಂತಿಯಿಂದ ಇರ್ತೀವಿ ಅಂತ ಒಪ್ಕೊಂಡ್ರು. ಭಾಲ್ಕಿ ಅಂತಂದು ಊರಿದೆ, ಆ ಭಾಲ್ಕಿ ಊರಿನಲ್ಲಿ ಗಲಾಟೆ ಇದ್ದು, ಇಲ್ಲಿ ಅಂಬೇಡ್ಕರ್ ಮೂರ್ತಿ ಕೆಡವಿದ್ದೆ ಆ ಊರಲ್ಲಿ. ಆ ಊರಿನಲ್ಲಿ ಹೋಗಿ ಶಾಂತಿ ಸ್ಥಾಪನೆ ಮಾಡಬೇಕು ಅಂತಾಯಿತು. ಇಡೀ ಜಿಲ್ಲೆಯ ಎಲ್ಲ ಮುಖಂಡರು ಅಲ್ಲಿ ಹೋಗಬೇಕು ಅಂತಾಯಿತು. ಒಬ್ಬರು ಮುಖಂಡರನ್ನ ಮೊದಲಿಗೆ ನೀವು ಅಲ್ಲಿ ಹೋಗಿ ಏನು ನಡೀತಿದೆ ಹೋಗಿ ಅಂತ ಕಳಿಸಿದ್ರು. ಆ ಮುಖಂಡರು ದಲಿತ ಜನಾಂಗಕ್ಕೆ ಸೇರಿದವರಾಗಿದ್ದರು. ಅವ್ರು ಹೋದರು. ಅವ್ರ ಹಿಂದೆಯೇ DC ಮತ್ತು ನಾನು, ನೀವು ಅವ್ರ ಜೊತೆ ಹೋಗಿ, ನಾವು ಅವ್ರ ಜೊತೆಗೆ ಹೋಗೋಕ್ಕಿಂತ ಮುಂಚೆ ಅವ್ರು ಹೊರಟೋದ್ರು. ಅವ್ರು ಹೋಗಿ 10 ನಿಮಿಷಕ್ಕೆ ನಾವು ಅವರ ಹಿಂದೆ ಹೋದ್ವಿ. ಆ ಭಾಲ್ಕಿ ನಗರದ ಮಧ್ಯಭಾಗಕ್ಕೆ ಬರುವಷ್ಟರಲ್ಲಿ ನಮಗೇನೋ ಗಲಾಟೆ ಆಗ್ತಿದೆ ಅಂತ ಅನ್ನಿಸ್ತು. ಏನಾಗ್ತಿತ್ತು ಅಂದರೆ, ನಾವು ಏನಾಗ್ತಿದೆ ಅಂತ ಹೇಳಿದ್ವಿ, ಅಲ್ಲಿ ನೋಡಿ ಅಲ್ಲಿ ಅಂತ ಹೇಳಿದ್ರು. ಒಬ್ಬ ವ್ಯಕ್ತಿ ಪೂರ್ತಿ ಮೈ ಮೇಲೆ ಬೆಂಕಿ ಹತ್ತಿ ಉರಿತಾ ಇದ್ದ. ಯಾರು ಇಲ್ಲಿ ನಮ್ಮ ಜೊತೆ ಮೀಟಿಂಗಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ಮೀಟಿಂಗ್ ಇದ್ದು ಹೋಗಿದ್ದರು, ಆ ಮುಖಂಡನಿಗೆ ಕರೆದು ನೀನು ಬೇರೆ ಜಾತಿಯವನು ಅಂಥೇಳಿ ಅವನ ಮೇಲೆ ಪೆಟ್ರೋಲ್ ಹಾಕಿಬಿಟ್ಟು
ಜೀವಂತ ಸುಟ್ಟುಬಿಟ್ಟಿದೆ. ಕಣ್ಣಲ್ಲಿ ನಿಮಗೆ ರೋಚಕ ಅಂತ ಹೇಳ್ತೀರಿ, ಈಗ ಕಣ್ಣಲ್ಲಿ ನನಗೆ ಇನ್ನೂ ಕಟ್ಟದಾಗಿದೆ. 1981ರಲ್ಲಿ ನಡೆದ ಘಟನೆ, ಈಗ 43 ವರ್ಷ ಆಯಿತು, ಇನ್ನೂ ನಾನು ಮರ್ತಿಲ್ಲ. ಆತ ವಿಲಿ ಒದ್ದಾಡ್ತಿದ್ದೆ. ಯಾವುದಾದ್ರು ವ್ಯಕ್ತಿಗೆ ಬೆಂಕಿ ಹತ್ತಿಬಿಟ್ರೆ ಏನಾಗುತ್ತೆ ನಿಮ್ಗೆ ಗೊತ್ತೆ, ಪೂರ್ತಿ ಇಡೀ ಮೈಗೆ ಬೆಂಕಿ ಹತ್ತಿತ್ತು. ತಕ್ಷಣ ಆಸ್ಪತ್ರೆಗೆ ಹೋಗಿ ಅವರಿಗೆ ಕಂಬಳಿ ಹೊತ್ತಿಸಿ ಎಲ್ಲ ಮಾಡಿ ಸರಿ ಮಾಡಿದ್ವಿ. ಹೈದರಾಬಾದ್ಗೆ ಅವರನ್ನು ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಮಾಡಬೇಕಾಯಿತು. ಹೈದರಾಬಾದಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಅವರು ಹೋಗ್ಬಿಟ್ರು. ಆ ಯಾರಿಗೆ ಬೆಂಕಿ ಪೆಟ್ರೋಲ್ ಹಚ್ಚಿ ಸುಟ್ಟಿದ್ದರೋ ಅವರು ಅಡ್ವೊಕೇಟ್ ಕೂಡ ಆಗಿದ್ದರು. ಇಡೀ ಜಿಲ್ಲೆ, ಅದ್ಯಾಕೆ ಪಕ್ಕದ ಜಿಲ್ಲೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಎಲ್ಲ ಕಡೆಯೂ ದೊಡ್ಡ ಗಲಾಟೆ ಆಗುತ್ತೆ. ಈ ಒಂದು ಗಲಭೆ ಆಮೇಲೆ ಹೆಚ್ಚಿನ ಸಿಬ್ಬಂದಿಗಳನ್ನು ಕರೆಸಿದ್ವಿ. ಗಲಭೆನ ಕಂಟ್ರೋಲ್ ಆಯಿತು. ಗಲಭೆ ಕಂಟ್ರೋಲ್ ಆದ 4 ದಿವಸಕ್ಕೆ ನನಗೆ ಅಲ್ಲಿಂದ ವರ್ಗಾವಣೆ ಮಾಡಿಬಿಟ್ರು. ಕಾನೂನು ಸುವ್ಯವಸ್ಥೆ ಕಾಪಾಡುವುದರಲ್ಲಿ ನೀವು ವಿಫಲರಾಗಿದ್ದೀರಿ. ಪ್ರಥಮ ಚುಂಬನಂ ದಂತಭಗ್ನಂ, ಮೊದಲ ಜಿಲ್ಲೆಯಿಂದಲೇ ಅವಮಾನಿತನಾಗಿ ನಾನು ಹೊರಗಡೆ ಬಂದೆ. ನನಗೆ ಜಿಲ್ಲೆಯ ಚಾರ್ಜ್ ಕೊಡಲಿಲ್ಲ. ಆ ಸಮಯದಲ್ಲಿ ಯಾರಿಗೂ ಬೇಡವಾಗಿದ್ದ ಲೋಕಾಯುಕ್ತ ಅನ್ನುವ ಜಾಗಕ್ಕೆ ನನಗೆ ಪೋಸ್ಟಿಂಗ್ ಮಾಡಿದ್ರು. ಅದಾದಮೇಲೆ 2-3 ವರ್ಷ ನನಗೆಲ್ಲೂ ಉತ್ತಮ ಪೋಸ್ಟಿಂಗ್ ಸಿಗಲಿಲ್ಲ. ಆಮೇಲೆ ಕೊಡಗು ಜಿಲ್ಲೆ SP ಅಂತ ಮಾಡಿದ್ರು. ಆ ಜಿಲ್ಲೆಯಲ್ಲಿ ಈಗ ನನಗೆ ಆಲ್ರೆಡಿ ಒಂದು ಹಣೆಪಟ್ಟಿ ಬಂದಿದೆ, ನಾನು ಉತ್ತಮ ಅಧಿಕಾರಿ ಅಲ್ಲ ಅಂತ ಬಂದುಬಿಟ್ಟಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ವಿಫಲನಾಗಿದ್ದೀನಿ ಅಂತ ಬಂದಿದೆ. ಇನ್ನಾದರೂ ಸರಿ ಮಾಡ್ಕೋಬೇಕು, ನನಗೆ ಅಂಟಿರುವ ಕಳಂಕವನ್ನು ಹೋಗಲಾಡಿಸ್ಕೋಬೇಕು. ಕೊಡಗು ಜಿಲ್ಲೆ ಭಾಳ ಸಣ್ಣ ಜಿಲ್ಲೆ, ಬೀದರಷ್ಟೇ ಸಣ್ಣ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಶಕ್ತಿ ಮೀರಿ ಕೆಲಸ ಮಾಡಿದೆ. 2 ಘಟನೆ ಆಯಿತು. ಎರಡೇ ಘಟನೆ ಹೇಳ್ತೀನಿ. ಬೀದರ್ ಜಿಲ್ಲೆಯಲ್ಲಿ ನಾನು ಇದ್ದಾಗ ನನಗೆ ಮದುವೆ ಆಗಿ ಸುಮಾರು 1 ವರ್ಷ ಅಷ್ಟೇ ಆಗಿತ್ತು, ಇನ್ನೂ ಮಕ್ಕಳಾಗಿರಲಿಲ್ಲ. ಸೊ ಪತ್ನಿ ಮನೆಯಲ್ಲಿ ಒಬ್ಬರೇ, ನಾನು ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಇನ್ಸ್ಪೆಕ್ಷನ್ ಅಂತ ಇರುತ್ತೆ, ಪೊಲೀಸ್ ಠಾಣೆಗಳ ಪರಿವೀಕ್ಷಣೆ, ಅಲ್ಲಿಗೆ ಹೋಗಬೇಕಾಯಿತು. ಆ ಸಮಯದಲ್ಲಿ ಪರಿವೀಕ್ಷಣೆ 3 ದಿವಸ ಮಾಡಬೇಕಾಯಿತು. ಅಂದರೆ 2 ರಾತ್ರಿ ಅಲ್ಲಿ ಹಾಲ್ಟ್ ಮಾಡಲೇಬೇಕು. ಆ ನಂತರ ವಾಪಸ್ ಬರಬೇಕು ಜಿಲ್ಲೆಗೆ. ಸೊ 2 ರಾತ್ರಿ ನನ್ನ ಹೆಂಡತಿ, ನನಗೆ ಹೆದರಿಕೆ ಆಗುತ್ತೆ ಒಬ್ಬಳೇ ಇರೋಕ್ಕೆ ಮನೇಲಿ. ಸರಿ ನೀನು ಬಾ ಅಂತ ಕರ್ಕೊಂಡು ಹೋಗು. ಬೀದರ್ ಕೊಡಗು ಜಿಲ್ಲೆಯ ಒಂದು ಪೊಲೀಸ್ ಠಾಣೆಗೆ ಹೋದ್ವಿ. ನೀವು ಥಿಂಕ್ ಮಾಡಿ, ಯಾವುದೋ ಒಂದು ಹಳೆಯ ಊರು, ಅಂದರೆ ಚಿಕ್ಕ ಊರು, ಒಂದು ಸಣ್ಣ IB, 1 ರೂಮ್ ಅಥವಾ 2 ರೂಮ್ IBನಲ್ಲಿ ನಾವಿದ್ದೀವಿ. ನಮ್ಮ PSI, ಆ ಟೈಮಲ್ಲಿ ಪೊಲೀಸ್ ಸ್ಟೇಷನ್ PSIಯೇ ತುಂಬ ಹೆಚ್ಚು. PSI ಬಂದರು, ಎಲ್ಲ ಬಂದು ನಮಗೆಲ್ಲ ರಿಸೀವ್ ಮಾಡಿದ್ರು. ನೋಡಪ್ಪ, ನಾಳೆ ಬೆಳಗ್ಗೆ ಬರ್ತೀನಿ, ನಾಳೆ ಬೆಳಗ್ಗೆ ಶುಕ್ರವಾರ ನಾವು ಪೊಲೀಸ್ ಠಾಣೆ ಪೆರೇಡ್ ಮಾಡಬೇಕು, ಪ್ರತಿ ಇನ್ಸ್ಪೆಕ್ಷನ್ನಲ್ಲಿ ಅಧಿಕಾರಿಗಳ ಪೆರೇಡ್ ಮಾಡಬೇಕು, ನಾಳೆ ಪೆರೇಡ್ ಮಾಡ್ತೀನಿ. ಸರ್, ಒಂದು ಸಣ್ಣ ವಿನಂತಿ ಇದೆ ಸರ್ ಅಂದರು. ಏನಪ್ಪ ಅದು ಅಂದೆ. ಸರ್, ತಾವು ಪತ್ನಿ ಸಮೇತರಾಗಿ ಬಂದಿದ್ದೀರಿ, ನಾಳೆ ಶುಕ್ರವಾರ ಇಲ್ಲಿ ಒಂದು ಪುರಾತನ ದೇವಸ್ಥಾನ ಇದೆ, 17ನೇ ಶತಮಾನದ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಭಾಳ ಸುಂದರವಾಗಿದೆ, ಭಾಳ ಪ್ರಶಾಂತ ವಾತಾವರಣ. ಬೆಳಗ್ಗೆ ಅಲ್ಲಿ ಬಂದುಬಿಡಿ, ಪೂಜೆ ಮಾಡಿಸ್ಕೊಂಡು ಹೋಗೋರು. ಹೊಸದಾಗಿ ಮದುವೆ ಆಗಿದೆ, ದೇವರ ಅನುಗ್ರಹ ಆಗಲಿ. ನನಗೆ ಗೊತ್ತಿತ್ತು ಒಂದು ತಲೆ ಒಳಗೆ ಏನಿದೆ ಅಂತ. ನಮ್ಮ ಪೊಲೀಸಲ್ಲಿ ಹೆಂಗಂದರೆ, ಆದಷ್ಟು ಆ ಅಧಿಕಾರಿ, ಮೇಲಧಿಕಾರಿ ನಮ್ಮ ಪೊಲೀಸ್ ಠಾಣೆಗೆ ಬರೋದನ್ನು ಆದಷ್ಟು ಕಡಿಮೆ ಮಾಡಿಸ್ಬೇಕು. ಎಷ್ಟು ದೂರದಲ್ಲಿದ್ದರೆ ನಮ್ಮದು ಯಾವುದು ಹುಡುಕು ಬರಲ್ಲವಲ್ಲ ಹೊರಗಡೆ, ಹಾಗಾಗಿ ದೂರದಲ್ಲಿ. ಬೇಡ ಅಂತ ನಮ್ಮ ಶ್ರೀಮತಿ, ಸ್ವಲ್ಪ ಅವಳು ದೈವ ಭಕ್ತಿ ಜಾಸ್ತಿ ನನಗಿಂತ, ಹೋಗೋಣ ರೀ ಅಂತ. ಸರಿ ಹೋದ. ತುಂಬ ದೂರ. ಆ ಊರು ಎಲ್ಲಿತ್ತೋ ಆ ಊರಿಂದ ಸುಮಾರು 15-20 ಕಿಲೋಮೀಟ್ರ್ ದೂರ ಎಲ್ಲೋ ಹಳ್ಳಿ ಮಾರ್ಗದಲ್ಲಿ ಹೋದ್ವಿ. ಒಂದು ಪ್ರಶಾಂತವಾದ ದೇವಸ್ಥಾನ, ಚೆನ್ನಾಗಿತ್ತು. ದೇವಸ್ಥಾನ ಚೆನ್ನಾಗಿ, ಯಾರೂ ಇರಲಿಲ್ಲ, ಬರೀ ಅರ್ಚಕರು ಮತ್ತು ನಾವು ದಂಪತಿಗಳು. ಚೆನ್ನಾಗಿ ಪೂಜೆ ಮಾಡಿದ್ರು.
ಅಲ್ಲಿ ಅರ್ಚಕರು ಸುಮಾರು 1 ಗಂಟೆ ಕಾಲ ನಿರಂತರವಾಗಿ ಪೂಜೆ ಮಾಡಿದ್ರು. ವಾಪಸ್ ಬರೋಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು. ಅಷ್ಟರಲ್ಲಿ ಅಲ್ಲಿ ಇನ್ನೊಂದು ಘಟನೆ ಆಗಿದ್ದನ್ನು ನೀವು ಅದನ್ನು ಹೇಳಲೇಬೇಕು. ಅಲ್ಲಿ ಪೂಜೆ ಆದ ನಂತರ ಪ್ರಸಾದ ಕೊಟ್ಟರಲ್ಲ, ಪ್ರಸಾದ ಕೊಟ್ಟ ನಂತರ ಸಾಮಾನ್ಯವಾಗಿ ಅರ್ಚಕರಿಗೆ ನಮಸ್ಕಾರ ಮಾಡಿ ದಕ್ಷಿಣೆ ಕೊಡೋದು ವಾಡಿಕೆ ಎಲ್ಲ ಕಡೆ. ಸೊ ನಾವು ದಂಪತಿಗಳು ಅವರಿಗೆ ಅರ್ಚಕರು ಬಂದರು, ಪ್ರಸಾದ ಕೊಟ್ಟ ಮೇಲೆ ಮೊದಲು ನನ್ನ ಶ್ರೀಮತಿ ನಮಸ್ಕಾರ ಮಾಡಿದ್ಲು. ದೀರ್ಘ ಸುಮಂಗಲಿ ಭವ, ನಿನಗೆಲ್ಲ ಪುತ್ರ ಪೌತ್ರ ಅದು ಎಲ್ಲ ಸಿಗಲಿ ಅಂತೆಲ್ಲ ಹೇಳಿಬಿಟ್ರು. ನಾನು ನಮಸ್ಕಾರ ಮಾಡೋಕ್ಕೆ ಹೋಗ್ತೀನಿ, ಹಿಂದಿಂದ ಹೋಗ್ತಾರೆ. ಯಾತಕ್ಕೆ ಇವರು ನಾನು ನಮಸ್ಕಾರ ಮಾಡೋದು ಬೇಡವಾ ಇವರಿಗೆ ಅರ್ಚಕರಿಗೆ ಯಾಕೆ ಅಂತ. ನಾನು ನಮಸ್ಕಾರ ಮಾಡೋಕ್ಕೆ ಹೋಗ್ತೀನಿ, ಅವ್ರು ಹಿಂದೆ ಹೋಗ್ತಾರೆ. ಸರಿ ಪರವಾಗಿಲ್ಲ ಬಿಡು ಅಂತ ಹೇಳಿದೆ. ನನ್ನ ಶ್ರೀಮತಿ ಸುಮ್ಮನೆ ಇರಬೇಕು, ಅರ್ಚಕರಿಗೆ ನಮಸ್ಕಾರ ಮಾಡಬೇಕಾದ್ದು ಕರ್ತವ್ಯ ಮಾಡಿ ಅಂತ ಬಲವಂತ ಮಾಡಿ ಅವರು ಭಾಳ ಮುಜುಗರದಿಂದ ಮಾಡಿಸ್ಕೊಂಡ್ರು. ಆ ಜಿಲ್ಲೆ SP ನಮಸ್ಕಾರ ಮಾಡ್ತಿದ್ದಾರೆ ಅಂತೇನೋ ಗೊತ್ತಿಲ್ಲ ನನಗೆ, ಬಟ್ ಭಾಳ ಮುಜುಗರದಿಂದ ಮಾಡಿಸ್ಕೊಂಡ್ರು. ಅದಾದ ಮೇಲೆ ವಾಪಸ್ ಬಂದ್ವಿ. ಅವತ್ತಿನ ಪೆರೇಡ್ ಆಗಲೇ ಇಲ್ಲ, ಸುಮ್ಮನೆ ಹಾಗೆ ಹೋಗಿ ಏನೋ ಮುಗೀತು. ಮಾರನೇ ದಿವಸ ಪೆರೇಡ್ ಮಾಡಿದ್ರು. ಆ ಟೈಮಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಎಷ್ಟು ಜನ ಇರ್ತಾರೆ, ಒಂದು 15 ಜನ ಅಷ್ಟೇ, ಬೊಬ್ಬ ಅಂದರೆ ಟೋಟಲ್. ಆ 15 ಜನನೂ ಬರಬೇಕಾದ ರೂಲ್ಸ್. ಮಾರನೇ ದಿವಸ ಪೆರೇಡ್ ಬಂದು ನಾವು ಆ ಪೆರೇಡ್ನಲ್ಲಿ ನಾರ್ಮಲಿ ಏನು ಮಾಡ್ತೀವಿ, ಇವ್ರಿಗೆ ನಮ್ಮ ಅಡಿಷ್ನಲ್ SP ಅವ್ರಿಗೆ ಗೊತ್ತಿರುತ್ತೆ. ಪೆರೇಡ್ ಮಾಡಿದಾಗ ನಾವು ನೋಡಬೇಕು, ಹೇರ್ ಕಟ್ ಮಾಡಿಸ್ಕೊಂಡಿದ್ದಾನ, ಶೇವ್ ಮಾಡ್ಕೊಂಡಿದ್ದಾನ, ಬೆಲ್ಟ್ಗೆ ಪಾಲಿಷ್ ಹಾಕಿದ್ದಾನ, ಶೂ ಪಾಲಿಷ್ ಹಾಕಿ ಎಲ್ಲ ನೋಡಬೇಕು. ಕೆಳಗಿಂದ ಅಡಿಯಿಂದ ಮುಡಿಯವರೆಗೆ ನೋಡ್ತಾ ಬಂದ್ವಿ. ಒಬ್ಬಂದು ಹೀಗೆ ಅಡಿಯಿಂದ ಅವನು ಹೀಗೆ ಮುಡಿ ತನಕ ಬಂದ ಮುಖ ನೋಡಿದೆ. ಇವನ ಮುಖ ಎಲ್ಲೋ ನೋಡಿದೇನಲ್ಲಪ್ಪ, ಆಲ್ರೆಡಿ ಮೇಡಮ್ ಗೆಸ್ ಮಾಡೇ ಬಿಟ್ರು. ಅವನು ನೋಡಿದ್ರೆ ನಿನ್ನೆ ನಮಗೆ ಪೂಜೆ ಮಾಡಿಸಿದ ಅರ್ಚಕ ಅವನೇ. ಪೊಲೀಸ್ ಹೆಂಗೆ ಅರ್ಚಕ ಆದ, ಅವನು ಅಲ್ಲಿಂದ ಇಲ್ಲಿಗೆ ಹೆಂಗೆ ಬಂದ ಅಂತ ಅದು ನಂದು ಫಸ್ಟ್. ಇದು ಎಷ್ಟಾದರೂ ಪೊಲೀಸ್ ಬುದ್ಧಿ ಕೇಳಿದೆ, ಬಾ ಇಲ್ಲಿ ಈ ಕಡೆ ಅಂತ. ಯಾರು ನೀನು ಪೊಲೀಸಾ ಇಲ್ಲ ಅರ್ಚಕ? ಇಲ್ಲ ನಾನು ಪೊಲೀಸ್ ಅಧಿಕಾರಿ ಸರ್. ಮತ್ತು ಯಾಕೆ ಅಲ್ಲಿ ಹೋಗಿದ್ದೆ ದೇವಸ್ಥಾನಕ್ಕೆ, ನಿಂಗೆ ಇಲ್ಲಿ ಕೆಲಸ ಇಲ್ಲ ಪೊಲೀಸ್ ಸ್ಟೇಷನಲ್ಲಿ? ಇಲ್ಲ ಸ್ವಾಮಿ, ನಮ್ಮ PSI ಸಾಹೇಬ್ರು ಹೇಳಿದ್ರು ಹಾಗೂ ಹೀಗೂ ಮಾಡಿ ಡಿಲೇ ಮಾಡಬೇಕು ಅಂತ. ಅಲ್ಲೊಂದು ದೇವಸ್ಥಾನ ಇತ್ತು, ಆ ದೇವಸ್ಥಾನದಲ್ಲಿ ಅರ್ಚಕ ಇರಲಿಲ್ಲ. ಆ ಅರ್ಚಕ ಎಲ್ಲೋ ಊರು ಹೊಟ್ಟೋಗಿದ್ದ, ಅವನ ಹೆಂಡತಿ ಬಾಣಂತನಕ್ಕೋ ಏನೋ ಹೋಗಿದ್ದ. ಹಾಗಾಗಿ ದೇವಸ್ಥಾನ ತೆಗೆಸಿ ಕ್ಲೀನ್ ಮಾಡಿಸಿ ನನ್ನ ಕೈಯಲ್ಲೇ ಮಾಡಿ ನೀನಲ್ಲಿದ್ದು ಹಾಗೂ ಹೀಗೂ ಮಾಡಿ ಸಾಹೇಬರು ಎಷ್ಟೊತ್ತು ಇರ್ತಾರೋ ಅಲ್ಲಿ ತನಕ ಇರುವಾಗ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿದ್ದೆ ಅಂದ. ಇದನ್ನು ನಾನು ದೇವಸ್ಥಾನಕ್ಕೆ ಪೊಲೀಸ್ ಭೇಟಿ ಅಂತ ಒಂದು ಪುಸ್ತಕ ಬರೆದಿದ್ದೆ. ಅದು ಔಟ್ ಆಫ್ ಪ್ರಿಂಟ್ ಆಗೋಯ್ತು. ಈಗ ಹೊಸದಾಗಿ ಪೊಲೀಸ್ ಜೀವನದಲ್ಲಿ ಹಾಸ್ಯ ಅಂತ ಬರೆದಿದ್ದೀನಿ. ನಮ್ಮ ಜೀವನದಲ್ಲಿ ಭಾಳ ಒತ್ತಡ ಇರುತ್ತೆ. ಆ ಒತ್ತಡನ ನಾವು ತಡ್ಕೋಬೇಕಾದ್ರೆ ನಮ್ಮಲ್ಲಿ ಹಾಸ್ಯ ಪ್ರವೃತ್ತಿ ಇರಬೇಕು. ಸೊ ಈ ಹಾಸ್ಯ ಪ್ರವೃತ್ತಿ ಪೊಲೀಸ್ ನಡವಳಿಕೆಯಲ್ಲಿ ಒಂದೊಂದು ಸಲನೂ ಹಾಸ್ಯ ನಾವು ನೋಡ್ಬೋದು. ಹಾಸ್ಯ ಪ್ರವೃತ್ತಿ ಭಾಳ ಇರುತ್ತೆ. ನಮ್ಮದು ಭಾಳ ಸೀರಿಯಸ್ ಇಲಾಖೆ ಅಂತ ನೀವು ಅನ್ಕೋತೀರ. ಆ ನಮ್ಮ ಇಲಾಖೆಯಲ್ಲಿ ಸಿಗುವಂಥ ಮೋಜಿನ ಪ್ರಸಂಗಗಳು ಆ ಪುಸ್ತಕದಲ್ಲಿದೆ, ಅದನ್ನು ನೀವು ಓದ್ಬೋದು. ಇನ್ನು ಈ ಜೀವನ ಚರಿತ್ರೆ ತಿರ್ಗಾ ಬರೋಣ ಕೂರ್ಗಿಂದ ಇಲ್ಲಿಗೆ. ಅದು ಇನ್ಸಿಡೆಂಟಲಿ ಕೈಗೆ ಬಂದ ತುತ್ತು ಅಂತ, ಅದು ನಂದು ಆತ್ಮಚರಿತ್ರೆ ಬರೆದಿದ್ದೀನಿ. ಅದು ಹೋದ ವರ್ಷ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ಈಗ ಆಲ್ರೆಡಿ 6 ಮುದ್ರಣ ಆಗೋಯ್ತು. 6ನೇ ಮುದ್ರಣ. ಇವತ್ತು ಡಯಾನಾಗೆ ಹೋಗಿದ್ದೆ, ಅವನು ತೋರಿಸ್ದ, ನೋಡಿ ನಿಮ್ಮ ಪುಸ್ತಕ ಇಲ್ಲಿದೆ, ಜನ ಓದ್ತಾ ಇದ್ದಾರೆ ಅಂತ. ಆ ಕೈಗೆ ಬಂದ ತುತ್ತೂರಿನಲ್ಲಿ ಇವೆಲ್ಲ ಬರೆದಿದ್ದೀನಿ. BSc ಫೇಲ್ IPS ಪಾಸ್ ಅಂತ ಮೊದಲನೇ ಪುಸ್ತಕ ಹೇಳಿದೆ. ಅದು ಇನ್ನೇನು KPSC ಪರೀಕ್ಷೆ ಅರ್ಧ ಆಗಿತ್ತು, ಏನೇನೋ ಗೊಂದಲ ಆಗಿ ಮತ್ತೆ ತಿರ್ಗಾ ಆಗುತ್ತೆ. IAS ಮೇನ್ಸ್ ಪರೀಕ್ಷೆಗೆ ಬರ್ತಿದೆ. ಈ ಪರೀಕ್ಷೆಗೆ ಹೋಗೋರಿಗೆ ಅಂತಲೇ ಈ ಪುಸ್ತಕ ಬರೆದಿದ್ದೀನಿ, BSc ಫೇಲ್ IPS ಪಾಸ್ ಅಂತ. ಅದು ನಮ್ಮ ಸಪ್ನಾ ಬುಕ್ ಹೌಸ್ಗೆ ಭಾಳ ಕಡಿಮೆ ಬೆಲೆ ಇಡಿಸಿದ್ದೀನಿ. ದಯವಿಟ್ಟು ನಿಮಗೆ ಓದೋಕ್ಕೆ ಇಷ್ಟ ಇಲ್ಲದವ್ರೆ ನಿಮ್ಮ ಮಕ್ಕಳಿಗಾದರೂ ಅದನ್ನು ಖರೀದಿ ಮಾಡಿ ಕೊಡಲೇಬೇಕಂತ ನಾನೊಬ್ಬ ಲೇಖಕನಾಗಿ ನಾನು ಯಾವ ಪುಸ್ತಕನೂ ಓದು ಅಂತ ಹೇಳಲ್ಲ. ಈ ಪುಸ್ತಕ ಮಾತ್ರ ದಯವಿಟ್ಟು ಓದಬೇಕು. ಯಾಕೆಂದರೆ ನನ್ನ ಹಾಗೆ ನಮ್ಮ ಮಕ್ಕಳು
ಎಂಥದ್ದೇ ಕಷ್ಟ ಬಂದರೂ ಛಲ ಇದ್ದು ಸಾಧಿಸಬಹುದು ಅಂತ ಆ ಪುಸ್ತಕದಲ್ಲಿ ತೋರಿಸಿದ್ದೀನಿ. ಅದನ್ನು ಇಲ್ಲಿ ನೀವು ಇಷ್ಟು ಜನ ಸಭಿಕರು ನೆರೆದಿದ್ದೀರಾ, ಅದನ್ನು ನೀವು ಖಂಡಿತ ಓದಬೇಕು. ಕೊಡಗಿಂದ ಬಂದೆ, ನಾನು ಮತ್ತೆ ಗುಲ್ಬರ್ಗಾಗೆ ಬಂದೆ. ಎಸ್ ಪಿ ಆಗಿ ದೊಡ್ಡ ಜಿಲ್ಲೆ, ಕೊಡಗು ಬೀದರ್ ಎರಡನ್ನೂ ಸೇರಿ ಅದರ ಡಬಲ್ ಜಿಲ್ಲೆ. ಈಗೆಲ್ಲ ಮೂರು ಜಿಲ್ಲೆ ಆಗಿಬಿಟ್ಟಿದೆ. ಆ ಎಲ್ಲ 3 ಜಿಲ್ಲೆ ಸೇರಿ ಒಂದೇ ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಡಿಸ್ಟ್ರಿಕ್ಟ್. ಅಲ್ಲಿಗೆ ನನಗೆ ಎಸ್ ಪಿ ಮಾಡಿದೆ. ನೋಡಿ ಹೇಗೆ ತಿರುಗುತ್ತೆ. ಅದೇ ಬೀದರ್ ಜಿಲ್ಲೆ, ಪಕ್ಕದ ಬೀದರ್ ಜಿಲ್ಲೆಯಲ್ಲಿ ನಾನು ಅವಮಾನ ಮಾಡ್ಕೊಂಡು ಬಂದಿದ್ದೆ. ಈಗ ಮತ್ತೆ ಗುಲ್ಬರ್ಗಾ ಜಿಲ್ಲೆಗೆ ಬಂದೆ. ಆ ಗುಲ್ಬರ್ಗಾ ಜಿಲ್ಲೆಗೆ ಬರೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಆಯಿತು. ಆ ಕೊಡಗು ಜಿಲ್ಲೆಯಲ್ಲಿ ಕಾಡು ಭಾಳ ಇದೆ. ಇಲ್ಲಿ ಹೇಗೆ ನಿಮ್ಮಲ್ಲಿ ಕಾಡಿದೆ, ಕಾಡು ತುಂಬ ಇದೆ, ಆನೆಗಳ ಹಾವಳಿ ಜಾಸ್ತಿ. 1983ರಲ್ಲಿ ನಾನು ಎಸ್ ಪಿ ಆಗಿದ್ದಾಗ ನನಗೆ ಮೊದಲು ಒಂದು ಮಾಹಿತಿ ಬಂತು. ಇಲ್ಲಿ ಯಾರೋ ಆನೆಯನ್ನು ಹೊಡೆದು ಅದರ ದಂತವನ್ನು ಕದ್ಕೊಂಡು ಹೋಗಿದ್ದಾರೆ ಅಂತ. ನಾವು ತಕ್ಷಣ ಹೋದ್ವಿ. ಕಾಡು ಭಾಳ ದುರ್ಗಮವಾದ ಕಾಡು, ಸುಮಾರು 5 ಕಿಲೋಮೀಟ್ರ್ ನಡ್ಕೊಂಡು ಹೋದ್ವಿ. ಫಾರೆಸ್ಟ್ ಅಧಿಕಾರಿಗಳು, ನಾವು ಪೊಲೀಸ್ ಅಧಿಕಾರಿ ಎಲ್ಲ. ಅಲ್ಲಿ ಆಗಿದ್ದೇನೆಂದರೆ, ಆನೆ ಹೊಡೆದು ಆನೆ ದಂತ ಮಾತ್ರ ಕದ್ದಿರಲಿಲ್ಲ, ಅಲ್ಲದ ಆ ದಂತಚೋರನಿಗೆ ಯಾರು ತಡೆ ಹಿಡಿದರೋ ಪೃಥ್ವಿ ಅಂಥೇಳಿ ಆ ಫಾರೆಸ್ಟ್ ಗಾರ್ಡನ್ನು ಗುಂಡು ಹೊಡೆದು ಕೊಲೆ ಮಾಡಿದರು. ಆನೆಯ ಕೊಲೆ, ಫಾರೆಸ್ಟ್ ಅಧಿಕಾರಿಯ ಕೊಲೆ ಎರಡು ಒಟ್ಟಿಗೆ ಆಗಿತ್ತು. 83ರಲ್ಲಿ ಇದು ರಿಜಿಸ್ಟರ್ ಆಯಿತು. ಈ ಕಡೆ ಅದು ಎಲ್ಲಿ ಜಾಗ ಆಗಿತ್ತಂದರೆ, ಈ ಕಡೆ ನೋಡಿದ್ರೆ ತಮಿಳ್ನಾಡು, ಈ ಕಡೆ ನೋಡಿದ್ರೆ ಕೇರಳ, ಈ ಕಡೆ ನೋಡಿದ್ರೆ ಮೈಸೂರು ಜಿಲ್ಲೆ. ಅದಾದ ಮೇಲೆ ಬಹಳ ವರ್ಷ ಆದಮೇಲೆ ವೀರಪ್ಪನ್ನೇ ಇದನ್ನು ಕೊಂದಿದ್ದು, ಪೃಥ್ವಿಯನ್ನು ಕೊಲೆ ಮಾಡಿದವನು ವೀರಪ್ಪನ್ ಅಂತಲೇ ನಮ್ಮ ತನಿಖೆಯಲ್ಲಿ ಗೊತ್ತಾಯಿತು. ಹಾಗಾಗಿ ನಾನು ವೀರಪ್ಪನ ಬಗ್ಗೆ, ನಾನು ಎಸ್ ಪಿ ಆಗಿದ್ದಾಗ ಯಾರು ಈ ಆನೆ ಕೊಲೆ ಮಾಡಿದವರು ಅಥವಾ ಪೃಥ್ವಿ ಕೊಲೆ ಮಾಡಿದವರು ಪತ್ತೆ ಆಗಲಿಲ್ಲ. ಅವನು ಎಂಥವನು ಅಂಥೇಳಿ ವೀರಪ್ಪನ ಬಗ್ಗೆ ನಾನು 4 ವರ್ಷಗಳ ಕಾಲ ಸಂಶೋಧನೆ ಮಾಡಿದೆ. ರಾಜ್ಕುಮಾರ್ ಅಪಹರಣ ಆಗಿದ್ದಾಗ ನಾನು ಕರ್ನಾಟಕ ರಾಜ್ಯದ ವಾರ್ತಾ ಇಲಾಖೆ ಮುಖ್ಯಸ್ಥನಾಗಿದ್ದೆ. ಅಪಹರಣ ಆದ ದಿವಸದಿಂದ ಹಿಡಿದು ರಾಜ್ಕುಮಾರ್ ಬಿಡುಗಡೆ ಆದ ದಿವಸದ ತನಕ ಆ 108 ದಿನಗಳು ಏನಾಯಿತು ಅಂತ ನನಗೆ ಗೊತ್ತು. ಕರ್ನಾಟಕ ರಾಜ್ಯದ ಏನೇನಾಯಿತು ಅಂತ. ಅದಾದ ನಂತರ ನಾಗಪ್ಪನವರ ಸಾವೇನಾಯಿತು ಅಂತ ಗೊತ್ತು. ಆ ಕೊಡಗಿನಲ್ಲಿ ಇದ್ದಾಗ ಈ ವೀರಪ್ಪನ ಏನು ಉಪಟಳ ಕೊಟ್ಟಿದ್ದ, ನಾನು ಕೊಡಗಿನಿಂದ ಗುಲ್ಬರ್ಗ ಹೋಗೋ ತನಕ ಪತ್ತೆ ಆಗಿರಲಿಲ್ಲ. ಆ ಪ್ರಕರಣನ ಇಟ್ಕೊಂಡು ಒಂಥರ ವೀರಪ್ಪನ ನನಗೆ ಆವರಿಸ್ಕೊಂಬಿಟ್ಟ. ನಾನು ರಾಜ್ಕುಮಾರ್ ಬಿಡುಗಡೆ ಬಂದ ನಂತರ, ಅಪಹರಣ ಆಗಿದ್ದ ದಿವಸನೇ ನಾನು ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವ್ರನ್ನ ಅವತ್ತೇ ಮುಖ್ಯಮಂತ್ರಿಗಳ ಮನೆಯಲ್ಲಿ ನೋಡಿದೆ. ಅವ್ರೇನು ಹೇಳಿದ್ದು ನನಗೆ ಗೊತ್ತಿದೆ. ಕ್ಯಾಸೆಟ್ ಫಸ್ಟ್ ಕಳಿಸಿದ ಕ್ಯಾಸೆಟ್, ವೀರಪ್ಪನ ಕಳಿಸಿದ ಕ್ಯಾಸೆಟ್ ಕೇಳಿದವರಲ್ಲಿ ನಾನು ಮೊಟ್ಟ ಮೊದಲಿಗ. ಹೀಗೆ ಅವತ್ತಿಂದ ಕಡೆಗೆ ಒಬ್ಬ ಸಾದಾ ಮಾಮೂಲಿ ಆನೆಯ ದಂತಕಳ್ಳ, ಒಬ್ಬ ಮಾಮೂಲಿ ಸ್ಯಾಂಡಲ್ವುಡ್ ಕದಿಯುವಂಥ ವ್ಯಕ್ತಿ ಇಡೀ ಕರ್ನಾಟಕ ರಾಜ್ಯ ಅಲ್ಲಾಡಿಸ್ಬಿಟ್ಟ. ಇಡೀ ಕರ್ನಾಟಕ ರಾಜ್ಯ. ನಿಮ್ಮಲ್ಲಿ ಬಹಳಷ್ಟು ಜನ ನನ್ನ ಊರಿಗೆ ಅವರಿದ್ದೀರಿ. ವೀರಪ್ಪನ ಉಪಟಳ ಏನೇನು ಮಾಡ್ದ ಅಂತ ನಿಮ್ಗೆ ಗೊತ್ತಿದೆ. ವೀರಪ್ಪನ ಕರ್ನಾಟಕದಲ್ಲಿ 120 ಜನಕ್ಕೆ ಕೊಲೆ 120 ಮಿನಿಮಮ್. ಎಷ್ಟೋ ಜನ ಗೊತ್ತೇ ಆಗಿಲ್ಲ. ಯಾವ ಕೆಟ್ಟ ರೀತಿಯಲ್ಲಿ, ಅಮಾನುಷ ರೀತಿಯಲ್ಲಿ ಕೊಲೆ ಮಾಡಿಸಿದ್ದ. ಶ್ರೀನಿವಾಸ್ ಅಂತ ಫಾರೆಸ್ಟ್ ಆಫೀಸರ್ ಇದ್ದರು. ಅವರು ನನಗಿಂತ ಒಂದು 4 ವರ್ಷ ಜೂನಿಯರ್. ಈ ಫಾರೆಸ್ಟ್ ಅಧಿಕಾರಿನ ಹತ್ಯೆ ಮಾಡಿ, ಬರೀ ಹತ್ಯೆ ಮಾಡಿದ್ದಲ್ಲ, ಅವರ ರುಂಡವನ್ನು, ಅವರ ದೇಹವನ್ನು ಕತ್ತರಿಸಿದ, ಕಾಲು ಕತ್ತರಿಸ್ದ, ಕೈ ಕತ್ತರಿಸ್ದ, ತಲೆ ಕತ್ತರಿಸಿದ ರಕ್ತಸಿಕ್ತ ತಲೆಯನ್ನು ತಗೊಂಡು ಹೋಗಿ ಅವರ ಹೆಂಡತಿ ಮುಂದೆ ಕೊಟ್ಟು, ನೀನು ಇದನ್ನು ಫುಟ್ಬಾಲ್ ಥರ ಓದಿ ಅಂಥೇಳಿ. ಆಕೆ ಓದಿಯಲ್ಲ ಅಂತ ಹೇಳಿದ್ಲು. ವೀರಪ್ಪನದ ಎತ್ತರಕ್ಕೆ ಇನ್ನೂ ರಕ್ತ ಹರಿತಿದೆ ಆ ರುಂಡದಲ್ಲಿ, ಮೇಲ್ತನಕ ಎಸ್ತು ಫುಟ್ಬಾಲ್ ಆಡ್ದ.
ನಾನು ಯಾತಕ್ಕೆ ಈ ಥರ ಮಾಡ್ದ, ವೀರಪ್ಪನ್ ಹೀಗೆ ಮಾಡಲಿಕ್ಕೆ ಕಾರಣವೇನು, ಅವನದು ಮನಸ್ಸು ಹಿಂದೆ ಹೋಗಬೇಕು ಅಂಥೇಳಿ ನನ್ನ ರಿಸರ್ಚ್ನಲ್ಲಿ ಬಹಳ ಮಾಡಿದ್ದೀನಿ. STF ಅವರು ಎರಡೂ STF ನೋಡಿದ ಎಲ್ಲ ಜಾಗನೂ ನೋಡಿದ್ದೀನಿ ನಾನು ಹೇಳಿದೆ 4 ವರ್ಷ ರಿಸರ್ಚ್ ಅನ್ನಲ್ಲ, ವೀರಪ್ಪನ್ ಎಲ್ಲೆಲ್ಲಿ ಆಪರೇಟ್ ಮಾಡ್ದೆ ಅಷ್ಟೂ ನೋಡಿದ್ದೀನಿ. ವೀರಪ್ಪನ ಮಗಳ ಇಂಟರ್ವ್ಯೂ ಮಾಡಿದ್ದೀನಿ, ವೀರಪ್ಪನ ಹೆಂಡತಿ ಇಂಟರ್ವ್ಯೂ ಮಾಡಿದ್ದೀನಿ. ವೀರಪ್ಪನ ಪತ್ನಿ ಮುತ್ತುಲಕ್ಷ್ಮಿ ನನಗೆ ಇಂಟರ್ವ್ಯೂ ಮಾಡೋಕ್ಕೆ ಕೊಡಲ್ಲ ಅಂದ್ಬಿಟ್ಲು. ನಾನು ಕರ್ನಾಟಕ ಪೊಲೀಸರನ್ನ ಹತ್ರನೇ ಸೇರಿಸಲ್ಲ, ನೀವು ನನ್ನ ಹತ್ರ ಬರಬೇಡಿ. ಯಾಕೆ ಅಂತ, ನಿಮ್ಮ ಕರ್ನಾಟಕ ಪೊಲೀಸು ನನಗೆ ಮತ್ತು ನಮ್ಮ ಜೊತೆಯವರಿಗೆ, ನಮ್ಮ ರಿಲೇಷನ್ನವರಿಗೆ ಅಮಾನುಷ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂಥೇಳಿ ಆಕೆ ಏನು ಚಿತ್ರಹಿಂಸೆ ಕೊಟ್ಟರು ಅನ್ನೋದನ್ನು ವಿವರವಾಗಿ ನನಗೆ ಹೇಳಿದ್ಲು. ಅದು ನಾನು ಇಲ್ಲಿ ನಿಮಗೆ ಡಿಸ್ಕ್ಲೋಸ್ ಮಾಡೋಕ್ಕೂ ಆಗಲ್ಲ, ಬರೆಯೋಕ್ಕೂ ಆಗಲ್ಲ. ಅವಳು ಬೇಕಾದಷ್ಟು ವೀಡಿಯೋಗಳಲ್ಲಿ ಇದನ್ನೆಲ್ಲ ಹೇಳಿದಾಳೆ, ನೀವು ನೋಡಿರಬಹುದು. ಆದರೆ ವೀರಪ್ಪನ್ ಎಂತಹ ವ್ಯಕ್ತಿ, ಇದೆಲ್ಲ ನೋಡಿದ ಮೇಲೆ ನನಗೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ವೀರಪ್ಪನ್ ಎಂಥ ವ್ಯಕ್ತಿ ಅಂತ ತಿಳ್ಕೊಳ್ಳೋ ಒಂದು ಆಸೆ ಆಯಿತು. ವೀರಪ್ಪನ್ನ ನಾವೆಲ್ಲ ಹೇಳ್ತೀವಿ ಕ್ರೂರಿ ಅಂಥೇಳಿ, ನಾವೆಲ್ಲ ಹೇಳ್ತೀವಿ ಅಮಾನುಷ, ಕೊಲೆಗಡುಕ. ಈಗ ತಾನೇ ಹೇಳಿದ, ನಾನೇ ಹೇಳಿದೆ ನಿಮಗೆ, ರುಂಡವನ್ನು ಚೆಂಡಾಡಿದ ವ್ಯಕ್ತಿ, ಚೆಂಡಾಡ್ದ, ಆ್ಯಕ್ಚುಲಿ ಲಿಟ್ರಲಿ ಚೆಂಡಾಡಿದ ವ್ಯಕ್ತಿ ಅಂತ ಹೇಳ್ತೀವಿ. ಆದರೆ ವೀರಪ್ಪನಲ್ಲಿದ್ದ ಮಾನವೀಯ ಗುಣಗಳನ್ನು ಯಾರೂ ಹೇಳಲ್ಲ. ಯಾಕೆಂದರೆ ಅವನು ಆ ಥರ ಪೋರ್ಟ್ರೇ ಮಾಡಿಬಿಡ್ದು. ನಾವು ಒಬ್ಬ ವ್ಯಕ್ತಿನ 2 ಥರ ನೋಡ್ಕೋಬೇಕು. ಅವನ ಒಂದು ಕಾಯಿನ 2 ಸೈಡ್ಸ್ ಇರುತ್ತಲ್ಲ, 2 ನೋಡಬೇಕು. ನಾವು ಒಂದೇ ಸೈಡ್ ನೋಡ್ತೀವಿ. ವೀರಪ್ಪನ್ ಒಬ್ಬ ದಾನಶೂರ ಕರ್ಣ. ಯಾರೇ ಬರಿಗೈಯಲ್ಲಿ ಬಂದು ದಾನ ಕೇಳಿದ್ರು ಇಲ್ಲ ಅಂತ ಹೇಳ್ತಿರಲಿಲ್ಲ. ಅವನು ತನ್ನ ಗ್ರಾಮದ ಹಲವಾರು ಬಡವರಿಗೆ, ಬಡವರು ತಮ್ಮ ಮಗಳ ಮದುವೆ ಅಂತ ಹೋದರೆ ಪ್ರತಿಯೊಬ್ಬರಿಗೂ ತಾಳಿಗೋಸ್ಕರ ದುಡ್ಡು ಕೊಟ್ಟಿದ್ದಾನೆ. ವೀರಪ್ಪನ್ ಕೊಟ್ಟ ಹಣದಿಂದ ಒಂದು 100-150 ಹೆಣ್ಣು ಮಕ್ಕಳು ವಿವಾಹ ಮಾಡಿಕೊಡೋ ಹಾಗಾಗಿದೆ. ಯಾರೇ ವೀರಪ್ಪನ ಹತ್ರ ಹೋದರೂ ಕಡಿಮೆ ಅಂದರೆ 500 ರೂಪಾಯಿ ಕಳಿಸ್ತಿದ್ದ. ಕಡಿಮೆ ಎಂದರೆ ಅವನು ದೊಡ್ಡ ಚೈನ್ ಹಾಕ್ಕೊಂಡಿದ್ದ. ನೀವು ಹಳೆಯ ಫೋಟೋ ನೋಡ್ಬೋದು, ದೊಡ್ಡ ಚೈನು. ಆ ಚೈನ್ನಲ್ಲಿ ಹುಲಿ ಉಗುರದ್ದು ಲಾಕೆಟ್ ಇತ್ತು. ಯಾರೋ ಬಂದು ಕೇಳಿದಾಗ ಆ ಚೈನ್ ಕೊಟ್ಬಿಟ್ಟ. ನಂತರದ ದಿನಗಳಲ್ಲಿ ನೀವು ಅವನ ಫೋಟೋ ನೋಡಿದ್ರೆ ಫೋಟೋ ಚೈನ್ ಸಿಗೋಲ್ಲ. ಹೆಣ್ಣು ಮಕ್ಕಳ ಮೇಲೆ ಈಗ ನಾನು ಸ್ತ್ರೀ ಸಂವೇದನೆ ಅಂತ ಏನು ಹೇಳಿದೆ, ನನಗೆ ವೀರಪ್ಪನ ಬಗ್ಗೆ ಒಂದು ಕ್ವಾಲಿಟಿ ಬಗ್ಗೆ ಏನು ಇಷ್ಟ ಆಗುತ್ತೆ ಅಂದರೆ, ಸ್ತ್ರೀಯರ ಬಗ್ಗೆ ಅವನಿಗಿದ್ದ ಅಪಾರ ಗೌರವ. ನಿಮಗೆ ಬಹಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ವೀರಪ್ಪನ್ ಬೀಡಿ ಸಿಗರೇಟ್ ಸೇದ್ತಾ ಇರಲಿಲ್ಲ. ವೀರಪ್ಪನ್ ಯಾವುದೇ ಮಾದಕ ಪಾನೀಯಗಳನ್ನು ಸೇವಿಸ್ತಾ ಇರಲಿಲ್ಲ, ಗುಟ್ಕ ತಿಂತಾ ಇರಲಿಲ್ಲ. ದಿನಕ್ಕೆ 2 ಸಲ ಊಟ ಮಾಡ್ತಿದ್ದೆ, 2 ಸಲ. ಬೆಳಗ್ಗೆ 10 ಸಾಯಂಕಾಲ 4 ಗಂಟೆಗೆ ಅಷ್ಟೇ. ಅದು ಬಹಳ ಕಡಿಮೆ ಪ್ರಮಾಣದ ಊಟ. ಅವನಿಗೆ ಯಾವ ಪ್ರಾಣಿ ಸಿಕ್ತೋ ಆ ಪ್ರಾಣಿ ಹೊಡೆದು ಆ ಪ್ರಾಣಿದ ಮಾಂಸ ತಿಂತಿದ್ದೇ ಹೊರತು ಬೇರೆ ಏನೂ ಮಾಡ್ತಿರಲಿಲ್ಲ. ಮಹಾದೈವ ಭಕ್ತ. ಪ್ರತಿದಿನವೂ ಸ್ನಾನ ಮಾಡಿ ಸೂರ್ಯನಿಗೆ ಪೂಜೆ ಮಾಡದೆ ಅವನು ಮುಂದೆ ಕೆಲಸನೇ ಮಾಡ್ತಿರಲಿಲ್ಲ. ಪ್ರತಿ ದಿವಸವೂ ಅವನು ತಿರುಕ್ಕುರಳ್ ಅಂತ ಒಂದು ತಿರುಕ್ಕುರಳ್ ಓದ್ತಾ ಇದ್ದ. ಹೆಣ್ಣು ಮಕ್ಕಳ ಬಗ್ಗೆ ಹೇಳಿದೆ, ಸ್ತ್ರೀ ಸಂವೇದನೆ ಅಂತ ಬಗ್ಗೆ ಹೇಳಿದೆ. ಒಂದು ಇನ್ಸಿಡೆಂಟ್ ಆಗುತ್ತೆ. ವೀರಪ್ಪನಿಗೆ ಎಲ್ಲ ಅವರ ಜನರೆಲ್ಲ ಅವ್ರು ಎಲ್ಲೆಲ್ಲಿ ಆಪರೇಟ್ ಮಾಡಿಸಿದ್ದ ಅಲ್ಲಿ ಹಳ್ಳಿಗರೆಲ್ಲ ಅವನ ಬಗ್ಗೆ ಬಹಳ ಅಭಿಮಾನ. ಪೊಲೀಸವರು ಅವನು ಸಿಕ್ಕದಿದ್ದ ಮುಖ್ಯ ಕಾರಣ ಏನೆಂದರೆ, ಅವನು ಇಲ್ಲಿದ್ದಾನೆ ಅಂತ ಅವನ ಅಡಗುತಾಣ ಹೇಳೋಕ್ಕೆ ಯಾರೂ ತಯಾರಾಗಿರಲಿಲ್ಲ. ಯಾಕೆಂದರೆ ಇಡೀ ಸಮುದಾಯವನ್ನು ಅವನ ಜೊತೆಗಿತ್ತು. ಇಡೀ ಸಮುದಾಯ ಅವನ ಜೊತೆಗಿದ್ದರಿಂದ ಅವನಿಷ್ಟು ವರ್ಷ ಅವನು ಪೊಲೀಸರಿಗೆ ಸಿಗದೆ ಹೋದ. 3 ರಾಜ್ಯಗಳು, ಕೇರಳ, ಕರ್ನಾಟಕ, ತಮಿಳುನಾಡು, 3 ರಾಜ್ಯದ ಪೊಲೀಸ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಷ್ಟೆಲ್ಲ ಮಾಡಿದ್ರು. ಒಂದು ಸಲ ವೀರಪ್ಪನ ಹಿಡಿಬೇಕು ಅಂತ ಅಟ್ ಎ ಟೈಮ್
2500 ಜನ ಇದ್ದರು. ಆದರೂ ಅವನು ಹಿಡಿಯೋಕ್ಕಾಗಲಿಲ್ಲ. ಯಾಕೆ? ಅವನು ಜನಾನುರಾಗ ಗಳಿಸಿದ್ದ. ಹೇಗೆ ಜನಾನುರಾಗ ಗಳಿಸಿದ್ದ? ಜನಕ್ಕೆ ಕೇಳಿದಾಗ ಹಣ ಕೊಡ್ತಿದ್ದ, ಸಹಾಯವನ್ನು ಮಾಡ್ತಾಯಿದ್ದ. ಬೇರೆಯವರು 100 ರೂಪಾಯಿ ಕೂಲಿ ಕೊಡ್ತಿದ್ದಾಗ ಅವನು ಗಂಧದ ಕಟ್ಟಿಗೆ ಕಟ್ ಮಾಡೋಕ್ಕೆ 200 ರೂಪಾಯಿ ಕೊಡ್ತಿದ್ದ. ಒಂದು ಕಡೆ ವೀರಪ್ಪನ್ ಹೇಳ್ತಾನೆ, ನಾನು ವೀರಪ್ಪನ್ ಹೇಳಿರೋ ಎಲ್ಲ ಕ್ಯಾಸೆಟ್ಗಳು ಕೇಳಿದ್ದೀನಿ. ವೀರಪ್ಪನ ಅವನ ಸಹ ಚೋರರನ್ನು ಜೈಲಿನಲ್ಲಿ ಹೋಗಿ ಮೀಟ್ ಮಾಡಿ ಇಂಟರ್ವ್ಯೂ ಮಾಡ್ಕೊಂಬಂದಿದ್ದೀನಿ. ಪ್ರತಿಯೊಬ್ಬರೂ ವೀರಪ್ಪನಿಗೆ ಲಾಯಲ್ ಆಗಿದ್ದರು. ಆ ಲಾಯಲ್ಟಿ ಹೇಗೆ ಬಂತು ಅಂದರೆ, ಲೀಡರ್ಶಿಪ್ ಕ್ವಾಲಿಟಿ ಅಂತ ನಾವೆಲ್ಲ ಇದರಲ್ಲಿ ಓದ್ತೀವಿ, ಮ್ಯಾನೇಜ್ಮೆಂಟಲ್ಲಿ ಓದ್ತೀವಿ. ಲಾಯಲ್ಟಿ ಹೇಗೆ ಬಂತು ಅಂದರೆ, ಎಲ್ಲರೂ ಅವನು ತನ್ನ ಬೆಂಬಲಿಗರಿಗೆ ಹೆಚ್ಚಿನ ಬೆಂಬಲ ಕೊಡ್ತಿದ್ದ. ನಾನು ನಾಯಕ, ನಾ ಹೇಳಿದೆ ನೀವು ಮಾಡು ಅಂತ ಹೇಳ್ತಿರಲಿಲ್ಲ. ಇರಲಿ, ಆ ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತೀನಿ. ಒಬ್ಬ ಮೇಕೆ ರಂಗಸ್ವಾಮಿ ಅಂಥೇಳಿ ಅವನ ತಂಡದಲ್ಲಿದ್ದ. ಮೇಕೆ ರಂಗಸ್ವಾಮಿ ಅವನ ತಂಡದಲ್ಲಿದ್ದಾಗ ಅವರು ತಂಡ ಒಂದು ಕಡೆ ಅಡಕ್ಕೊಂಡು ಯಾವುದೋ ಒಂದು ಗ್ರಾಮಕ್ಕೆ ಹೋಗಿತ್ತು. ಆ ಗ್ರಾಮದಲ್ಲಿ ಒಬ್ಬ ಗ್ರಾಮಸ್ಥ ಇವರಿಗೆ ಆಶ್ರಯ ಕೊಟ್ಟು ಇವರಿಗೆ ಊಟ ಕೊಡ್ತಾಯಿದ್ರು. ವೀರಪ್ಪನ ತಂಡ 6 ಜನ ಇದ್ದರು. ಆ ಸಮಯದಲ್ಲಿ 6 ಜನಕ್ಕೆ ಊಟ ಕೊಡ್ತಿದ್ರು. ಆ ಯಾರು ಅನ್ನದಾತ ಇದ್ದ, ಆ ಅನ್ನದಾತನ ಹೆಂಡತಿಯ ಮೇಲೆ ಮೇಕೆ ರಂಗಸ್ವಾಮಿ ಅನ್ನೋನು ಕಣ್ಣಿಟ್ಟ. ಅದು ವೀರಪ್ಪನಿಗೆ ಗೊತ್ತಾಯಿತು. ವೀರಪ್ಪನೆಲ್ಲೋ ಹೊರಗಡೆ ಹೋಗಿದ್ದ. ಅವನ ತಮ್ಮ ಅರ್ಜುನನ್ ಅವ್ರಿಗೆ ಹೇಳ್ತಾನೆ, ಈ ಥರ ಇವನು ನಮ್ಮ ಗುಂಪಿನಲ್ಲಿದ್ದಾನೆ, ಈ ಥರ ಮಾಡ್ದ, ಇಂಥ ನೀಚ ಕೆಲಸ ಮಾಡಿದ್ನ, ಆಯಿತು ಇವನಿಗೆ ತೋರಿಸ್ತೀನಿ ಅಂಥೇಳಿ ಅವನನ್ನು ಎಲ್ಲರೆದುರಿಗೂ ಕರೆದು, ಅವನದೇ ತಂಡದ ಸದಸ್ಯ ಮೇಕೆ ರಂಗಸ್ವಾಮಿ ಎಲ್ಲರೆದುರಿಗೂ ಕರೆದು ಅವನ ತಮ್ಮಂಗೆ ಹೇಳ್ತಾನೆ, ಅವನಿಗೆ ಶೂಟ್ ಮಾಡಿ ಸಾಯಿಸು ಅಂತ. ಎಲ್ಲರೆದುರಿಗೂ ಶೂಟ್ ಮಾಡಿ ತನ್ನ ತಂಡದ ಸದಸ್ಯನನ್ನೇ ಸಾಯಿಸ್ತಾನೆ. ಮರಣದಂಡನೆ ಯಾಕೆ ಕೊಟ್ಟ ವೀರಪ್ಪನ ತನ್ನ ತಂಡದ ಸದಸ್ಯನಿಗೆ? ಒಬ್ಬ ಹೆಣ್ಣು ಮಗಳಿಗೆ ಅವಮಾನ ಮಾಡ್ದ. ಇನ್ನೊಬ್ಬ ಅವನು ಬಹಳ ಹತ್ತಿರದ ರಿಲೇಟಿವ್, ಅವನ ತಂಡದಲ್ಲಿ ಒಬ್ಬ ಆದಿವಾಸಿ ಗಂಡ ಹೆಂಡತಿ ಇಬ್ಬರೂ ಇದ್ದರು. ಅವಳ ಹೆಂಡತಿ ಮೇಲೆ ಇವನು ಕಣ್ಣಿಟ್ಟ ಇನ್ನೊಬ್ಬ ಅಂಥೇಳಿ ಅವನಿಗೆ ಬಹಳ ಹತ್ತಿರದ ರಿಲೇಟಿವ್. ತಕ್ಷಣ ಅವನಲ್ಲಿಂದ ಓಡಿಸ್ಬಿಡ್ತಾನೆ. ಅವನು ತನ್ನ ಹೆಂಡತಿಗೆ ಬರೀತಾನೆ, ನನಗೆ ಸ್ತ್ರೀಯರ ಮೇಲೆ ಅತ್ಯಂತ ಹೆಚ್ಚು ಗೌರವ ಇದೆ. ಇವರು ಯಾರು ಈ ರೀತಿ ಹೆಣ್ಣು ಮಕ್ಕಳನ್ನು ಟ್ರೀಟ್ ಮಾಡ್ತಾರೆ? ಅವ್ರಿಗೆ ಯಾರು ಮನೇಲಿ ಅಕ್ಕ ತಂಗಿಯರಿಲ್ವಾ, ತಾಯಿ ಇಲ್ವಾ? ಹೆಂಡತಿಯನ್ನು ಬಿಟ್ಟು ಬೇರೆ ಎಲ್ಲ ಸ್ತ್ರೀಯರನ್ನು ನಾವು ನಮ್ಮ ಸೋದರಿಯರಂತೆ ಇಲ್ಲ ನಮ್ಮ ಮಾತೆಯರಂತೆ ಟ್ರೀಟ್ ಮಾಡಬೇಕು ಅಂತ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ದಂತಕಥೆಯಾದ ದಂತಚೋರ ಅಂತ ಬರೆದೆ. ಇಲ್ಲಿ ಈಗ ತಾನೇ ಮೊನ್ನೆ ಅದರದ್ದು 3ನೇ ಎಡಿಷನ್ ಆಯಿತು. ಆ ಕಾಪಿ ಬಂದಿದೆ, ಅದರಲ್ಲಿ ಇವೆಲ್ಲ ಬರೆದಿದ್ದೀನಿ. ಕಡೆಗೆ ಅವನು ಹೇಗೆ ಸಿಕ್ಕಿದ, ತಮಿಳುನಾಡು ಪೊಲೀಸರು ಹೇಗೆ ಇದು ಮಾಡಿ. ಯಾಕೆಂದರೆ ವಿಜಯ್ ಕುಮಾರ್ ನನಗೆ ಬಹಳ ಹತ್ತಿರದ ಅಧಿಕಾರಿ. ವೀರಪ್ಪನ ಕಡೆಗೆ ಸಾವಿಗೆ ಕಾರಣರಾದ ವಿಜಯ್ ಕುಮಾರ್ ನನಗೆ ಬಹಳ ಕ್ಲೋಸ್ ಅಧಿಕಾರಿ. ಇವೆಲ್ಲ ವೀರಪ್ಪನ ಬುಕ್ಕಲ್ಲಿ ಬರೆದಿದ್ದೀನಿ. ಇರಲಿ, ವೀರಪ್ಪನ್ ಈ ಕಡೆ ಬಂದ. ವೀರಪ್ಪನ ಗುಲ್ಬರ್ಗಾಗೆ ನಾ ಹೋದೆ. ಗುಲ್ಬರ್ಗಾಲಿ ರಾಜೀವ್ ಗಾಂಧಿ ಬಂದರು. ನಾನು ಗುಲ್ಬರ್ಗಲ್ಲಿದ್ದ ಸಮಯದಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆ ಆಯಿತು. ಸಿಖ್ ಗಲಾಟೆ ಆಯಿತು, ಇಂದಿರಾ ಗಾಂಧಿಯವರ ಹತ್ಯೆ ಆಯಿತು. ಹತ್ಯೆ ಆದಮೇಲೆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದರು. ಹೊಸದಾಗಿ ಪ್ರಧಾನಮಂತ್ರಿ ಆದರು. ಅವರು ಬಂದರು, ನಮ್ಮ ಊರಿಗೆ ಬಂದರು. ಅವ್ರಿಗೆ ಭಾಳ ಈ ಜೀಪ್ ಡ್ರೈವಿಂಗ್ ಮಾಡೋದು ಭಾಳ ಆಸಕ್ತಿ. ನಮ್ಮ ಪೊಲೀಸ್ ಜೀಪನ್ನೇ ತೊಗೊಂಡು ಒಂದು ಗುಡ್ಡನ್ನೇ ಹತ್ಸೋಕ್ಕೆ ಹೋಗಿದ್ರು. ನಮ್ಮ ಜೀಪ್ ಹತ್ತಲಿಲ್ಲ, ಜೀಪೇ ಬಿದ್ದೋಗ್ತಾ ಇತ್ತು. ಭಾಳ ಆತಂಕ ಆಗಿತ್ತು, ಪ್ರಧಾನಮಂತ್ರಿಗೆ ಏನಾದರೂ ಆದರೆ ನಮ್ಮ ತಲೆಗೆ ಬರುತ್ತೆ ಅಂಥೇಳಿ. ಹಾಗೂ ಹೀಗೂ ಬದುಕೊಂಡ್ರು. ಇನ್ನೊಂದು ಸಲ ಅವ್ರನ್ನ ಹೈದರಾಬಾದನ್ನು ಕಳಿಸ್ಬೇಕಾಗಿತ್ತು. ನಮ್ಮ ಜಿಲ್ಲಾಧಿಕಾರಿ ಮತ್ತು ನಾನು ಇಬ್ಬರು ಕಾರಲ್ಲಿ ಅವರಿಗೆ ಎಸ್ಕಾರ್ಟ್ ಮಾಡ್ತಾ ಹೋಗ್ತಿದ್ವಿ. ನಮ್ಮ ಪೊಲೀಸ್, ರಾಜೀವ್ ಗಾಂಧಿ ಭಾಳ ಸ್ಪೀಡಾಗಿ ಡ್ರೈವ್ ಮಾಡ್ತಿದ್ರು. ಅವರು ತಮ್ಮ ಕಾರ್ ತಾವೇ ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ರು. ಆಗ ನಮ್ಮ ಪೊಲೀಸ್ ವಾಹನ ಸ್ಲೋ ಆಗಿ ಹೋಯಿತು ಅಂಥೇಳಿ ಅವರು ಓವರ್ಟೇಕ್ ಮಾಡ್ಕೊಂಡು ಹೊರಟೋದ್ರು. ಆಗ ನಾನು ಭಾಳ ಹೆದರಿಕೆ ಆಯಿತು, ಇದೇನಪ್ಪ ಇವರು ನಮ್ಮ ಪೊಲೀಸ್ ವಾಹನ ಓವರ್ಟೇಕ್ ಮಾಡೋ, ಅಲ್ಲಿ ಮುಂದೆ ಏನಾದರೂ ಅನಾಹುತ ಆದರೆ ಏನು ಅಂತ. ಆಮೇಲೆ ನಾನು ನಿಲ್ಲಿಸಿ, ಸರ್ ಹೀಗೆ ಮಾಡಬಾರ್ದು ತಾವು ಒಂದೆ, ನೀವು ಪೊಲೀಸ್ ವಾಹನ ಇಂಥ ಹಳೆಯದು ಕಟ್ರಾ ವಾಹನ ಇಟ್ಕೊಂಡಿದ್ರಲ್ರಿ,
ಒಳ್ಳೆಯ ವಾಹನ ತೊಗೊಳಕ್ಕಾಗಲ್ವ ಅಂತ ಕೇಳಿದರು. ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಎಂತೆಂಥ ಒಳ್ಳೊಳ್ಳೆ ವಾಹನ ಬಂದಿದೆ. ಆ ಟೈಮಲ್ಲಿ ಏನೂ ಇರಲಿಲ್ಲ. ನಮ್ಮ ವಾಹನವೇ ತಿಂಗಳಿಗೆ 2 ಸಲ ರಿಪೇರಿ ಆಗಬೇಕಾಯ್ತು. ಹಾಗೆ ರಾಜೀವ್ ಗಾಂಧಿಯವರು ಬಹಳ ಹಸನ್ಮುಖರಾಗಿರ್ತಾಯಿದ್ರು. ಅವರು ತುಂಬ ಒಳ್ಳೆ ವಿಚಾರಗಳನ್ನು ಮಾಡಿದರು. ಬಟ್ ಹಿ ವಾಸ್ ಟೂ ಅರ್ಲಿ ಫಾರ್ ಹಿಸ್ ಟೈಮ್ ಅಂತ ಅವರನ್ನು ಹತ್ತಿರದಿಂದ, ನಾನೊಬ್ಬ ಪೊಲೀಸ್ ಅಧಿಕಾರಿಗೆ ಇನ್ನೊಂದು ಆಪರ್ಚುನಿಟಿ ಏನಂದರೆ ದೊಡ್ಡ ವ್ಯಕ್ತಿಗಳನ್ನು ಹತ್ತಿರದಿಂದ ನೋಡುವಂಥ ಆಪರ್ಚುನಿಟಿ. ನಾನು ಬಹಳ ಹೆಸರಾಂತ ವ್ಯಕ್ತಿಗಳನ್ನು ಹತ್ತಿರದಿಂದ ನೋಡಿದ್ದೀನಿ. 30 ಮತ್ತು 6 ಅನ್ನೋ ಪುಸ್ತಕ, ಅದರಲ್ಲಿ ಎಲ್ಲ ಇವ್ರದ್ದು ಬರೆದಿದ್ದೀನಿ. ವಿ ಪಿ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದರು, ನಮ್ಮ ಜಿಲ್ಲೆಗೆ ಬಂದರು. ಅವ್ರಿಗೆ ರಾತ್ರಿ ತುಂಬ ಲೇಟಾಗೋಯಿತು. ಒಂದು ಜಾಗದಲ್ಲಿ ನಾವು ಇಳಿಸಿದ್ವಿ. ಆ IB-ನಲ್ಲಿ ಅವ್ರಿಗೆ ಇರೋಕ್ಕೆ ಇಷ್ಟ ಇರಲಿಲ್ಲ. ಇರಬೇಡಿ ಅಂದ ತಕ್ಷಣ ನನಗೆ ಬಾಯಿಗೆ ಬಂದಂಗೆ ಬೈದುಬಿಟ್ರು. ಒಬ್ಬ ಪ್ರಧಾನಮಂತ್ರಿ ಆಗಿದ್ದವರು ಒಬ್ಬ ಅಧಿಕಾರಿಗೆ ಬೈದಿದ್ದು ನನಗೆ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಾನು ಹೇಳಿದೆ, ನಾನೊಬ್ಬ ಯೂನಿಫಾರ್ಮ್ ಧರಿಸಿದ್ದೀನಿ, ನಿಮ್ಮ ಸೆಕ್ಯೂರಿಟಿ ನಮಗೆ ಬಹಳ ಮುಖ್ಯ. ತಾವು ಪ್ರಧಾನಮಂತ್ರಿಯಾಗಿ ಇಲ್ಲಿ ಬಂದಿದ್ದೀರಿ, ನಾಳೆ ಹೆಚ್ಚು ಕಡಿಮೆ ಆದರೆ ನನ್ನ ಕೆಲಸ ಹೋಗುತ್ತೆ. ನಾವು ಹೇಳಿದೆ ಮಾಡಲೇಬೇಕು. ಐ ಆಮ್ ದಿ ಪ್ರೈಮ್ ಮಿನಿಸ್ಟರ್ ಅಂದು, ಐ ಆಮ್ ದಿ ಆಫೀಸರ್ ಇನ್ ಚಾರ್ಜ್ ಆಫ್ ದಿಸ್ ಏರಿಯಾ. ಯು ವಿಲ್ ಹ್ಯಾವ್ ಟು ಲಿಸನ್ ಟು ವಾಟ್ ಐ ಸೇ. ಐ ವೋಂಟ್ ಲಿಸನ್ ಟು ವಾಟ್ ಯು ಸೇ. ಯುವರ್ ಸೆಕ್ಯೂರಿಟಿ ಈಸ್ ಮೈ ಕನ್ಸರ್ನ್ ಅಂತ ಹೇಳಿದೆ. ಬಹಳ ಸಿಟ್ಟು ಬಂದ್ಬಿಡ್ತು. ತುಮ್ ತೋ ಏಕ್ ಮಾಮೂಲಿ ಇನ್ಸ್ಪೆಕ್ಟರ್ ಹೋ ಅಂತಂದರು. ಐ ಆಮ್ ನಾಟ್ ಎನ್ ಇನ್ಸ್ಪೆಕ್ಟರ್ ಸರ್ ಅಂದೆ. ಹಾಗೆ ಒಬ್ಬ ವ್ಯಕ್ತಿ ಎಂಥ ಉನ್ನತ ಸ್ಥಾನಕ್ಕೆ ಹೋಗ್ತಾನಲ್ಲ, ಉನ್ನತ ಸ್ಥಾನಕ್ಕೆ ಹೋದರೂ ಯಾಕೆ ತಾಳ್ಮೆ ಕಳ್ಕೋತಾರೆ? ತಾಳ್ಮೆ ಇರಬೇಕಲ್ವಾ? ರಾಜೀವ್ ಗಾಂಧಿಗೆ ತಾಳ್ಮೆ ಇರಲಿಲ್ಲ. ಚಂದ್ರಶೇಖರ್ ಬಂದರು, ಅವರು ಸ್ವಲ್ಪ ಕಾಲ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅವರು ಅದೇ ಥರ ತಾಳ್ಮೆ ಕಳ್ಕೊಂಡ್ರು, ಎಲ್ಲರ ಮೇಲೂ ಎಗರಾಡಿದ್ರು. ದೇಶದ ಪ್ರಧಾನಮಂತ್ರಿಯಾಗಿ ಹೀಗೆ ಮಾಡ್ತಾರಲ್ಲ ಅಂತದ್ದು ಭಾಳ ಸಲ ನಾನು ಯೋಚನೆ ಮಾಡಿದ್ದೀನಿ. ನಾನು ಯಾಕೆ ಹೀಗಾಗುತ್ತೆ ಅಂಥೇಳಿ. ರಾಜೀವ್ ಗಾಂಧಿಯವರು ಇನ್ನೇನು ಸಾಯಬೇಕು, 1 ವಾರದ ಮುಂಚೆ, ನಾನು ಗುಲ್ಬರ್ಗ ರೇಂಜ್ DIG ಆಗಿದ್ದೆ. 1 ವಾರದ ಮುಂಚೆ ಅವರು ಪ್ರಚಾರ ಸಭೆಗೆ ಬಂದಿದ್ದರು. ಆ ಪ್ರಚಾರ ಸಭೆಗೆ ಬಂದಾಗ ಅವರ ಸೆಕ್ಯೂರಿಟಿ ನೋಡೋಕ್ಕೆ ಹೋಗಿದ್ದೆ ಬೀದರಲ್ಲಿ. ನನಗೆ ಪಕ್ಕಕ್ಕೆ ಕರೆದುಬಿಟ್ಟು, ನೀವು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಸಿದಿರಿ, ನಾನು ನೀವು ಈ ಇಡೀ ಚುನಾವಣೆ ಪ್ರಕ್ರಿಯೆಯಲ್ಲಿ ನಿಮ್ಮ ಏರಿಯಾದಲ್ಲಿ ವ್ಯಾಪ್ತಿಯಲ್ಲಿ ಏನೂ ಆಗದಂಗೆ ನೋಡ್ಕೋತಿರಲ್ವ, ಯಾವನು ಗಲಾಟೆ ಆಗದಂಗೆ. ಖಂಡಿತ ನೋಡ್ಕೋತೀನಿ ಅಂಥೇಳಿ ನನಗೆ ಸೆಕೆಂಡ್ ಕೊಟ್ಟು ಅಪ್ಪಿಕೊಂಡು ಪ್ಲೇನ್ ಹತ್ತಿದ್ರು. ನಗನಗ್ತಾ ಹತ್ತಿದ್ರು. ಅದು ಇನ್ನೂ ನನ್ನ ಕಣ್ಣು ಮುಂದೆ ಇದೆ. 7 ದಿವಸದಲ್ಲಿ ಧನು ಮಾನವ ಬಾಂಬ್ ಆಗಿ ಅವ್ರನ್ನ ದೇಹ ಛಿದ್ರವಾಗೋಯ್ತು. ಬರೀ ಬೂಟಿಂದ ಪತ್ತೆ ಮಾಡೋದು, ಬರೀ ಶೂ, ಲೋಟೋ ಅಂತ ಶೂ ಹಾಕ್ಕೊಂಡಿದ್ರು, ಆ ಶೂಯಿಂದ ಪತ್ತೆ ಮಾಡಿದ್ವಿ. ಅದು ನನ್ನ ಮನಸ್ಸು ಎಷ್ಟು ಕಲಕಿತು ಅಂದರೆ, ಈ ಒಬ್ಬ ವ್ಯಕ್ತಿ ಜಸ್ಟ್ 1 ವೀಕ್ ಬ್ಯಾಕ್ ನಾನು ನೋಡಿದ್ದೀನಿ, ನನ್ನ ಅಪ್ಕೊಂಡಿದ್ದಾರೆ. ಜಸ್ಟ್ 1 ವೀಕ್ ಬ್ಯಾಕ್ ಇವತ್ತು ಅವರು ಇಲ್ಲವಾದರು. ಶವ ಅವರ ಸೋನಿಯಾ ಗಾಂಧಿಯವರಾಗಲಿ ಅವರ ಮಗಳಾಗಲಿ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಭಾಳ ದೊಡ್ಡ ಷಡ್ಯಂತ್ರ ಮಾಡಿದ್ರು. ಶ್ರೀಲಂಕಾದ LTTE ಬಹಳ ದೊಡ್ಡ ಷಡ್ಯಂತ್ರ ಮಾಡಿದ್ರು. ರಾಜೀವ್ ಗಾಂಧಿ ಏನಾದರೂ ನಮ್ಮ ದೇಶದ ಪ್ರಧಾನಮಂತ್ರಿ ಆದರೆ ತಮಗೆ ಉಳುಗಾಲ ಇಲ್ಲ ಅಂತ LTTE ಮಾಡಿದ್ರು. ಅದನ್ನು ನಮ್ಮ ಕರ್ನಾಟಕದ ಅಧಿಕಾರಿ ಕಾರ್ತಿಕೇಯನ್ ಅಂಥೇಳಿ ಅವರು ನನ್ನದೇ ಬಾಸ್ ಆಗಿದ್ದರು. ಅವರು ಆ ತಂಡದ ಮುಖ್ಯಸ್ಥರಾಗಿದ್ದರು. ಭಾಳ ಕಷ್ಟಪಟ್ಟು 30 ದಿವಸದೊಳಗಡೆ ಆ ಪ್ರಕರಣವನ್ನು, 90 ದಿವಸದೊಳಗಡೆ ಆ ಪ್ರಕರಣವನ್ನು ಪತ್ತೆ ಮಾಡಿದ್ರು. ಹೇಗೆ ಆ ಪ್ರಕರಣ ಆಯಿತು, ಹೇಗೆ ಷಡ್ಯಂತ್ರ ಮಾಡಿದ್ರು, ಇವೆಲ್ಲ ಪತ್ತೆ ಮಾಡಿದ್ರು. ರಾಜೀವ್ ಗಾಂಧಿ ಹತ್ಯೆ ಅಂತ ಪುಸ್ತಕನ ಬರೆದಿದ್ದೀನಿ. ಅದು ಈಗಾಗಲೇ 3 ಎಡಿಷನ್ ಆಯಿತು. ಇನ್ನು ಈಗ ಔಟ್ ಆಫ್ ಪ್ರಿಂಟ್ ಆಗೋಗಿದೆ. ಕಡೆದು 4ನೇ ಎಡಿಷನ್ ಮಾಡಬೇಕು. ರಾಜೀವ್ ಗಾಂಧಿ ಹತ್ಯೆ ಜೊತೆಗೆ ನಾನು ಬರೆದಿದ್ದು ನಮ್ಮ RNDW ಗೂಢಚಾರ ವಿಭಾಗ. ನನಗೆ ಗೂಢಚಾರ ಆಗಬೇಕು ಅಂತ ಭಾಳ ಆಸೆ ಇತ್ತು.
ನಾನು ಅದು ಬಾಹ್ಯ ಗೂಢಚರ್ಯ RNDW ಹೋಗಬೇಕು ಅಂತ ಭಾಳ ಆಸೆ ಇತ್ತು. ಹೋಗಬೇಕು ಅಂತ ನಾನು ಬೀದರ್ SP ಆಗಿದ್ದಾಗ ನನಗೆ ಕಳಿಸ್ಬಿಟ್ರಲ್ಲ ಅಲ್ಲಿಂದ ಬೀದರಿಂದ, ಆವಾಗ ಇಲ್ಲಿಗೆ ಹೋಗಬೇಕು ಅಂತ ಟ್ರೈ ಮಾಡಿದೆ. ಸೆಲೆಕ್ಟು ಆಗಿಬಿಟ್ಟೆ. ಹೇಗೆ ಮೊದಲನೇ ಬಾರಿ IPS ಸೆಲೆಕ್ಟ್ ಆದೆ, RNDW ಫಸ್ಟ್ ಟೈಮ್ ಸೆಲೆಕ್ಟ್ ಆದ. ನಮ್ಮ ತಂದೆ ಸುಮ್ಮನೆ ಇರಬೇಕು, ಒಬ್ಬನೇ ಮಗ ಇವನು, ಅದೆಲ್ಲೋ ವಿದೇಶಕ್ಕೆ ಹೋಗ್ಬಿಡ್ತಾನೆ, ನಾವೆಲ್ಲ ಒಂಟಿಯಾಗ್ಬಿಡ್ತೀವಿ ಅಂಥೇಳಿ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ತಂದೆಗೆ ಯಾರು ಪರಿಚಯ ಇದ್ದು, ಅವರು ಧಾರವಾಡದಲ್ಲಿ DC ಆಗಿದ್ದರು, ಅವರು ಕೇಂದ್ರ ಸರ್ಕಾರದಲ್ಲಿದ್ದರು. ಈಗ ಗುರುದತ್ ಹೆಗಡೆ ಹೇಗಿರ್ತಾರೆ, ಈಗ ನಿಮಗೆಲ್ಲ ಪರಿಚಯ ಇರ್ತಾರೆ ಗುರುದತ್ ಹೆಗಡೆ, ಅವರೆಲ್ಲ ಡೆಲ್ಲಿಗೆ ಹೋಗಿರ್ತಾರೆ, ನಿಮ್ಮ ಮಗ ಒಂದು ಸ್ವಲ್ಪ ಹೆಲ್ಪ್ ಮಾಡಪ್ಪ ಅಂತ ಮಾಡ್ತಾ, ಅದೇ ಥರ ಅವರು DC ಆದವ್ರು ಮಾಡಿದ್ರು. ನಂದು ಹೊಟ್ಟೋಯ್ತು. ಈಗಲೂ ನಾನು ನಮ್ಮ ತಂದೆಗೆ ಬಗ್ಗೆ ಯಾಕೆ ಈ ಥರ ಮಾಡಿದ್ರು ಅಂತ ಅಂದ್ಕೋತೀನಿ. ಬಟ್ ಆ ಆಸೆ ಒಂದೇನಿತ್ತಲ್ಲ, ಗೂಢಚರ್ಯೆ ಮೇಲೆ ಆಸೆ. ಕಡೆಗೆ ನಾನು ಗೂಢಚರ್ಯೆ ದಳದಲ್ಲಿ SP ಆಗಿ ಸೇರಿಕೊಂಡೆ. ಶಿವಮೊಗ್ಗಕ್ಕೆ ಭಾಳ ಸಲ ಬಂದಿದ್ದೀನಿ ಗೂಢಚರ್ಯೆ ದಳದಲ್ಲಿ SP ಆಗಿ. ಇವತ್ತು ಡಯಾನಾ ಬುಕ್ ಹೌಸ್ಗೆ ಹೋದಾಗ ನನ್ನ ಪುಸ್ತಕ ಅತ್ಯಂತ ಹೆಚ್ಚು ಏನು ಮಾರಾಟ ಆಯ್ತಪ್ಪ ನಿಮ್ಮ ಬುಕ್ ಹೌಸಲ್ಲಿ ಅಂತ ಕೇಳಿದ್ರೆ, ಗೂಢಚರ್ಯೆಯ ಆ ದಿನಗಳು ಅಂತ ಹೇಳ್ಬಿಟ್ಟು ಅವನು. ಅದು 8 ಎಡಿಷನ್ ಹೋಗಿದೆ, 8. ನನಗೊಬ್ಬ ಲೇಖಕ ಆಗಿ ಇದಕ್ಕಿಂತ ಹೆಚ್ಚು ಸಂತೋಷ ಇನ್ಯಾವುದೂ ಇಲ್ಲ. ಬರೆದಿದ್ದ ಪುಸ್ತಕ ಎಲ್ಲ ಹೀಗೆ ಹೆಚ್ಚು ಎಡಿಷನ್ ಹೋದರೆ ಅದಕ್ಕಿಂತ ಹೆಚ್ಚಿಗೆ ಏನು ಇದು ಬೇಕು. ಆ ಗೂಢಚರ್ಯೆ ಆ ದಿನಗಳು ಪುಸ್ತಕ ಏನೇನು ಮಾಡಿದೆ ಆ ಟೈಮಲ್ಲಿ ಅಂತ ಬರೆದೆ. ಅದಾದ ಮೇಲೆ ಗೂಢಚರ್ಯೆ ಬಗ್ಗೆನೇ ನಾನು ಇಸ್ರೇಲ್ಗೆ ಹೋಗಿ ಇಸ್ರೇಲ್ನಲ್ಲಿ ತರಬೇತಿ ಪಡೆದೆ. ಇಸ್ರೇಲ್ನಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಮೊನ್ನೆ ದಿವಸ ಹಮಾಸ್ನ ಬಹಳ ದೊಡ್ಡ ಮುಖ್ಯಸ್ಥ ಇರಾನ್ನಲ್ಲಿ ಟೆಹರಾನ್ನಲ್ಲಿ ಇದ್ದಂಥ ಸಮಯದಲ್ಲಿ ಇಸ್ರೇಲಿನ ಗೂಢಚಾರರು ನಿಗೂಢ ರೀತಿಯಲ್ಲಿ ಅವನು ಹತ್ಯೆ ಮಾಡಿದ್ರು. ಇಸ್ರೇಲ್ ಗೂಢಚಾರರು ಹೇಗೆ ಅಂದರೆ, ಯಾರು ಎಲ್ಲೇ ಇರಲಿ ಪ್ರತೀಕಾರ ತಗೋಬೇಕಂದ್ರೆ ಯಾರನ್ನು ಎಲ್ಲಿ ಬೇಕಾದ್ರೂ ಸಾಯಿಸಬಲ್ಲರು. ಇಸ್ರೇಲಿನ ಗೂಢಚಾರ ದಳ ಪ್ರತೀಕಾರಕ್ಕೆ ಇನ್ನೊಂದು ಹೆಸರು. ತಮ್ಮನ್ನು ಯಾರಾದರೂ ಕೆಣಕಕ್ಕೆ ಬಂದರೆ ಇಸ್ರೇಲಿ ಗೂಢಚಾರರು ಬಿಡೋದಿಲ್ಲ, 100% ಗ್ಯಾರಂಟಿ. ಈಗ ಇಸ್ರೇಲ್ದು 1972ರಲ್ಲಿ ಮ್ಯೂನಿಕ್ ಒಲಿಂಪಿಕ್ಸ್ನಲ್ಲಿ ಇಸ್ರೇಲ್ದ 12 ಜನ ಕ್ರೀಡಾಪಟುಗಳ ಮಾರಣ ಹೋಮ ಆಯಿತು. ಹುಡುಕಿ ಒಬ್ಬೊಬ್ಬರಾಗ ಅಷ್ಟು ಜನ ಸಾಯಿಸ್ಬಿಟ್ರು. ಹುಡುಕಿ ಅವರ ಆವಿಷ್ಕಾರ ಹೇಗೆ ಅಂದರೆ, ಇಸ್ರೇಲ್ದು ಜನದ ಆವಿಷ್ಕಾರ ಎಂಥೆಂಥದ್ದು ಪತ್ತೆ ಮಾಡ್ತಾರೆ, ಎಂಥ ಎಲೆಕ್ಟ್ರಾನಿಕ್ ಉಪಕರಣ ಪತ್ತೆ ಮಾಡ್ತಾರೆ ಅಂದರೆ, ಎಲ್ಲೋ 2000 ಮೈಲಿಗಳ ದೂರದಲ್ಲಿ ಇದ್ದು ತಮಗೆ ಬೇಕಾದ ವ್ಯಕ್ತಿಯನ್ನು ಕೊಲೆ ಮಾಡುವಂಥ ಸಾಮರ್ಥ್ಯ ಅವರಿಗಿದೆ. ನಿಮ್ಮ ಎಲ್ಲರ ಇಮೇಲ್ ಕೇಳಿಸ್ಕೋಬೋದು, ಎಲ್ಲರ ಇಮೇಲ್. ಪೆಗಾಸಸ್ ಅಂತ ಒಂದು ಸಾಫ್ಟ್ವೇರ್ ಬಗ್ಗೆ ನೀವೆಲ್ಲ ಪೇಪರಲ್ಲಿ ಓದಿದ್ರಿ. ಪೆಗಾಸಸ್ ಮಾಡೋದು ಎಲ್ಲಿದೆ? ಇಸ್ರೇಲಿದೆ. ಯಾರು ಎಲ್ಲಿ ಏನು ಮಾಡ್ತಿದ್ದಾರೆ, ನಮ್ದು ಎಷ್ಟು ಟೈಮ್ ಆಗುತ್ತೆ ಹೇಳಿಬಿಡಿ. ಇನ್ನು ಎಷ್ಟಿದೆ? ನನ್ನ ಟೈಮ್ ಇನ್ನೆಷ್ಟಿದೆ? 10 ನಿಮಿಷ. ಓಕೆ. ಯಾರು ಎಲ್ಲಿ ಏನು ಮಾಡ್ತಿದ್ದಾರೆ ಪತ್ತೆ ಮಾಡಬಲ್ಲರು. ಅಲ್ಲಿ ಹೋಗಿ ನಾನು ತರಬೇತಿ ತೊಗೊಂಡಿದ್ದೀನಿ. ಕರ್ನಾಟಕದ ಇಲ್ಲಿಯವರೆಗೆ ಇವತ್ತಿನ ತನಕ ಅಂದರೆ 47ರಿಂದ ಇಲ್ಲಿ ತನಕ ಅಂದರೆ 2024 ತನಕ ಕರ್ನಾಟಕದ ಅಲ್ಲಿ ಇಸ್ರೇಲ್ನಲ್ಲಿ ತರಬೇತಿ ಪಡೆದ ಏಕೈಕ ಪೊಲೀಸ್ ಅಧಿಕಾರಿ ನಾನು ಅಂತ. ಅವ್ರು ಹೇಳಿದ್ದೆಲ್ಲ ಬರ್ಕೊಂಬಂದೆ. ನೀವು ಹೇಗೆ ಮಾಡಿದ್ರಿ ಅಂತ. ಸಿರಿಯಾದಲ್ಲಿ ಅಣುಶಕ್ತಿ ರಿಯಾಕ್ಟರ್ನೇ ಉಡಾಯಿಸ್ಬಿಟ್ರು ಒಂದು ನೈಟಲ್ಲಿ. ಎಷ್ಟು ಧೈರ್ಯ ಅಂದರೆ ಅವ್ರಿಗಿರುವಂಥ ಧೈರ್ಯ. ನಾನು ಇಲ್ಲಿ ನಿಮಗೆ ಹೇಳ್ತೀನಿ, ಇಸ್ರೇಲಿ ಗೂಢಚಾರರಿಗೆ ಧೈರ್ಯ ಯಾಕಿದೆ. ನಾನು ಅವ್ರಿಗೆಲ್ಲ ಕೇಳಿದೆ, ನಿಮಗೆ ಯಾರು ಫಸ್ಟ್ ಅಂತ. ನಮಗೆ ನಮ್ಮ ದೇಶ ಮುಖ್ಯ. ದೇಶಭಕ್ತಿ ಇಸ್ರೇಲ್ನ ಜನಕ್ಕೆ ಇರುವಷ್ಟು ದೇಶಭಕ್ತಿ ನಾನು ಬೇರೆ ಎಲ್ಲೂ ನೋಡಿಲ್ಲ. ತಮ್ಮ ದೇಶಕ್ಕಾಗಿ ಪ್ರತಿಯೊಬ್ಬರು ಪ್ರಾಣ ಕೊಟ್ಬಿಡ್ತಾರೆ. ಮೊನ್ನೆ ಗಲಾಟೆ ಆಯಿತು, 23 ಜನ ಮುಂಬೈಯಲ್ಲಿದ್ದರು ಇಸ್ರೇಲಿ ನಾಗರಿಕರು. ಇಸ್ರೇಲಲ್ಲಿ ಹೇಗೆ ಅಂದರೆ 18 ವರ್ಷ ಆದವರೆಲ್ಲರೂ ಯೂನಿಫಾರ್ಮ್ ಹಾಕ್ಕೊಂಡು ಆರ್ಮಿಗೆ ಹೋಗಲೇಬೇಕು, ಗಂಡಸರಾಗಲಿ ಹೆಂಗಸರಾಗಲಿ ಎಲ್ಲರೂ.
ಹೆಂಗಸರಿಗೆ 2 ವರ್ಷ, ಗಂಡಸರಿಗೆ 3 ವರ್ಷ ಆರ್ಮಿನಲ್ಲಿ ತರಬೇತಿ, ಆರ್ಮಿ ಅಂದರೆ ಆರ್ಮಿ, ಏರ್ಫೋರ್ಸ್, ನೇವಿ ತರಬೇತಿ ಪಡೆಯಲೇಬೇಕು. ಅಲ್ಲಿ ಗಲಾಟೆ ಆಯಿತು ಹೋದ ವರ್ಷ ಅಕ್ಟೋಬರಲ್ಲಿ. ಬಾಂಬೆಯಲ್ಲಿದ್ದ 23 ಜನ ಸೀದಾ ಹೋಗಿ ಯೂನಿಫಾರ್ಮ್ ಹಾಕೋ ಹೊಟ್ಟೆ ಹೋದರು ಅವರು. ಅಷ್ಟು ದೇಶಭಕ್ತಿ ಅವರಿಗಿದೆ. ಆ ದೇಶಭಕ್ತಿ ಇರೋದರಿಂದ ಒಂದು ಪುಟ್ಟ ದೇಶ, ನಮ್ಮ ಕರ್ನಾಟಕಕ್ಕಿಂತ 1/10 ಇಷ್ಟೇ ಪುಟ್ಟದು, 2 ಜಿಲ್ಲೆ ಸೇರುತ್ತೆ ಅಷ್ಟೇ. ಆ ಪುಟ್ಟ ದೇಶ, ನೀರಿಲ್ಲದ ದೇಶ, ಅಗ್ರಿಕಲ್ಚರ್ ಎಂಥ ಫಸ್ಟ್ ಕ್ಲಾಸ್ ಮಾಡ್ತಾರೆ. ಆ ದೇಶದವರು ಕೇವಲ ದೇಶಭಕ್ತಿಯಿಂದಲೇ ಇಲ್ಲಿಯವರೆಗೂ ಅದರ ಸುತ್ತಲೂ ವೈರಿ ರಾಷ್ಟ್ರಗಳು, ಜೋರ್ಡಾನ್ ಒಂದು ಬಿಟ್ಟು ಇನ್ನೆಲ್ಲ ವೈರಿ ರಾಷ್ಟ್ರಗಳು, ಆ ಸುತ್ತಲೂ ಇದ್ದರೂ ಇಸ್ರೇಲ್ ಇವತ್ತು ಕೂಡ ಯಾರಿಗೂ ತಲೆಬಾಗದೆ ನಿಂತಿದೆ. ನಾನು ಎಷ್ಟೋ ಸಲ ಹೇಳ್ತೀನಿ, ನಾವು ಅದೇ ರೀತಿ ದೇಶಭಕ್ತಿಯನ್ನು ಬೆಳೆಸಿಕೊಂಡರೆ ಯಾರೂ ನಮ್ಮನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಅದು ಆಗಬೇಕು. ಹಾಗಾಗಿ ಇಂಟೆಲಿಜೆನ್ಸ್ ಬಗ್ಗೆ ನಾನು 6 ಪುಸ್ತಕ ಬರೆದೆ. ಲೇಟೆಸ್ಟ್ ಅಂದರೆ ಇದೇ ತಿಂಗಳು ಬಂದಂಥ ಪುಸ್ತಕ ಪಾಕಿಸ್ತಾನದ ISI, ಕಾಶ್ಮೀರವನ್ನು ಕಬಳಿಸಬೇಕು ಅಂಥೇಳಿ ಪಾಕಿಸ್ತಾನ ಏನು ಮಾಡ್ತಿದೆ, ಇಡೀ ಷಡ್ಯಂತ್ರ. ಅಷ್ಟು ಅಪ್ ಟು 26 ಜೂನ್ 2024, ಈ ವರ್ಷದ 26ನೇ ಜೂನ್ ತನಕ ISI ಹುಟ್ಟಿದಾಗಿಂದ ಇವತ್ತಿನ ತನಕ ಏನು ಮಾಡಿದೆ ಅಂತ ಆ ಪುಸ್ತಕದಲ್ಲಿ ಬರೆದಿದ್ದೀನಿ. ದಯವಿಟ್ಟು ಆ ಪುಸ್ತಕ ನೀವು ಓದಲೇಬೇಕು. ಯಾಕೆಂದರೆ ಪಾಕಿಸ್ತಾನದ ISI ಕಾಶ್ಮೀರ ನಮ್ಮಿಂದ ವಿಭಜನೆ ಆಗೋ ತನಕ ಸುಮ್ಮನೆ ಇರುವಂಥ ಆರ್ಗನೈಸೇಷನ್ ಅಲ್ಲ. ಹಾಗಾಗಿ ಅದನ್ನು ನೀವು ಓದಲೇಬೇಕು. ಖಂಡಿತ ಆ ಪುಸ್ತಕ ಓದಿ. ಅದಿನ್ನೂ ಡಯಾನಾಗಿ ಬಂದಿಲ್ಲ, ಇಲ್ಲಿ ತಂದಿದ್ದೆ. ಐ ಡೋಂಟ್ ನೋ ವೆದರ್ ಸಂಬಡಿ ಹ್ಯಾಸ್ ಆಲ್ರೆಡಿ ಪರ್ಚೇಸ್ಡ್ ಇಟ್ ಆರ್ ನಾಟ್. ಭಾರತದ ಬಾಂಗ್ಲಾದೇಶದ ಉದಯ ಕಾರಣವೇ ನಮ್ಮ ಭಾರತದ ಗೂಢಚಾರರು. ನಾನು ಸೇರಬೇಕು ಅಂತ ಅಂದ್ಕೊಂಡಿದ್ದೆ, ಸೇರೋಕ್ಕಾಗಲಿಲ್ವಲ್ಲ. ಸೇರಿದರೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನೋ ಗೊತ್ತಿಲ್ಲ. ಆ ಬಾಂಗ್ಲಾದೇಶದ ವಿಮೋಚನೆ ಆಗೋಕ್ಕೆ ಕಾರಣವೇ ನಮ್ಮ ಭಾರತದ ಗೂಢಚಾರರು. ಪಾಕಿಸ್ತಾನದಲ್ಲಿ ಯಾವ ರೀತಿ ಅಣುಶಕ್ತಿ ಬಾಂಬ್ ತಯಾರಿ ಮಾಡ್ತಿದ್ದಾರೆ ಅಂತ ಹೇಳಿದವರೇ ನಮ್ಮ ಭಾರತದ ಗೂಢಚಾರರು. ಒಸಾಮಾ ಬಿನ್ ಲಾದೆನ್ ಪಾಕಿಸ್ತಾನದಲ್ಲಿ ಅಡಗಿಕೊಂಡಿದ್ದಾನೆ ಅಂತ ಮೊದಲು CIA ಗೊತ್ತಿರಲಿಲ್ಲ, ನಾವು ಮಾಹಿತಿ ಕೊಟ್ಟಿವಿ. ಇದನ್ನು ಏಟಿಗೆ ಇದು ರೇಟು ಅಂತ ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ. ಕಸ್ತೂರಿನಲ್ಲಿ ಇದು ಬುಕ್ ರಿವ್ಯೂ ಬುಕ್ ಸೆಕ್ಷನ್ ಬರುತ್ತೆ, ಅದರಲ್ಲೂ ಬಂದಿತ್ತು. ಹೀಗೆ ಇಂಟೆಲಿಜೆನ್ಸ್ ಮೇಲೆ 6 ಪುಸ್ತಕ ಬರೆದಿದ್ದೀನಿ. ತುಂಬ ಇಂಟ್ರೆಸ್ಟ್ ನನಗೆ ಇಂಟೆಲಿಜೆನ್ಸಲ್ಲಿ. ಆತಂಕವಾದ ನನಗೆ ಭಾಳ ಇಂಟ್ರೆಸ್ಟು. ಎಲ್ಲ ಆತಂಕವಾದದ ಬಗ್ಗೆನೂ ನಾನು ಓದ್ತೀನಿ. ಬೆಂಗಳೂರಿನಲ್ಲಿ ನಡೆದ ಫಸ್ಟ್ ಆತಂಕವಾದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪಾಕಿಸ್ತಾನದ ISI ಪ್ರಾಯೋಜಿತ LET ಜನರು ದಾಳಿ ನಡೆಸಿದಾಗ ನಾನೇ ಕಣ್ಣಾರೆ ಕಂಡು ಅಲ್ಲಿ ನೋಡಿದ್ದೆ. ಅದು ಪತ್ತೆ ಆಯಿತು. ಇದೇ ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆ ಹೇಗೆ ಪ್ರಾರಂಭವಾಯಿತು, ಪ್ರಾರಂಭವಾದ ದಿನದಿಂದ ಹೇಗೆ ಬೀದರ್ ಜಿಲ್ಲೆಯಲ್ಲಿ ಪ್ರಾರಂಭವಾಗಿ, ರಾಯಚೂರು ಜಿಲ್ಲೆಯಲ್ಲಿ ಉಗಮವಾಗಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇರೆ ಮಜಲನ್ನು ಪಡೆದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಇಡೀ ಮಲೆನಾಡಿನಲ್ಲಿ ಯಾವ ರೀತಿ ನಕ್ಸಲಿಸಮ್ ಬೆಳೆಯಿತು ಅನ್ನೋ ಬಗ್ಗೆ ಕರ್ನಾಟಕದಲ್ಲಿ ನಕ್ಸಲೀಯರು ಅನ್ನೋ ಪುಸ್ತಕನ ನಾನು ಬರೆದಿದ್ದೀನಿ. ಶಿವಮೊಗ್ಗದಲ್ಲೇ ಸಾಕೇತ್ ರಾಜನ್ ಅಂತ ಆ ನಕ್ಸಲರ ಮುಖ್ಯಸ್ಥ ಇಲ್ಲಿ ಬಂದು ಸ್ಟಡಿ ಮಾಡಿ ಮಲೆನಾಡಿನ ರೈತರ ಪರಿಸ್ಥಿತಿನ ಸ್ಟಡಿ ಮಾಡಿ ಸೋಕೋಮಾ ಅಂತ ಇಷ್ಟು ದಪ್ಪ ಪುಸ್ತಕ ಬರೆದ. ಅದಾದಮೇಲೆ ಇಲ್ಲಿಂದ ಚಿಕ್ಕಮಗಳೂರು ಹೋಗಿ ಶಿವಮೊಗ್ಗದಿಂದ ಚಿಕ್ಕಮಗಳೂರಲ್ಲಿ ಪ್ರಾರಂಭ ಆಯಿತು ನಕ್ಸಲ್ ಚಳುವಳಿ. ಭಾಳ ದೊಡ್ಡದಾಗೋಯ್ತು. ನಾನು DIG ಇಂಟೆಲಿಜೆನ್ಸ್ ಆಗಿದ್ದಾಗ ತಿಂಗಳಿಗೆ ಒಂದು ಸಲ ಆದರೂ ಇಲ್ಲಿಗೆ ಬರ್ತಿದ್ದೆ. ಇಲ್ಲಿಂದ ಆಗುಂಬೆಯಿಂದ ದಕ್ಷಿಣ ಕನ್ನಡದಿಂದ ಚಿಕ್ಕಮಗಳೂರು ಎಲ್ಲ ಇಲ್ಲೇ ಇದೇ ನಿಮ್ಮ ಜಿಲ್ಲೆಯಲ್ಲೇ ನಕ್ಸಲ್ ತರಬೇತಿ ಶಿಬಿರ ನಡೀತಾಯಿತ್ತು. ಫಸ್ಟ್ ನಕ್ಸಲ್ ತರಬೇತಿ ಶಿಬಿರ ನಡೆದಿದ್ದೇ ಇಲ್ಲಿ, ಬಂದೂಕಿಟ್ಕೊಂಡು. ಇವೆಲ್ಲ ಅನುಭವಗಳು ನಾನು ಹೇಳ್ತಾ ಹೋದರೆ ನಾಳೆ ರಾತ್ರಿ ತನಕ ಹೇಳ್ತೀನಿ. ನಾನು ನೀರು ಕುಡಿದಿಲ್ಲ ನೋಡಿ, ಇವಾಗ ಕುಡಿತಾ ಇದ್ದೀನಿ. ಹೀಗೆ
ಅನುಭವಗಳು ಬೇಕಾದಷ್ಟಿದೆ. ಇದನ್ನು ಬಾಯಲ್ಲಿ ಇಷ್ಟೊತ್ತು ಹೇಳೋಕ್ಕಾಗಲ್ಲ ಅಂಥೇಳಿ ನಾನೆಲ್ಲ ದಾಖಲಿಸ್ತಾ ಬರ್ತಿದ್ದೀನಿ. ಯಾಕೆಂದರೆ ಇವರು ಭಾಷಣ ಹೇಳುವಾಗ ಹೇಳಿದ್ರು, ಕೇಳಿದ್ದು ಮರ್ತೋಗುತ್ತೆ, ಬರೆದಿದ್ದು ನಾನು ಸತ್ತ ಎಷ್ಟೋ ಜನ್ರೇಷನ್ ಆದಮೇಲೆ ಇರುತ್ತೆ. ಎ ಬುಕ್ ಈಸ್ ಎ ಲೈಫ್ ಬ್ಲಡ್ ಆಫ್ ಎ ಮಾಸ್ಟರ್ ಸ್ಪಿರಿಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಜಾನ್ ಮಿಲ್ಟನ್ ಹೇಳ್ದ. ಅದೊಂದು ಇದ್ಬಿಟ್ರೆ ನಮ್ಮದೆಲ್ಲ ಅದರಲ್ಲಿ ಪುಸ್ತಕದಲ್ಲೇ ಆಗುತ್ತೆ. ಹೀಗಾಗಿ ಪುಸ್ತಕಗಳು ಬರೆದಿದ್ದೀನಿ. ನನ್ನ ಪುಸ್ತಕ ಓದಿದ್ರೆ ನಾನು ಇವತ್ತೇನು ಹೇಳಿದ್ದೀನಿ ಅದರದ್ದು 100 ಪಟ್ಟು ಹೆಚ್ಚಿಗೆ ನೀವು ತಿಳ್ಕೊಬೋದು. ಇವತ್ತು ನನ್ನ ಇಲ್ಲಿ ಕರೆಸಿದಿರಿ, ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ. ಬಹಳ ಬಹಳ ತಾಳ್ಮೆಯಿಂದ ನಾವೊಂಥರ ಈ ಹರಿಕತೆ ಹೇಳೋರು ಇಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಎಲ್ಲ ಕಡೆ ಹೋದ ಯಾವುದೂ ಇದಾಗಿ ಹೇಳಿಲ್ಲ. ನಾನು ಬರ್ಕೊಂಡು ಓದೋದೇ ಇಲ್ಲ, ಮನಸ್ಸು ಹೆಂಗೆ ಬರುತ್ತೋ ಹಂಗೆ ಹೇಳ್ತಾ ಹೋಗ್ತೀನಿ. ಇನ್ನೊಂದು ಪುಸ್ತಕದ ಬಗ್ಗೆ ಹೇಳಿಲ್ಲ, ಚಾರ್ಲ್ಸ್ ಶೋಭರಾಜ್ ಅಂತ ನಾನು ಕಂಡ ಅತ್ಯಂತ ಬುದ್ಧಿವಂತ ಕ್ರಿಮಿನಲ್. ನಾನು ವೀರಪ್ಪನ ಬಗ್ಗೆನೂ ಸ್ಟಡಿ ಮಾಡಿದ್ದೀನಿ, ಶೋಭರಾಜ್ ಬಗ್ಗೆನೂ ಮಾಡಿದ್ದೀನಿ. ವೀರಪ್ಪನ ಪೊಲೀಸರಿಂದ ಸಿಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಚಾರ್ಲ್ಸ್ ಶೋಭರಾಜ್ 17 ಸಲ ಸಿಕ್ಕಾಕೊಂಡ, 17 ಸಲನೂ ತಪ್ಪಿಸ್ಕೊಂಬಂದ. 17 ಸಲ. ಬರೀ ಭಾರತ ದೇಶ ಅಲ್ಲ, ತಿಹಾರ್ ಜೈಲಲ್ಲಿ ಇಡೀ ಜೈಲರ್ಗಳಿಗೆ ಇವತ್ತು ನಾನು ಹುಟ್ಟಿದಪ್ಪ ಅಂಥೇಳಿ ಸ್ವೀಟ್ ಕೊಟ್ಬಿಟ್ಟು ಅಷ್ಟೂ ಜನ ನಿದ್ದೆ ಮಲ್ಕೊಂಡಿದ್ದ ತಕ್ಷಣ ಓಡಿ ಬಂದ್ಬಿಟ್ಟ. ಅವನಂಥ ಬುದ್ಧಿವಂತ ಚಾಲಾಕಿ ಕ್ರಿಮಿನಲ್ ಇಡೀ ಇತಿಹಾಸನೇ ನೋಡಿಲ್ಲ. ಅವನು ಮೊನ್ನೆ ನೇಪಾಳದಿಂದ ಬಿಡುಗಡೆಯಾಗಿ ಬಂದ. ಭಾರತದಲ್ಲಿ ಅವನಿಗೆ ಇದೇ ಪನಿಷ್ಮೆಂಟ್ ಆಗಿತ್ತು. ಭಾರತದವರು ಥೈಲ್ಯಾಂಡ್ ಕಳಿಸ್ಬೇಕಾಯ್ತು, ಅವ್ರು ಕಳಿಸ್ಲಿಲ್ಲ. ಭಾರತೀಯ ಮೂಲದವನು ಚಾರ್ಲ್ಸ್ ಗುರುಮುಖ, ಅವನ ಹೆಸರು. ಇದು ನಂದು ಇಟ್ಕೊಂಡು ಗುರು ಅಂತ, ಚಾರ್ಲ್ಸ್ ಗುರುಮುಖ ಶೋಭರಾಜ್. ಅವನ ಬಗ್ಗೆ ಬರೆದೀನಿ. ಇಲ್ಲೇ ಕಾರವಾರದ ಜೈಲಲ್ಲಿದ್ದ, ಬೆಳಗಾಂ ಜೈಲಲ್ಲಿದ್ದ. ನಮ್ಮ ಕರ್ನಾಟಕದ ಪೊಲೀಸ್ ಅಧಿಕಾರಿ BB ಸಕ್ರಿ ಅನ್ನೋರು ಅವನನ್ನು ಇಲ್ಲಿಂದ ಕರ್ಕೊಂಡು ಹೋದರು. ತಪ್ಪಿಸ್ಕೊಂಡ್ಬಿಡ್ತಾನೆ. ಎಲ್ರಿಗೂ ತುಂಬ ಜನಕ್ಕೆ ಸಕ್ರಿ ಅವರ ಕೈಯಿಂದ ತಪ್ಪಿಸ್ಕೋತಾನೆ ಅಂತ. ಅವನಿಗೆ ಕಾಲ್ಗೊಂದು ಸರಪಳಿ, ಕೈಗೊಂದು ಸರಪಳಿ ಎಲ್ಲ ಹಾಕಿದ್ರು. ಆ ಹಿಂದೆ ಇರಾಕ್, ನಿಮಗೆ ಗೊತ್ತಿದೆ ಇರಾಕ್ ಎಂಥ ಕಠಿಣ ದೇಶ ಅಂತ, ಇರಾಕಿಂದನೇ ತಪ್ಪಿಸ್ಕೊಂಬಂದಾನೆ. ಇಲ್ಲೆಲ್ಲಿ ಸಕ್ರಿ ಹೇಳಿದಂಥ ಅವನಿಗೆ, ನೋಡು ನೀನು ತಪ್ಪಿಸ್ಕೊಂಡು ಹೋಗ್ತೀಯ, ನನಗೆ ಗೊತ್ತಿದೆ, ನೀನು ತಪ್ಪಿಸ್ಕೊಂಡು ಹೋದರೆ ನನ್ನ ನೌಕರಿ ಹೋಗುತ್ತೆ. ಆದರೆ ನಾನಿಲ್ಲಿ ಲೋಡ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ರಿವಾಲ್ವರ್ನ, ನನ್ನ ನೌಕರಿ ಹೋಗಲಿ ಪರವಾಗಿಲ್ಲ, ನಿನ್ನನ್ನು ಕೊಲೆ ಮಾಡೇ ನಾನು ನೌಕರಿ ಕಳ್ಕೊತೀನಿ ಅಂತ ಹೇಳಿ ಹೆದರ್ಸಿರಿದೆ. ಮೂರು ದಿವಸ ಡೆಲ್ಲಿಗೆ 3 ಟೈರ್ ಕಂಪಾರ್ಟ್ಮೆಂಟಲ್ಲಿ ಹಾಗೂ ಹೀಗೂ ಕರ್ಕೊಂಡು ಹೋದರು. ಅವನ ಬಗ್ಗೆ ಬರೆದಿದ್ದೀನಿ. ನಾನು ಬರೆದಿರೋ ನನಗೆ ಭಾಳ ತೃಪ್ತಿ ತಂದಂಥ ಪುಸ್ತಕ ಆ ಪುಸ್ತಕನೇ. ಅದನ್ನು ಆದರೆ ಓದಿ. ಇಷ್ಟು ಹೇಳಿ ಕರೆಕ್ಟ್ 7 ಗಂಟೆ 30 ನಿಮಿಷ ಆಯಿತು. ನನ್ನ ಮಾತು ಮುಗಿಸ್ತೀನಿ. 1-2 ನಿಮಿಷ ವಿಶ್ರಾಂತಿ ತೊಗೋತೀನಿ. ನನಗೇನು ಪ್ರಶ್ನೆ ಕೇಳಬೇಕು ಯೋಚನೆ ಮಾಡಿ. 15 ನಿಮಿಷಗಳ ಕಾಲ ಪ್ರಶ್ನೆ ಇರುತ್ತೆ. ದಯವಿಟ್ಟು ಇದಕ್ಕೆ ನಾನು ಏನು ಮಾತಾಡಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಕೇಳಿದರೆ ಉತ್ತಮ, ಇಲ್ಲದೆ ಹೋದರೆ ಹಾಗೆ ದೀರ್ಘಕಾಲ ಹೇಳ್ಕೊಂಡು ಹೋಗುತ್ತೆ. ಸೊ ನಿಮ್ಮೆಲ್ಲರಿಗೂ ಸುಂದರ್ರಾಜ್ ಅವರಿಗೆ ಅನಂತ ವಂದನೆಗಳು. ಶಿವಮೊಗ್ಗ ನನಗೆ ಭಾಳ, ಇಲ್ಲಿ ಬರಲಿಕ್ಕೆ ಭಾಳ ಇಷ್ಟ. ಇನ್ನೂ ಒಂದು ಸಲ ಕರೆಸಿ ನನ್ನ ಬರ್ತೀನಿ, ಇನ್ನಷ್ಟು ಮಾತಾಡೋಣ. ಗಣಪತಿ ಹಬ್ಬ ಎಲ್ಲ ಮುಗಿದಿದೆ, ಇನ್ನೂ ಸುಸೂತ್ರವಾಗಿ ಮುಗೀಲಿ. ಇಲ್ಲಿ ಪೊಲೀಸ್ ಅಡಿಷನಲ್ SP ಅವರು ಬಂದಿದ್ದಾರೆ, ನಿಶ್ಚಿಂತೆಯಿಂದ ಇರಿ, ಎಲ್ಲ ಒಳ್ಳೆಯದಾಗಲಿ ಅಂಥೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕೇಳಿದ್ದಾಯಿತು. ಹಾಗೆ ಪೊಲೀಸಲ್ಲೂ ಸಹ ಹಾಸ್ಯ ಪ್ರಜ್ಞೆ ಇರುತ್ತೆ, ಹಾಸ್ಯದ ಪ್ರಸಂಗಗಳಿರ್ತವೆ ಅನ್ನೋದು ಸಹ ಅವರ ಪುಸ್ತಕ ರೂಪದಲ್ಲಿ ದಾಖಲಿಸಿದ್ದಾರೆ. ಎಲ್ಲ ಒಂದು ಮಿಕ್ಸರ್ ರೂಪದಲ್ಲಿ ಅವರ ಇಡೀ ಅನುಭವವನ್ನು, ಕೆಲವು ತುಣುಕುಗಳನ್ನು ನಮ್ಮೊಂದಿಗೆ ಪ್ರಸ್ತುತಪಡಿಸಿದ್ದಾರೆ. ಗುರುಪ್ರಸಾದ್ ಸರ್ಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಒಂದು 5 ನಿಮಿಷಗಳ ಕಾಲ ಸಂವಾದ ಇರ್ತದೆ. ಯಾರಾದರೂ ಪ್ರಶ್ನೆ ಕೇಳುವವರಿದ್ದಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ. ದಯಮಾಡಿ ಯಾರಾದರೂ ಇದ್ದಲ್ಲಿ ಮೈಕನ್ನು ಬಳಸಿಕೊಂಡು ಪ್ರಶ್ನೆನ ಕೇಳಬೇಕಾಗಿ ವಿನಂತಿಸ್ಕೊಳ್ತೇನೆ. ಅವಾಗ ಕಾಣಿಸ್ತಾ ಇಲ್ಲ. ಯಾಕಂತಂದರೆ
ದೇಶವನ್ನೇ ಕಲ್ಲೋಲವಾಗಿ ಸುಮಾರು ಇಷ್ಟು ವರ್ಷಗಳವರೆಗೆ ಅದನ್ನು ಹಾಳು ಮಾಡಿರುವಂಥ ಒಬ್ಬ ವ್ಯಕ್ತಿ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದಿಷ್ಟು ಮಾಡಿರಬಹುದು, ಒಂದಿಷ್ಟು ಜನರಿಂದ ಕದ್ಕೊಂಡು ಬಂದುಬಿಟ್ಟು ಇನ್ನೊಂದಿಷ್ಟು ಜನರಿಗೆ ಕೊಟ್ಟಿರಬಹುದು, ಅದು ಇರಬಹುದು. ಬಟ್ ಅದು ನೀವು ಅವರ ಬಗ್ಗೆ ಅನುಕಂಪನೋ ಇದನ್ನು ವ್ಯಕ್ತ ಮಾಡಿರುವಂಥದ್ದು ನನಗದು ಸರಿ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅವನ ಬಗ್ಗೆ ನನಗೆ ಇವತ್ತಿಗೂ ಕೂಡ ಅಷ್ಟೇ ಇಡೀ ದೇಶವನ್ನು ಅಲ್ಲಾಡಿಸ್ತಿರುವಂಥವನು. ಯಾಕಂದರೆ ದೇಶದ್ರೋಹಿ ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಹಾಗಾಗಿ ಈಗ ಸುಬ್ರಾಯ ಶೆಟ್ ಅಲ್ವೇ ನಿಮ್ಮ ಹೆಸರು? ಸುಬ್ರಾಯ ಶೆಟ್ಟರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅವರ ಒಳ್ಳೆಯ ಗುಣ ಮತ್ತು ಅವ್ರ ದುರ್ಗುಣ ಎರಡೂ ನೋಡಬೇಕು. ಒಬ್ಬ ವ್ಯಕ್ತಿ, ನಾನು ಅದಕ್ಕೆ ಹೇಳಿದೆ, ಒಬ್ಬ ವ್ಯಕ್ತಿ ಒಂದು ನಾಣ್ಯದ ಎರಡು ಮುಖ ಇದ್ದಂತೆ. ಒಂದು ಕೆಟ್ಟ ಮುಖ ಇರ್ಬೋದು, ಒಂದು ಒಳ್ಳೆಯ ಮುಖ ಇರ್ಬೋದು. ಯಾವುದೇ ವ್ಯಕ್ತಿಯ ಒಂದೇ ಮಜಲನ್ನು ಹೇಳಿದರೆ ಅವನನ್ನು 360 ಡಿಗ್ರಿ ಕೋನದಿಂದ ನೋಡಿದಂಥದ್ದು ಆಗೋಲ್ಲ ಅಂತ. ನಾನು ವೀರಪ್ಪನ ಸಮರ್ಥನೆಯೇ ಮಾಡಲ್ಲ. ನಾನು ತಿರ್ಗಾ ಮತ್ತೆ ನಾನು ಹೇಳ್ತೀನಿ, ವೀರಪ್ಪನನ್ನು ನಾನು ಸಮರ್ಥನೆ ಮಾಡಲ್ಲ. ಅವನು ಮಾಡಿದ ಕೊಲೆಗಳಿಗೆ ನಾನು ಖಂಡನೆ ಮಾಡ್ತೀನಿ. ಅವನು ಇನ್ನೂ ಬೇಗನೆ ಪೊಲೀಸರಿಗೆ ಸಿಕ್ಕಾಕೋಬೇಕಾಗಿತ್ತು. ಅವನು ಬೂದಿ ಪಡಗ ಗೆಸ್ಟ್ ಹೌಸಿಂದ ಬಿಡಲಿಕ್ಕೆ ಕಾರಣ ನಾವೇ ಅಂತ. ನಿಮಗೆ ಇನ್ನೊಂದು ನಾನು ಆ ಪುಸ್ತಕದಲ್ಲಿ ಬರೆದಿದ್ದೀನಿ. ವೀರಪ್ಪನ್ ಇಷ್ಟು ದೊಡ್ಡವನಾಗಿ ಬೆಳೆಯೋಕ್ಕೆ ಬಿಟ್ಟವರೇ ನಮ್ಮ ಅಧಿಕಾರಿ ವರ್ಗ. ಇಷ್ಟು ದೊಡ್ಡವರು ಯಾರೂ ಆಗ್ತಾ ಇರಲಿಲ್ಲ. ಅಷ್ಟು ದೊಡ್ಡವರು ಮೊದಲಿಗೆ ಚಿವುಟಿ ಹಾಕಿದ್ದರೆ ಮೊಳಕೆಯಲ್ಲಿ ವೀರಪ್ಪನ ಚಿವುಟಿ ಹಾಕುವಂಥ ನೂರಾರು ಅವಕಾಶ ಇತ್ತು. ಆ ಚಿವುಟಿ ಹಾಕಿದ್ದರೆ ಇಷ್ಟು ಜನ ಸಾಯುವಂಥ ಅಗತ್ಯನೇ ಇರಲಿಲ್ಲ. ಕೋಟ್ಯಾನುಗಟ್ಟಲೆ ಹಣವನ್ನು ಅವನ ಪತ್ತೆಗಾಗಿ ನಾವು ಖರ್ಚು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಮತ್ತೆ ಸುಬ್ರಾಯ ಶೆಟ್ಟರಿಗೆ ಹೇಳ್ತೀನಿ, ನನಗೆ ವೀರಪ್ಪನ ಮೇಲೆ ಯಾವುದೇ ರೀತಿಯ ಅನುಕಂಪವಿಲ್ಲ. ಅವನ ಇನ್ನೊಂದು ಮುಖಾನ ನಾನು ತೆಗೆದು ತೋರಿಸ್ತಿದ್ದೀನಿ ಅಂತ. ನಾನು ಒಂದು ಯಾತಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾನು CID DGP ಆಗಿದ್ದಾಗ ಮೋಹನ್ ಕುಮಾರ್ ಅಂತ ಒಬ್ಬ ವ್ಯಕ್ತಿ 17 ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಿ 17 ಹೆಣ್ಣು ಮಕ್ಕಳು. ನಾವು ಯಾಕೆ ಅವ್ರಿಗೆ ಮರಣದಂಡನೆ ನಾನೇ ಕೊಡಿಸಿದ್ದೀನಿ. ಮರಣದಂಡನೆ ತಾವು ಕೂತ್ಕೊಳ್ಳಿ ಸರ್. ಮರಣದಂಡನೆ ಆದಮೇಲೆ ನನ್ನ ಮನಸ್ಸಲ್ಲಿ ಅನಿಸ್ತು, ನಾವು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಇವರಿಗೆ ದಂಡನೆ ಕೊಡಿಸಿದ್ದೀನಿ. ಅವನ ಮನೇಲಿ ಹೇಗಿರ್ತಾರಪ್ಪ? ಅವನ ಮರಣದಂಡನೆ ಆದರೆ ಅವನ ಹೆಂಡತಿ, ಅವನ ಮಕ್ಕಳು, ಅವನ ಸೋದರರು, ಅವನ ಕುಟುಂಬ, ಅವನ ಫ್ರೆಂಡ್ಸ್, ಅವ್ರ ಮನಸ್ಸಲ್ಲಿ ಏನಿರುತ್ತೆ? ಇವನು ತಪ್ಪು ಮಾಡಿಬಿಡ್ತಾನೆ, ಮರಣದಂಡನೆ ಆಗುತ್ತೆ. ಮರಣದಂಡನೆ ಆದ ಮೇಲೆ ಅವನಿಗೇನಾದರೂ ಪಶ್ಚಾತ್ತಾಪ ಬರುತ್ತಾ? ಅದು ತಿಳ್ಕೊಳ್ಳೋಕ್ಕೋಸ್ಕರ ಭಾರತದ ವಿವಿಧ ಜೈಲುಗಳಿಗೆ ಹೋಗಿ 75 ಜನ ಮರಣದಂಡನೆಗೀಡಾದ ಕೈದಿಗಳನ್ನು ಇಂಟರ್ವ್ಯೂ ಮಾಡಿದ್ದೀನಿ. 3 ಪುಸ್ತಕ ಬರೆದಿದ್ದೀನಿ, 1 ಅಲ್ಲ 2 ಅಲ್ಲ 3, ಇಂಗ್ಲೀಷಲ್ಲೂ ಬರೆದಿದ್ದೀನಿ, ಇನ್ ದಿ ಶ್ಯಾಡೋ ಆಫ್ ಡೆತ್ ಅಂತ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಪರಾಧಿಗಳ ಶಿಕ್ಷೆಯ ಬಗ್ಗೆ ಹೇಳಿದರು. ಅಪರಾಧಿಗಳ ಶಿಕ್ಷೆಯ ಬಗ್ಗೆ, ಶಿಕ್ಷೆ ಕೊಡಬೇಕು ಅಂತ ಕಾನೂನಿನಲ್ಲಿದೆ. ಯಾಕೆ ಶಿಕ್ಷೆ ಆಗ್ತಿಲ್ಲ? ಇಷ್ಟೆಲ್ಲ ರೇಪ್ ಮಾಡಿದ್ರು, ಇಷ್ಟೆಲ್ಲ ಏನೇ ಕೆಟ್ಟ ಕೆಲಸಗಳು ಮಾಡಿದ್ರು, ಯಾಕೆ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ? ಕಾನೂನು ದುರ್ಬಲವಾಗಿದೆಯಾ ಅಂತ ನೀವು ಕೇಳ್ತಿದ್ದೀರಾ. ಜುಲೈ ತಿಂಗಳಲ್ಲಿ, ಇದೇ ವರ್ಷದ ಜುಲೈ ತಿಂಗಳಲ್ಲಿ ಕ್ರಿಮಿನಲ್ ಕಾನೂನುಗಳನ್ನು ಬದಲಾವಣೆ ಮಾಡಿದ್ದೀವಿ. ಈ ಹೊಸದಾದ ಕ್ರಿಮಿನಲ್ ಕಾನೂನುಗಳಲ್ಲಿ ಶಿಕ್ಷೆ ಬಹಳ ಬೇಗ ಸಿಕ್ಕೋ ಹಾಗೆ ಮಾಡಿದ್ದಾರೆ. ಇಂತಹ ಭೀಕರ ಪ್ರಕರಣದ ಶಿಕ್ಷೆಯ ಪ್ರಮಾಣ ಜಾಸ್ತಿ ಮಾಡಿದ್ದಾರೆ. ಈಗ ಹೊಸದಾಗಿ ಮೊನ್ನೆ ಬಂದಿದೆ ಈ ಕಾನೂನು ಆಗ್ತಾ ಬರ್ತಾ ಇದ್ದಾಗೆ ನಾವು ಇಲ್ಲಿವರೆಗೆ ಏನು ನೋಡ್ತಿದ್ವಿ, ತಪ್ಪಿಸ್ಕೊಂಡು ಹೊರಟೋಗ್ತಾ ಇರಲಿಲ್ಲ ಅಂತ ಬರ್ತಿದ್ವಲ್ಲ, ಆ ಥರ ಹೋಗೋದು ಕಡಿಮೆ ಆಗುತ್ತೆ, ಮುಂಬರುವ ವರ್ಷಗಳು ಕಡಿಮೆ ಆಗುತ್ತೆ. ಭಾರತ ಸರ್ಕಾರ ಈ ಬಗ್ಗೆ ಆಲ್ರೆಡಿ ಒಂದು ಹೆಜ್ಜೆ ಹಾಕಿದೆ. ಅಪರಾಧ ಶಾಸ್ತ್ರದಲ್ಲಿ 2 ಥರ ಇದೆ. ಒಂದು ಕಣ್ಣಿಗೆ ಇನ್ನೊಂದು ಕಣ್ಣು, ಒಂದು ಕೈಗೆ ಇನ್ನೊಂದು ಕೈ ಅಂತ. ಇದು ಕೆಲವು ಗಲ್ಫ್ ಕಂಟ್ರಿಗಳಲ್ಲಿ, ಸೌದಿ ಅರೇಬಿಯಲ್ಲಿ, ಬೇರೆ ಕಡೆ ಎಲ್ಲ ಮಾಡ್ತಾರೆ. ಅದನ್ನು ನಾವು ಬಹಳ ಜನ ಅನಾಗರಿಕತೆ ಅಂತ ಅನ್ಕೋತೀವಿ. ಒಬ್ಬ ತಪ್ಪು ಮಾಡಿದವನ್ನ ಅವನಿಗೆ ತಿದ್ದುಬಿಟ್ಟು ಸಮಾಜದ ಉತ್ತಮ ನಾಗರಿಕ ಆಗಬೇಕು ಅಂತ ನಾವು ಯೋಚನೆ ಮಾಡಬೇಕೇ ಹೊರತು ಅವನು ಮಾಡಿದ ತಪ್ಪನ್ನು ಮಾಡಬಾರ್ದು ಅಂತ.
ಮಹಾತ್ಮ ಗಾಂಧೀಜಿ ಹೇಳಿದ್ರು, ಒಂದು ಕಣ್ಣು ಹೋಯಿತು ಅಂತ ಇನ್ನೊಂದು ಕಣ್ಣು ಕಿತ್ಕೊಂಡ್ರೆ ಇಡೀ ವಿಶ್ವವೇ ಕುರುಡಾಗ್ಬಿಡುತ್ತೆ ಅಂತ, ಎಂಟೈರ್ ವರ್ಲ್ಡ್ ವಿಲ್ ಬಿ ಬ್ಲೈಂಡ್ ಅಂತ. ಹಾಗೆ ಒಂದು ಕಣ್ಣಿಗೆ ಇನ್ನೊಂದು ಕಣ್ಣು ಇರಬಾರ್ದು. ಅಪರಾಧ ಮಾಡದ ಹಾಗೆ ನಾವು ಪ್ರಯತ್ನ ಮಾಡಬೇಕು. ಯಾಕೆ ಆಗ್ತಿಲ್ಲ ಅಂದರೆ ಅಪರಾಧಿಗೆ ಶಿಕ್ಷೆ ಆಗೋ ತುಂಬ ಲೇಟು. ಇವತ್ತು ನೀವು ಅಪರಾಧ ಮಾಡ್ತೀರಾ, ಶಿಕ್ಷೆ ಆಗಬೇಕಾದ್ರೆ 7 ವರ್ಷ 8 ವರ್ಷ ಆಗುತ್ತೆ, ಕೋರ್ಟಲ್ಲೆಲ್ಲ ಬಿದ್ದು ಹೋಗುತ್ತೆ. ಇವತ್ತು ಅಪರಾಧ ಆದರೆ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಶಿಕ್ಷೆ ಆದರೆ ನೋಡಿ ಯಾವ ರೀತಿ ಪ್ರಮಾಣ ಕಡಿಮೆ ಆಗುತ್ತೆ. ಈಗ ನಮ್ಮ ದೇಶ ಆ ರೀತಿ ಹೆಜ್ಜೆ ಇಟ್ಟಿದೆ, ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಹೀಗೆ ಆಗಬಹುದು. ಥ್ಯಾಂಕ್ ಯು. ಖಂಡಿತ ಇದೆ, ಖಂಡಿತ ಇದೆ. ಸರಿ, ಇದು ಅವರೇನು ಅರ್ಧ ಕೇಳ್ಬಿಟ್ಟಿದ್ದಾರೆ, ಅವರು ಅರ್ಧ ಕೇಳಿದ ಪ್ರಶ್ನೆ. ಹಾಂ, ಈಗ ಮೊಸಾದ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಆ ವ್ಯಕ್ತಿಯನ್ನು ಕೊಲೆ ಮಾಡೋದು, ಆ ದೇಶದಲ್ಲಿ ಕೊಲೆ ಮಾಡೋದು, ಆ ಥರಗಳೇನಾದ್ರು ನಡೆಯುತ್ತಾ ನಮ್ಮ ದೇಶದಲ್ಲಿ? ನೋಡಿ, ನಾನು ಇದನ್ನು ಓಪನ್ನಾಗಿ ಹೇಳೋಕ್ಕಾಗಲ್ಲ. ನಂದು ATK ರೇಟು ಮತ್ತು ಪಾಕಿಸ್ತಾನದ ISI ಎರಡೂ ನೋಡಿ, ಭಾರತದ ಗೂಢಚರ ಸಂಸ್ಥೆಗಳು ಬೇರೆ ದೇಶದ ಗೂಢಚರ ಸಂಸ್ಥೆಗಳಿಗೆ ಉತ್ತಮ ಹೊಂದಾಣಿಕೆಯನ್ನು ಹೊಂದಿವೆ. ಬಾಲಾಕೋಟ್ ಸ್ಟ್ರೈಕ್ ಅಂತ ಏನಾಯಿತು, ಒಂದೇ ಮೇಯ್ನ್ ಎಕ್ಸಾಂಪಲ್. ಬಾಲಾಕೋಟಲ್ಲಿ ನಾವೇನು ಆತಂಕವಾದಿ ತರಬೇತಿ ಕೇಂದ್ರದ ಮೇಲೆ ದಾಳಿ ಮಾಡಿದ್ವಿ, ಅದು ಬೇರೆ ದೇಶದ ಗೂಢಚರ ದಳದ ಹೊಂದಾಣಿಕೆಯಿಂದಲೇ. ನನ್ನ ISI ಪುಸ್ತಕದ ಓದಿ ಅದರಲ್ಲಿ ಒಂದು ಫುಲ್ ಚಾಪ್ಟರ್ ಇದೆ. ನೀವು ಹೇಳೋದ ಪ್ರಶ್ನೆಗೆ ಅದು ಕೊಟ್ಟಿದ್ದೀನಿ. ಅಲ್ಲ, ಹಂಗಾರೆ ನಿಜ್ಜರ್ ಕೊಲೆಯಲ್ಲಿ ನಮ್ಮ ಕೈವಾಡ ಇದೆಯಾ? ಯಾವುದರಲ್ಲಿ? ನಿಜ್ಜರ್ ಕೊಲೆಯಲ್ಲಿ ನನಗೆ ಗೊತ್ತಿಲ್ಲ. ನನಗೆ ಗೊತ್ತೂ ಇಲ್ಲ, ನಾನು ಹೇಳೋಕ್ಕೆ ಬರೋದಿಲ್ಲ. ಯಾಕೆಂದರೆ ನಾನು ಇರಬಹುದು, ಯಾಕೆ ಅಧಿಕಾರಿನೂ ಅಲ್ಲ, ರಾಜತೆ ಇದು. ನಾನೊಬ್ಬ ಈಗ ನಿಮಗೆ ಹೇಳಿದಂಗೆ ಒಬ್ಬ ಸೃಜನಶೀಲ ಬರಹಗಾರ. ನನಗೆ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ. ನಮಸ್ಕಾರ ಸರ್, ನನ್ನ ಹೆಸರು ರಮೇಶ್ ಅಂತ. ನಾನೊಬ್ಬ ವೃತ್ತಿಯಲ್ಲಿ ಶಿಕ್ಷಕ. ಆದರೆ ನನಗೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಭಾಳ ನಂಟು. ಯಾಕೆಂದರೆ 30 ವರ್ಷದಿಂದ ನನ್ನ ಹೆಂಡತಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ SP ಎದುರಿಗೆ ಕೂತ್ಕೊಂಡು ಸ್ಟೆನೋಗ್ರಾಫ್ ಇಲ್ಲೇ ಕಮಲ್ ಪಂತಿಂದ ಹಿಡಿದು ತುಂಬ SP. ನಾನು ನಿಮ್ಮನ್ನು ಕೇಳೋದೇನು ಅಂದರೆ, ಈಗ ನಿಮ್ಮ ಕತೆ ಕೇಳೋದ್ರೆ ಭಾಳ ರೋಚಕ ಆಗಿತ್ತು. ಹೇಗೆ ಈಗ ಎಲ್ಲ IPS ಆಫೀಸರ್ ತುಂಬ ರೋಚಕ ಫಿಲಮ್ ಮಾಡಿದ್ದಾರೆ. ಯಾವ ಪ್ರೊಡ್ಯೂಸರು ನಿಮ್ಮ ಹತ್ರ ಬರಲಿಲ್ವ ನಿಮ್ಮ ಲೈಫ್ ಹಿಸ್ಟ್ರಿನ ಪಿಕ್ಚರ್ ತೆಗಿತೀನಿ ಅಂತ? ಯಾಕೆಂದರೆ ಪೃಥ್ವಿ ಅಂತ ಒಂದು ಫಿಲಮ್ ಪುನೀತ್ ಮಾಡಿದರು, ಅದು IPS ಆಫೀಸರ್ಗಳಿಗೆ ಒಂದು ಸ್ಟಡಿ ಮೆಟೀರಿಯಲ್ ಆಗಿದೆ ಅಂತೆ. ನಿಮ್ಮ ಒಂದು ಅನುಭವವನ್ನು ಯಾರು ಫಿಲಮ್ ತೆಗೆದಿದ್ರೆ ಅದು ಕೂಡ ಒಂದು IPSಗೆ ಒಂದು ಸಿಲೆಬಸ್ ಆಗಿ ಅವ್ರು ತುಂಬ ಚೆನ್ನಾಗಿ ಮುಂದೆ ವೃತ್ತಿ ಮಾಡೋಕ್ಕೆ ಅನ್ಕೊಂಡು. ಯಾಕೆಂದರೆ ನಾನು SP ಸಾಂಗ್ಲಿಯಾನ ನೋಡಿದ್ದೀನಿ, ಅವೆಲ್ಲ ನೋಡಿದಾಗ ನಿಮ್ಮದು ಕತೆ ಕೇಳಿದಾಗ ಅವರೆಲ್ಲದಕ್ಕಿಂತ ರೋಚಕವಾಗಿದೆ. ಯಾವ ಪ್ರೊಡ್ಯೂಸರ್ ಡೈರೆಕ್ಟರ್ ಬರಲಿಲ್ವಾ ಅನ್ನೋದು ನನ್ನ ಪ್ರಶ್ನೆ. ನನಗೆ ಹಿನ್ನೆಲೆ ಇರೋದೇ ತುಂಬ ಆಸಕ್ತಿ. ನಾಟ್ ಇದು. ನನಗೆ ಪೊಲೀಸ್ ಅಧಿಕಾರಿಗಳು, ಯಾವುದೇ ಪೊಲೀಸ್ ಅಧಿಕಾರಿಯಾಗಲಿ, ಆತ ಎಲೆಮರಿಯ ಕಾಯಿಯ ಹಾಗೆ ಇರಬೇಕು ಅನ್ನೋದೇ ನಾನು ಪೊಲೀಸ್ ತರಬೇತಿಗೆ ಸೇರಿದಾಗಿಂದ ನಮಗೆ ಕಲಿಸ್ಕೊಟ್ಟಿದ್ದು. ನೀವು ಸಿನಿಮಾ ಹೀರೋಗಳಲ್ಲ, ನೀವು ಸಾರ್ವಜನಿಕ ಸೇವಕರು. ಹಾಗೇ ಮಾಡಿ, ಏನಿದ್ರೂ ನಿಮ್ಮ ಕರ್ತವ್ಯವನ್ನು ಸೈಲೆಂಟಾಗಿ ಮಾಡ್ಕೊಂಡು ಹೋಗಿ. ಎಲ್ಲ ಮುಗಿದ ಮೇಲೆ ನೀವು ರಿಟೈರ್ ಆದಮೇಲೆ ಜನರ ಸ್ಮೃತಿ ಪಟಲದಿಂದ ಮಾಯವಾಗ್ಬಿಡಿ ಅಂತ. ಪೊಲೀಸ್ ಯಾವುದೇ ಸರ್ಕಾರಿ ಅಧಿಕಾರಿ, ಪೊಲೀಸ್ ಅಷ್ಟೇ ಅಲ್ಲ, IAS ಆಗಲಿ ಯಾವುದೇ ಸರ್ಕಾರಿ ಅಧಿಕಾರಿ ಪಬ್ಲಿಸಿಟಿಗೆ ನಿಂತ್ಕೋಬಾರ್ದು. ಹಾಗೆ ಅದಕ್ಕೋಸ್ಕರ ನಾನು ಬಿಲೀವ್ ಮಾಡಲ್ಲ. ನನ್ನ ಮೇಲೆ ಸಿನಿಮಾ ಮಾಡದೇ ಇರೋದೇ ನನಗೆ ಭಾಳ ಖುಷಿ. ಯಾರೋ ಮಾಡ್ತೀವಿ ಅಂತ ಬಂದರೆ ಖಂಡಿತ ಬೇಡ ಅಂತ ಹೇಳ್ತೀನಿ. ತಾವು ಇದುವರೆಗೆ ಹೇಳ್ತಕ್ಕಂಥ ತಮ್ಮ ಅನುಭವದ ನುಡಿಗಳು ತುಂಬ ಉಪಯುಕ್ತವಾಗಿತ್ತು, ಹಾಗೆಯೇ ಕೆಲವರಿಗೆ ಮಾರ್ಗದರ್ಶನವೂ ಆಗಿತ್ತು. ಆದರೆ ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ನಿಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಏನೇನನ್ನು ಅನುಭವಿಸಿದಿರಿ ಅನ್ನೋದನ್ನು ತಾವು ಸವಿವರವಾಗಿ ಕೊಟ್ಟರೆ, ತಾವು ನೋಡಿರ್ತಕ್ಕಂಥ ಅನೇಕ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರ ವಿಷಯಗಳನ್ನು ತಾವು ಪ್ರಸ್ತಾಪ ಮಾಡಿದಿರಿ. ಅಂದರೆ ಆ ಕಾಲಘಟ್ಟದಲ್ಲಿರ್ತಕ್ಕಂಥ ನಿಮ್ಮ ಅನುಭವದ ಮತ್ತು ಜನರ ಸಾಮರಸ್ಯ, ಈ ಕಾಲಘಟ್ಟದಲ್ಲಿ ಬಂದಿರತಕ್ಕಂಥ ಮಾಧ್ಯಮದ ಮೂಲಕ ಆಗ್ತಾ ಇರ್ತಕ್ಕಂಥ ಅನೇಕ ವಿಚಾರಗಳನ್ನು ನೀವು ತಮ್ಮ ಮೂಲಕ ಹೇಗೆ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ಪ್ರತಿಯೊಂದು
ಕಾಲಘಟ್ಟ ಬದಲಾಗ್ತಾ ಇರುತ್ತೆ, ಜನ ಬದಲಾಗ್ತಾರೆ. ಹಾಗಾಗಿ ನಾನು ನನ್ನ ಕಾಲದಲ್ಲಿ ಆಗಿದ್ದು ಏನು ಹೇಳಿದ್ನೇ ಹೊರತು, ನನ್ನ ಕಾಲದಲ್ಲಿ ಮೊಬೈಲ್ ಫೋನ್ ಇರಲೇ ಇಲ್ಲ. ನಾವು ವೈರ್ಲೆಸ್ಸಲ್ಲೇ ಕೆಲಸ ಮಾಡಬೇಕಿತ್ತು. ನಮ್ಮ ಕಾಲದಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಿಗೂ ಮೋಟರ್ ಸೈಕಲ್ ಕೊಟ್ಟಿರಲಿಲ್ಲ, ಜೀಪ್ ಇರಲಿಲ್ಲ. ವ್ಯವಸ್ಥೆ ಭಾಳ ಬದಲಾಗಿದೆ. ಅಪರಾಧ ಪತ್ತೆ ಮಾಡೋದು ಬದಲಾಗಿದೆ, ಅಪರಾಧಗಳೇ ಬದಲಾಗ್ಬಿಟ್ಟಿದೆ. ಈಗ ವೈಟ್ ಕಾಲರ್ ಕ್ರೈಮ್ ಅಂಥೇಳಿ ಮನೆಯಲ್ಲೇ ಕೂತ್ಕೊಂಡು ನಾನು ವಿಜಯವಾಣಿ ಕಾಲಮಲ್ಲಿ ಪ್ರತಿ 2 ವಾರಕ್ಕೊಮ್ಮೆ ಬರಿತೀನಿ. ಮುಂದಿನ ವಾರನೂ ಬರಿತಾ ಇದ್ದೀನಿ. ಅದರಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಪಾಕೆಟ್ಗೆ, ನಮ್ಮ ಬ್ಯಾಂಕ್ ಖಾತೆಗೆ ಕನ್ನ ಹೊಡೆದ್ಬಿಡ್ತಾರೆ. ಗೊತ್ತಿಲ್ಲದ ಹಾಗೆ ಎಲ್ಲೋ ಕೂತ್ಕೊಂಡು, ಯಾವುದೋ ನೈಜೀರಿಯಲ್ಲಿ ಕೂತ್ಕೊಂಡು, ಯಾವುದೋ ಇಂಗ್ಲೆಂಡಲ್ಲಿ ಕೂತ್ಕೊಂಡು, ಕೆನಡಾಲ್ಲಿ ಕೂತ್ಕೊಂಡು ಆಗ್ತಾಯಿದೆ. ಇದು ಪೊಲೀಸರಿಗೆ ಈಗ ನನ್ನ ಕಾಲಘಟ್ಟದಲ್ಲಿ ಮಾಧ್ಯಮಗಳೇ ಇರಲಿಲ್ಲ. ನಮ್ಮ ಹತ್ರ ನಾನು ಗುಲ್ಬರ್ಗ SP ಆಗೋ ತನಕ ದೂರದರ್ಶನವೇ ಇರಲಿಲ್ಲ. ಅದು ಒಂದೇ ಇದ್ದಿದ್ದು. ದೂರದರ್ಶನ ಬಂದಿದ್ದೇ ಕರ್ನಾಟಕಕ್ಕೆ ನಾ ಗುಲ್ಬರ್ಗಲ್ಲಿದ್ದಾಗ. ಈಗ ನೋಡಿದ್ರೆ 100 ಚಾನಲ್ಗಳಿದೆ. ಪ್ರತಿ ಸಲ ಬ್ರೇಕಿಂಗ್ ನ್ಯೂಸ್ ಅಂತ ಬ್ರೇಕ್ ಮಾಡಿ ಇರೋ ಒಂದು ಸುದ್ದಿ ತಿರುಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕಾಲಕ್ಕಿಂತ ಈಗ ಮಾಹಿತಿ ಫ್ಲೋ, ಈಗ ಸೋಷಿಯಲ್ ಮೀಡಿಯಾ ಫ್ಲೋ, ಇಲ್ಲಿ ಏನಾಗ್ತಿದೆ ಅಂತ 2 ನಿಮಿಷದಲ್ಲಿ ಎಲ್ಲ ಕಡೆ ಇಡೀ ವರ್ಲ್ಡ್ ಗೊತ್ತಾಗುತ್ತೆ. ಗುರುಪ್ರಸಾದ್ ಇಲ್ಲೋಗಿ ಮಾತಾಡ್ತಾ ಇದ್ದಾನೆ ಅಂಥೇಳಿ. ಅದು ಈಗಿರಲಿಲ್ಲ. ಹಾಗಾಗಿ ಸವಾಲು ಏನಿದೆ, ನಾವು ಎದುರಿಸಿದ ಸವಾಲುಗಳು ಈಗ ಪೊಲೀಸ್ ಅಧಿಕಾರಿಗಳು, ಅಡಿಷನಲ್ SP ಅವರು ಇಲ್ಲೇ ಇದ್ದಾರೆ, ಅವರು ಎದುರಿಸಿದ ಸವಾಲುಗಳಿಗೂ ಅಜಗಜಾಂತರ ವ್ಯತ್ಯಾಸ. ಅವ್ರಿಗಿನ್ನೂ ಕಷ್ಟ ಇದೆ. ನಾವು ಕಷ್ಟವಿಲ್ಲದೆ ಹಾಗೂ ಹೀಗೂ 35 ವರ್ಷ ಬಚಾವಾಗ ಬಂದ್ಬಿಟ್ವಿ. ಈಗ ಅವರು ಅನುಭವಿಸುವಂಥ ಕಷ್ಟ ಆಗ ನಮಗಿರಲಿಲ್ಲ. ಆದರೆ ನಮಗೆ ನಾಗರಿಕರಿಗೆ ಆವಾಗ ಇದ್ದಂತಹ ಸಾಮರಸ್ಯ ಈಗಿಲ್ಲ. ಏನಂದ್ರಿ ಸರ್? ತಾವು ಪೊಲೀಸ್ ಇಲಾಖೆಗೆ ಸೇರಿ ಕೆಲಸ ಒಳ್ಳೇದು ಮಾಡಿದೆ ದೇಶಕ್ಕಾಗಿ. ನಿಮ್ಮ ಮೃದು ಸ್ವಭಾವದಿಂದ ಎಲ್ಲನೂ ಒಳ್ಳೆ ರೀತಿಯಲ್ಲಿ ತಡಾತ್ಕೊಂಬಂದು ಕಪ್ಪಿಚುಕ್ಕೆ ಇಲ್ದಂಗೆ ಮಾಡಿದಿರಿ. ಪೊಲೀಸ್ ಇಲಾಖೆಗೆ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟಿದೆಯಲ್ಲ ಸರ್ಕಾರ ಈಗಿಂದು. ಸತ್ತರೆ ಪೊಲೀಸ್ನವ್ರು ಹೋಗ್ಬೇಕು, ಹೊಡೆದಾಡಿದರೆ ಪೊಲೀಸ್ನವ್ರು ಹೋಗ್ಬೇಕು, ಜಮೀನಿಗೆ ಹೊಡೆದಾಟ ಆದರೆ ಹೋಗ್ಬೇಕು, ಸ್ಕೂಲು ಆದರೆ ಹೋಗ್ಬೇಕು, ನೈಟ್ ಡ್ಯೂಟಿ ಮಾಡಬೇಕು. ಈ ಪೊಲೀಸ್ ಇಲಾಖೆಗೆ ಈಗಿನ ಸರ್ಕಾರ, ಅವತ್ತಿನ ಸರ್ಕಾರ, ನನಗೆ 90 ವರ್ಷ ವಯಸ್ಸು. ಬ್ರಿಟಿಷ್ನರ ಕಾಲದಲ್ಲಿ ಒಬ್ಬ ಚಿಡ್ಡಿ ಪೊಲೀಸ್ನವ್ರು ಟರ್ಬನ್ ಹಾಕ್ಯಂದು ಒಂದು ವಿಲೇಜಿಗೆ ಬಂದ ಅಂದರೆ ಅವನು ಊರು ಬಿಟ್ಟು ಹೊರಗೆ ಹೋಗೋ ತನಕ ಜನ ಹೊರಗೆ ಬರ್ತಿರ್ಲಿಲ್ಲ. ಪಟೇಲ್ರ ಮನೆ, ಶಾನ್ಭೋಗ್ರ ಮನೆ ವಿಚಾರ ಮಾಡ್ಕೊಂಡು ಹೋಗೋ ತನಕ ಗಂಡಸರು ಬರ್ತಾರಲೇ ಇರಲಿಲ್ಲ. ಇವತ್ತು ಆಡಳಿತದಲ್ಲಿ ಪ್ರಜಾಪ್ರಭುತ್ವ ಬಂದಿದೆ, ಅದು ಒಳ್ಳೆಯದೇ. ಆದರೆ ಪ್ರಜಾಪ್ರಭುತ್ವವನ್ನು ಸರಿಯಾಗಿ ಉಪಯೋಗಿಸ್ಕೊಂತ ಇಲ್ಲ. ಖಾಕಿ ಬಟ್ಟಿ ಗೌರವ ಕೊಡ್ತಾ ಇಲ್ಲ. 5 ವರ್ಷ ಎಲೆಕ್ಟ್ ಆದಂಥ ಒಬ್ಬ ಮನುಷ್ಯ 35 ವರ್ಷ ಆಳ್ತಕ್ಕಂಥ ಒಬ್ಬ ಖಾಕಿ ಇಲಾಖೆಯ ಅಧಿಕಾರಿಗೆ ಗೌರವ ಕೊಡಲ್ಲ. ನಾನು ಯಾಕೆ ಹೇಳ್ತೀನಿ ಈ ಮಾತಾ ಅಂದರೆ, ನಾನು ಸರ್ವೇಯರ್ ಆಗಿ ಕೆಲಸ ಮಾಡ್ತಿದ್ದೆ ಒಂದು ತಾಲೂಕಿನಲ್ಲಿ, ಹೆಸರು ಹೇಳಲ್ಲ. ಒಬ್ಬ MLA ಬಂದು ಅದು ನಳ್ಕೊಡೆಯ ಸರ್ಕಾರಿ ಗೋಮಳ ಅಂದರು. ಸರ್, ಇದನ್ನು ಈಜಲವನ ಮಾಡೋಕ್ಕೆ ಬರೋದಿಲ್ಲ, ನಮ್ಮ ಕಮಿಷನರ್ ನನಗೆ ಡಿಸ್ಮಿಸ್ ಮಾಡ್ತಾರೆ ಅಂತ ನಾನು ಹೇಳಿದಾಗ, ಆ MLA ನೀನು ಡಿಸ್ಮಿಸ್ ಮಾಡಿಸ್ತೀನಿ ಅಂದರು. ನಾನು ಶಂಕುಸರಪಳ್ಳಿ ಅಲ್ಲೇ ಬಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಆವಾಗ ಅವ್ರ ಮಾವರು ಬಂತಮ್ಮ ಅದನ್ನು ವಿತ್ಡ್ರಾ ಮಾಡ್ಕೋ ಅಂದರು. ಆದರೆ ಅಧಿಕಾರ ಥರ ಮಾಡ್ಬೇಕಾರ ಕ್ಷಣಿಕ ಕ್ಷುಲ್ಲಕ ಜೀವಕ್ಕೆ ಹೆದರಬಾರ್ದು. ಜೀವ ಯಾವತ್ತೇ ಹೋಗುತ್ತೆ, ಇವತ್ತೇ ಹೋಗಿಬಿಡಲಿ. ಹಾಗಾಗಿ ಪೊಲೀಸ್ ಇಲಾಖೆಯನ್ನು ಕಡೆಗಣಿಸ್ತಾ ಇದ್ದಾರೆ. ಯಾಕೆ? ಅದನ್ನು ನೀವು ಬುದ್ಧಿವಂತರು ಒಂದು ಬರವಣಿಗೆಯಲ್ಲಿ ಮಾಡಬೇಕು ನಿಮ್ಮಂಥವ್ರು. ಖಂಡಿತ ಮಾಡೋಣ. ಥ್ಯಾಂಕ್ ಯು. ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸರ್. ಕಡೆಯದಾಗಿ ಪ್ರಶ್ನೆ. ಎಸ್ ಸರ್, ಚುಟುಕಾಗಿರಲಿ ಪ್ರಶ್ನೆ. ತಮ್ಮ ಅನುಭವಗಳು ತುಂಬ ರೋಚಕವಾಗಿತ್ತು. ಇನ್ನೂ ಪೂರ್ತಿ ಕೇಳಬೇಕು ಅನಿಸ್ತಾ ಇತ್ತು. ಒಂದು ನಿಮ್ಮ ಒಂದು ಸಲಹೆ ಬೇಕಾಗಿದೆ. ಕಾನೂನಿನ ಪ್ರಕ್ರಿಯೆ ನಮ್ಮಲ್ಲಿ ಅತಿ ವಿಳಂಬವಾಗ್ತಾ ಇದೆ. ಅದನ್ನು ತುಂಬ ತ್ವರಿತವಾಗಿ ಮಾಡೋಕ್ಕೆ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಏನು ಸಲಹೆಗಳು? ಈಗ ತಾನೇ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡುವಾಗ ಹೇಳಿದೆ, ಕಾನೂನು ಪರಿಷ್ಕರಣೆ ಆಗಿದೆ. 3 ಕ್ರಿಮಿನಲ್ ಕಾನೂನುಗಳು ಹೊಸದಾಗಿ ಬಂದ್ಬಿಟ್ಟಿವೆ. ಇದೇ ಜುಲೈ ತಿಂಗಳಿಂದ ಆಚರಣೆಗೆ ಬಂದಿದೆ. ಇನ್ನು ಮುಂದಿನ ವರ್ಷ ನಿಮಗೆ 2025ರಲ್ಲಿ ಪ್ರಕ್ರಿಯೆ ಎಷ್ಟು ಬದಲಾಗುತ್ತೆ ನೀವೇ ನೋಡ್ತಿರ್ತೀರಿ. ಭಾಳ ಚೇಂಜ್ ಆಗುತ್ತೆ. ಈಗ ಆ ರೋಡಲ್ಲಿ ನಾವು ನಡೀತಾ ಇದ್ವಿ. ರಿಸಲ್ಟ್ ಬರೋದು ಯು ಹ್ಯಾವ್ ಟು ವೆಯ್ಟ್ ಫಾರ್ ಸಮ್ ಟೈಮ್ ಅಷ್ಟೇ. ರಿಸಲ್ಟ್ ವಿಲ್ ಕಮ್. ಆಯಿತು, ನೀವು ಲಾಸ್ಟ್ ಕೇಳಬೇಕು. ಅವರೊಬ್ಬರು ಲಾಸ್ಟ್ ಎಲ್ಲೋ ಟಿ ಶರ್ಟ್. ಸರ್, ಭಾಳ ಚೆನ್ನಾಗಿ ಬಂತು ಸರ್ ಕಾರ್ಯಕ್ರಮ.
ಹೇಳಿದ್ರಿ ನಾವು ಬಾಂಗ್ಲಾ ವಿಮೋಚನೆ ರಾಯಿಂದ ಒಂದು ಬಾಂಗ್ಲಾದೇಶ ಉದಯ ಆಯಿತು ಅಂತ ಹೇಳಿದ್ರಿ. ಅಷ್ಟೆಲ್ಲ ಇದ್ದಾಗ ನಮ್ಮ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿತ್ತಾ? ಯಾಕೆ ವಿತಿನ್ ಪ್ರಧಾನಮಂತ್ರಿಗಳು ಬಾಂಬ್ ಬ್ಲಾಸ್ಟ್ ಆಗಿತ್ತು ಇರೋದಿಲ್ಲ ಸರ್? ರಾಜೀವ್ ಗಾಂಧಿ ಅವರಾದಾಗ ಹೇಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿತ್ತು ಅಥವಾ ಇಂಟೆಲಿಜೆನ್ಸನ್ನು ಸರಿಯಾಗಿ ಅಸೆಸ್ ಮಾಡಲಿಲ್ಲ ಅಂಥೇಳಿ ಏಟಿಗೆ ಎದಿರೇಟು ನನ್ನ ಪುಸ್ತಕದಲ್ಲಿ ಭಾಳ ವಿವರವಾಗಿ ಕೊಟ್ಟಿದ್ದೀನಿ. ಇದನ್ನು ನೀವು ಒಂದು ಡೇನಲ್ಲಿ ಓದ್ಬಿಡ್ಬೋದು. ಅಷ್ಟು ಉತ್ತರ ಆ ಪುಸ್ತಕದಲ್ಲಿ ದಯವಿಟ್ಟು ಓದಿ ಅಂತ ಕೇಳ್ಕೊತೀನಿ. ಓಕೆ ಸರ್. ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸಹೃದಯರಿಗೂ ಮತ್ತು ಗುರುಪ್ರಸಾದ್ ಸರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ